ಶ್ರೀ ಸತೀಶ್ ಕುಂಪಲ, ಅಧ್ಯಕ್ಷರು ಶ್ರೀ ಬಾಲಕೃಷ್ಣ ಮಂದಿರ ಕುಂಪಲ. ಇವರೆಲ್ಲರನ್ನು ಕೂಡ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಹರಿಶ್ಚಂದ್ರ ಗಟ್ಟಿ ಬೊಂಬಾಯಿ ಮನೆ, ನಾಯಿಗರು ಗಟ್ಟಿ ಸಮಾಜ ಭವನ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದ ಗೌರವ ಉಪಸ್ಥಿತರಾಗಿರುವಂತಹ ಶ್ರೀ ಚಂದ್ರಹಾಸ್ ಉಳ್ಳಾಲ್, ಅಧ್ಯಕ್ಷರಾಗಿರುವಂತಹ ನಮ್ಮ ವಿಠೋಬ ರುಕ್ಮಾಯಿ ಭಜನಾ ಮಂದಿರದ ಅಧ್ಯಕ್ಷರು, ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿರುವಂತಹ ಚಂದ್ರಹಾಸ್ ಉಳ್ಳಾಲ್, ಇವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀ TN ಗಟ್ಟಿ, ನಮ್ಮ ವಿಠೋಬ ರುಕ್ಮಾಯಿ ಭಜನಾ ಮಂದಿರದ ಆಡಳಿತ ಸಮಿತಿ ಅಧ್ಯಕ್ಷರಾಗಿರುವಂತಹ ಶ್ರೀ TN ಗಟ್ಟಿ. ತೊಕ್ಕೋಟಿನ ಶ್ರೀ ವಿಠೋಬ ರುಕ್ಮಾಯಿ ಮಂದಿರದ ಪ್ರಾರಂಭದ ದಿನಗಳಿಂದಲೂ ಒಂದಷ್ಟು ಹೊಸತನವನ್ನು ನಾಡಿಗೆ ಪರಿಚಯಿಸಿಕೊಡುತ್ತಿದ್ದೇವೆ. ಅಮೃತ ಮಹೋತ್ಸವದ ಆಮಂತ್ರಣ ಪತ್ರಿಕೆ, ಪರಿಕಲ್ಪನೆ, ಕಾರ್ಯಕ್ರಮ ಜೋಡಣೆ, ವಿನ್ಯಾಸ ಇವೆಲ್ಲದರಲ್ಲೂ ಹೊಸತನವನ್ನು ನೀವು ಗಮನಿಸಿದ್ದೀರಿ. ಸಭಾ ಕಾರ್ಯಕ್ರಮವನ್ನು ಕೂಡ ಹೊಸತನದ ಮೂಲಕವೇ ಆರಂಭಿಸಿದ್ದು ಅಮೃತ ಮಹೋತ್ಸವದ ದೊಡ್ಡ ಕೀರ್ತಿ. ನಿನ್ನೆಯ ದಿನದ ಪ್ರಾರ್ಥನೆ ಕೂಡ ಭಜನ್ ಮೂಲಕ ಆರಂಭವಾಗಿತ್ತು. ಈ ದಿನದ ಪ್ರಾರ್ಥನೆ ಭಜನ್ ಮೂಲಕವೇ ಶುಭಾರಂಭಗೊಳ್ಳುತ್ತದೆ. ಉಮಾರುತಂ ಶೋಕ ವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಕಟಿಯಲ್ಲಿ ಕರವಿಟ್ಟನು ಪಂಡರಿರಾಯ, ಕಟಿಯಲ್ಲಿ ಕರವಿಟ್ಟನು ಪಂಡರಿರಾಯ, ಕಟಿಯಲ್ಲಿ ಕರವಿಟ್ಟನು ಪಂಡರಿರಾಯ, ಕಟಿಯಲ್ಲಿ ಕರವಿಟ್ಟನು. ರಾಜಸೂಯ ಯಾಗದಲ್ಲಿ ರಾಜೇಶ್ವರ, ರಾಜಸೂಯ ಯಾಗದಲ್ಲಿ ರಾಜೇಶ್ವರ. ರಾಜರು ಮೊದಲಾದ ಸುರರೆಲ್ಲರೂ ಭೋಜನವನ್ನೇ ಮಾಡಿ ತಿಂದಾರು ಮೊದಲಾತು, ಭೋಜನವನ್ನೇ ಮಾಡಿ ತಿಂದಾರು ಮೊದಲಾತು. ರಾಜೀವಾಕ್ಷನು ಎತ್ತಿ ಗಾಯಾತದಿಂದನು, ರಾಜೀವಾಕ್ಷನು ಎತ್ತಿ ಗಾಯಾತದಿಂದನು ಪಂಡರಿರಾಯ, ಕಟಿಯಲ್ಲಿ ಕರವಿಟ್ಟನು. ಮಮತೆಯಿಂದಲೇ ಭಕ್ತ ಜನರು ತನ್ನಯ ಚರಣ, ಮಮತೆಯಿಂದಲೇ ಭಕ್ತ ಜನರು ತನ್ನಯ ಚರಣ. ಕಮಲಯುಗವನ್ನೇ ಭಜಿಸುತ್ತಲಿರನು, ಮಮತೆಯಿಂದಲೇ ಅವರ ಭವವ ಕಳೆವೆನೆಂದು, ಮಮತೆಯಿಂದಲೇ ಅವರ ಭವವ ಕಳೆವೆನೆಂದು. ಕಮಲನಾಭನ ಶ್ರೀ ಪುರಂದರ ವಿಠಲನ, ಕಮಲನಾಭನ ಶ್ರೀ ಪುರಂದರ ವಿಠಲನ, ಕಟಿಯಲ್ಲಿ ಕರವಿಟ್ಟನು ಪಂಡರಿರಾಯ, ಕಟಿಯಲ್ಲಿ ಕರವಿಟ್ಟನು ಪಂಡರಿರಾಯ, ಕಟಿಯಲ್ಲಿ ಕರವಿಟ್ಟನು ಪಂಡರಿರಾಯ, ಕಟಿಯಲ್ಲಿ
ಮೂಲಕ ಸುಧರ್ಮ ಸಭಾ ಕಲಾಪವನ್ನು ಶುಭಾರಂಭಿಸುವ ವೇಳೆಗೆ ಹಾರ್ಮೋನಿಯಂ ನುಡಿಸಿ ಕೀರ್ತನೆ ಹಾಡಿದ ಶ್ರೀ ಕೆ ನಾರಾಯಣ್ ಗಟ್ಟಿ ಹಾಗೂ ತಬಲ ನುಡಿಸಿದಂತಹ ಶ್ರೀ ರಾಮಚಂದ್ರ ಅವರಿಗೆ ನಮ್ಮೆಲ್ಲರ ಚಪ್ಪಾಳೆಯ ಮೂಲಕ ಹೃದಯ ಸ್ಪರ್ಶಿ ಕೃತಜ್ಞತೆ ಸಲ್ಲಲಿ. ಸ್ನೇಹಿತರೆ, ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಾಗ ನೂರಾರು ಕಾರ್ಯಭಾರಗಳ ನಡುವೆ ಮಂದಿರದ ಮೇಲಿನ ಸದಾಭಿಮಾನಕ್ಕೆ ಚಿತ್ತೈಸಿದ ಪೂಜ್ಯ ಶ್ರೀಗಳನ್ನು, ಉಪನ್ಯಾಸಕರನ್ನು, ಅತಿಥಿ ವರೇಣ್ಯರನ್ನು ಇದೀಗ ಸಭೆಗೆ ಬರಮಾಡಿಕೊಳ್ಳುವಂತಹ ಗಳಿಗೆ. ಈ ತನಕ 75 ವರ್ಷಗಳ ಕಾಲ ಮಂದಿರ ನಡೆದು ಬಂದಿರುವಂತಹ ಬಗ್ಗೆ ಒಂದು ಹಿನ್ನೋಟವನ್ನು ಪರಿಚಯಿಸಿ ಪ್ರಸ್ತಾವನೆಯೊಂದಿಗೆ ಸಭೆಗೆ ನಲುಮೆಯ ಸ್ವಾಗತವನ್ನು ಕೋರಬೇಕಾಗಿ ಮಂದಿರದ ಕೋಶಾಧಿಕಾರಿಯಾಗಿರುವಂತಹ ಶ್ರೀ ಮೋಹನ್ ಬಂಕೇರ ಭಟ್ನಗರ ಇವರಲ್ಲಿ ವಿನಮ್ರ ವಿನಂತಿ. ಮಲ್ತೊಂದು ಇನಿತ ನಮ್ಮ ನೂತನ ಮಂದಿರದ ಸಾಧಾರಣ ಒಂಜಿ 1947ನೇ ಇಸೆಡ್ ಈ ಮಂದಿರ ಸ್ಥಾಪನೆ ಆತಡೆ. ನಮ್ಮ ಈಶ್ವರ ಮೇರೆಡ್ದು ಉದ್ದೀಪನ ಅದು ಈತನಾಟ ಈ ಊರಿಗೂ ಮಾತಾ ಭಕ್ತಾಭಿಮಾನಿಗಳಿಗೆಲ್ಲ ಒಂಜಿ ಸೇವೆ ಮಲ್ಪನ ಅವಕಾಶನು ಆರು ಒದಗದು ಕೊಡ್ತಾರೆ. ಅಂಜನೆ ದುಂಬು ಬರ್ತದೆ. ಈ ಮಂದಿರ ಬೆಳಗೊಂದು 1997 50ನೇ ವರ್ಷದ ಒಂಜಿ ಸಂಭ್ರಮಾಚರಣೆಲ್ಲ ನಡತದೆ. ಭಾರಿ ಗೌಜಿದ ಒಂಜಿ ಆಚರಣೆ ಆದಿತ್ತಂದ್ರೆ ಅಂಚನೆ ಇತ್ತೆ ಈ ಮಂದಿರಗೂ ಸದಸ್ಯರನ್ನ ಒಗ್ಗಟ್ಟಿಡು ಊರ್ದ ಮಹನೀಯರನ್ನ ಮಾತೇರ್ನಲ್ಲ ಮಾತ ಇಡೀ ಸದ್ಭಕ್ತರನ್ನ ಮಾತ ಇಡೀ ಒಂಜಿ ಇಲ್ಲದ ಒಂಜಿ ₹2 ಇಂಗ್ಲಿಗೆ ಕಲೆಕ್ಷನ್ ಕೊಡ್ತೇವೆ. ದಾಲ ಬಂಡ ಒಂಜಿ ದಾಲ ಇಜ್ಜಿನಲ್ಲ ಈ ಮಂದಿರ ಒಂಜಿ ಬೆಳಗೋಡು ನಮ್ಮ ಊರುಡು ಪಂಪಿನ ಒಂಜಿ ಉದ್ದೇಶಡು ಸರ್ವ ರೀತಿದ ಮಂದಿರಗೂ ಸಹಕಾರ ಕೊಡ್ತೇವೆ. ಕೆಲವರು ವಸ್ತು ರೂಪ ಕೊಡ್ತೇವೆ, ಕೆಲವರು ಆರ್ಥಿಕ ನೆಟ್ಟು ಕೊಡ್ತೇವೆ. ಸುಮಾರು ಮಧ್ಯಡೊಂಜಿ ನಮ್ಮ ಚಿರುಂಬ ಭಗವತಿದ ಆಡಳಿತ ಮುಕ್ತೇಶ್ವರ ಸುರೇಶ್ ಭಟ್ನಗರ ಮೇರರ ವೇದಿಕೆ ಬರಡು ಪಣದು ಮೇರನ್ನು ಆವರಣ ಮಲ್ತೊಂದಿಲ್ಲ. ಅಂಚ ಆ ಕೊರ್ನಂಚಿನ ದೇನಿಗೇಡು ಇನಿತ ದಿನ ನಮ್ಮ ತೂಪುನಂಚಿನ ಒಂಜಿ ಪೊರ್ಲುದ ಭವ್ಯ ಮಂದಿರ ತೊಕ್ಕೋಟುಡು ಒಂಜಿ ಇಂಚಿನ ಮಂದಿರ ತೊಕ್ಕೋಡು ಒಪ್ಪಂದು ಪಂಪನ ಎಂಕ್ಲ ಅಭಿಪ್ರಾಯ ದಯಪಂಡ ಎಂಕ್ಲನೊಂಜಿ ಸರ್ವ ಭಕ್ತಾಭಿಮಾನಿಲೆಗ್ ಈ ಒಂಜಿ ಭಜನೆ ಬಂಡ ಐಟ್ ವಿಭಜನೆ ಇಲ್ಲ ಅಂತ ಪಂಡದಿಲ್ಲ. ಮಾತಾ ಒಟ್ಟಿಗೆ ಸೇರ್ದೊಂಜಿ ಮಲ್ಪುನಂಚಿನ ಭಜನೆ ನೆಕ್ ಮಾತೆರ್ಲೊಂಜಿ ಸೇರ್ದು ಈ ಒಂಜಿ ಮಂದಿರ ನಿರ್ಮಾಣ ಆಪುನಂಚಿನ ಒಂಜಿ ಅವಕಾಶನ ಮಲ್ತು ಕೊಡ್ತೇವೆ. ಒಂಜಿ 15 ವರ್ಷದ ಇಂಚ ಎಂಕ್ಲು ಆರ್ಥಿಕ ಸ್ಥಿತಿ ಭಾಳ ಕಡಿಮೆದ ಒಂಜಿ ಸ್ಥಿತಿ ಹಿಡಿಯುತ್ತೆ. ಆ ಟೈಮಡು ಎಂಕುಲು ಮಂದಿರಡು ನಗರ ಭಜನೆ ಅಂಜನೆ ವಾರ್ಷಿಕೋತ್ಸವದ ಉಳಿತಾಯ ನಗರ ಭಜನೆದ ಉಳಿತಾಯ ವಾರೋಡು ಫಸ್ಟ್ಗೆ 7 ದಿನದ ನಗರ ಭಜನೆ ಎಂಕುಲು ಪ್ರಾರಂಭ ಮಲ್ತಿತ್ತ. 5 ಬೊಕ್ಕ ಕ್ರಮೇಣ ಒಂಜಿ 5 ದಿನಕ್ಕೈನು ಉಂತಾದ ಪಂಡ ಪ್ರತಿ ಆದಿತ್ಯವಾರ ಈ ಕಾರ್ಯಕ್ರಮಗಳು ನಡಪ ಹೊಂದಿತ್ತ. ಅಂಚಾದ ಐಟ್ ಬತ್ತಿನಲ್ಲ ಒಂಚೂರು ಆದಾಯನ ಒರಿಪಾದು ಬ್ಯಾಂಕ್ ಪಾಡ್ದು ಬ್ಯಾಂಕ್ ಹಿಡಿದು ಬತ್ತಿನ ಅಂಚಿನ ಒಂಜಿ ಬಡ್ಡಿ ಸೇರ್ದು ಪೂರ ಒಟ್ಟುಗೂಡು ಮಲ್ತದು ಸಾಧಾರಣ ಎಂಕುಲು ಒಂಜಿ 35 ಲಕ್ಷ ರೂಪಾಯಿ ದಾತು 34 ಲಕ್ಷ ರೂಪಾಯಿ ದಾತು ಎಂಕುಲು ಐನು ಉಳಿತಾಯ ಮಲ್ತದು ಬ್ಯಾಂಕ್ ಹಿಡ್ದಿದ್ದಿತ್ತ. ಎಂಕ್ಲಿಗೆ ಅವು ಇತ್ತೆ ಭಾರಿ ಒಂಜಿ ದಯಪಂಡ ಈ ಕಾರ್ಯಕ್ರಮ ಫಸ್ಟಿಗೆ ಈ ಮಂದಿರಗೂ ಸ್ಥಾಪನೆ ಮುಂದು ಮಲ್ಪಡಂಡ ಅವಾಗ ಎಂಕ್ಲಿಗೆ ಕಾಸದ ಒಂಚಿ ಧೈರ್ಯ ಇತ್ತಿನಟವರ ಈ ಮಂದಿರ ಪ್ರಾರಂಭ ಮಲ್ತದ. ಅಂಚೆನಟ ಆ ಧೈರ್ಯಡು ಈತನಾಟ ಐಡ್ದೊಕ್ಕ ಬತ್ತಿನ ಪೂರ ಮಾನೀರು ಕೊರನಂಚಿನ ಬೂಯಿನಲ್ಪ ಪೂರ ಎಂಕ್ಲನ ಸದಸ್ಯರು ಮಾತಿರ್ಲ ಸೇರಿದು ಇಲ್ಲಿ ಬೋದು ಪ್ರಯತ್ನ ಬತ್ತಿನಟವರ ಈ ಮಂದಿರ ಇತ್ತೆ ಇನಿ ಪೊರ್ಲುದ ಒಂಜಿ ಮಂದಿರ ನಂಗೆ ಆಪನ ಒಂಜಿ ಕನಸು ನಂಗೆ ಭಾಗಿಯಾತನು. ಅಂಚನೆ ಮಂದಿರಡು ಶ್ರೀಕೃಷ್ಣ ಜನ್ಮಾಷ್ಟಮಿ ಪೂಜೆ ವಿಶೇಷ ಪೂಜೆ, ಅಂಚನೆ ಚೌತಿದ ಪೂಜೆ, ಅಂಚನೆ ಶಾರದಾ ಪೂಜೆ ಇಂದು ಮೂಜಿಲ ವಿಜೃಂಭಣೆಡು ನಡೆದೊಂದಿತ್ತು. ಐಡ್ದೊಕ್ಕ ವಾರ್ಷಿಕೋತ್ಸವ ಪೂಜೆ ನಗರ ಭಜನೆ ಆಯ್ಬಕ್ಕ ವಾರ್ಷಿಕೋತ್ಸವ ಪೂಜೆ ಎಲ್ಲ ಪೊರ್ಲುಡೆ ನಡತದ. ಐಟ್ಲಂಚಿನ ಹೆಚ್ಚಿನ ಭಕ್ತಾಭಿಮಾನ ಎಂಕ್ಲೆಗೆ ಸಹಾಯ ರೀತಿಯಲ್ಲಿ ಕೊಡ್ದು ಆಕ್ಲೆಗೆ ಪ್ರಸಾದ ಪೂರ ಕೊಡ್ದು ಐಟು ಒರಿನಂಚಿನ ಒಂಚಿ ಹೊತ್ತನು ಎಂಕುಲ ದೀದು ಈ
ಮಲ್ಲ ಮೊತ್ತಗೂ ಒಂಜಿ ಎಂಕುಲು ಕಾರಣಕರ್ತಾರಾತ ಐಟ್ ಮಾತೆರ್ಲ ನಿಕುಲು ಭಾಗಿಯುಲ್ಲಾರು ಎಂಕುಲು ಮಾತ್ರ ಮಾತೆರ್ಲ ಮಹಾನೀರ್ ನೆಟ್ಟಿತ್ತು ನಂಚಿನ ಸರ್ವ ಭಕ್ತಾಭಿಮಾನಿಗಳು ನಿಕುಲು ನೆಟ್ಟು ಭಾಗ್ಯದ ನಿಕ್ಲೆಗ್ ಮಾತೆರ್ಲ ಎಂಕುಲು ಮಂದಿರದ ಪರವಾದ ಆಭಾರಿ ಅದುಲ್ಲ ಅಂಜನೆ ಜಾಸ್ತಿ ಪಾತೆರ್ ನಂಜಿನ ಅವಕಾಶ ಇಜ್ಜಿ ಇತ್ತೆ ಒಂತೆ ಪೊರ್ತುಡೆ ನಮ್ಮ ಶ್ರೀ 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 ಯೋಗಿ ಕೌಸ್ತುಭ ಪರಮಹಂಸ ಮೋಹನ್ ದಾಸ್ ಸ್ವಾಮೀಜಿ ರೀತಿ ಬರೆಯರಾಂಡು ಆರು ಒಂಜಿ 10-15 ನಿಮಿಷ ದುಂಬು ನಮ್ಮ ಸುರತ್ಕಲ್ ಪಾಸ್ ಅದು ಬರೊಂದುಲ್ಲೆ ಬಂಡದು ತೆರಿಪಾಯರು ಆರ್ಲ ಇತ್ತೆ ನಮ್ಮ ಈ ವೇದಿಕೆಗೆ ಆಗಮನ ಆಯರುಲ್ಲೇರು ಊರಿಗೊಂಜಿ ಅರೆನಂಜಿ ಲೆಫ್ಟ್ ರೋಡ್ ಪಂಡ ಒಂಜಿ ಆಸೆ ಎಂಕ್ಲಡೆ ಇತ್ತುಂಡು ಆ ಆಸೆಡು ಪೋದು ಕೇಂದ್ರ ಪುರ ಆದನಾಗ ಹಾರ್ಪಂಡೇರು ಎಂಕುಲು ಸಂತರ ಸಮ್ಮೇಳನ ಅವೇ ದಿನಟು ಮಲ್ತೊಂದುಲ್ಲ ಅಂಚಾದಪ್ಪನಾಗ ಎಂಕ್ಲೆಗೆ ಬರಿಯರೆ ಅನಾನುಕೂಲ ಆಪುಡು ದಯಮಲ್ತದ ಎಂಕ್ಲಿನ ಮಾಪ್ ಮಲ್ಪೆ ಏನು ಎಂಕ್ಲೆ ಪಂಡೇರು ದಯಪಂಡ ಎಂಕ್ಲೆಗೆ ಪಕ್ಕ ಅಕ್ಲನ ಕಾರ್ಯಕ್ರಮ ಒಪ್ಪನ ನಮ್ಮ ಏನು ದಾನ ಮಾಡ್ಬೇರು ಆಪಜಿ ಅಂಚಾದು ಅರನ ನೆಕ್ಕೆಲ್ಲ ನಮ್ಮ ಅಕ್ಲೆ ನಮನ ಮಲ್ತೊಂದು ಆ ಹಿಡ್ದು ಪಕ್ಕ ಇತ್ತೆ ಬರ್ಪಣಂಜಿನ ಪರಮಹಂಸ ಸ್ವಾಮೀಜಿ ಅರೆಗಲ ಇತ್ತೆ ವೇದಿಕೆಗೆ ಎಂಕುಲು ಸ್ವಾಗತ ಮಲ್ಪ ಅಂಜನೆ ನಂಗೆ ಇನ್ನಿತ ಅಮೃತ ಜ್ಯೋತಿ ಪ್ರಜ್ವಲನದ ಶ್ರೀ ಪ್ರವೀಣ್ ಕುಮಾರ್ ಶೆಟ್ಟಿ ಮೇಗಿನ ಮನೆ ಮೇರೆ ನಮ್ಮ ವೇದಿಕೆ ಡೊಲ್ಲೇರಿ ಮೇರೆಗೆ ನಮ್ಮ ಶ್ರೀ ವಿಠೋಬ ರುಕ್ಮಯ ಮಂದಿರ ಅಂಚನೆ ಜೀರ್ಣೋದ್ಧಾರ ಸಮಿತ ಪರವಾದ ಬೇರೆ ಎಂಕುಲು ಸ್ವಾಗತ ಮಲ್ತೊಂದು ಇನ್ನಿತ ಅಧ್ಯಕ್ಷತೆ ವಹಿಸಿನಂಚಿನ ಶ್ರೀ ಚೆನ್ನಕೇಶವ ಮೇರೆ ಯೋಜನಾಧಿಕಾರಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಟ್ರಸ್ಟ್ದ ರಿಜಿಸ್ಟ್ರೇಟ್ ಮಂಗಳೂರು ಬೇರೆ ಎಂಕುಲು ಮೇರ್ನ ಕೈತಡೆ ಫಸ್ಟ್ ಪೋದು ಮೇರ್ನ ನಮ್ಮ ಮುತ್ತ ಮಂಗಳೂರದ ಯೋಜನೆ ಬೇರೆ ಉಳ್ಳೇರ ಆರ್ನ ಕೈತಡೆ ಪೋದು ವಿನಂತಿ ಮಲ್ತು ದಯಬಂಡ ನಮ್ಮ ಕ್ಷೇತ್ರ ಧರ್ಮಸ್ಥಳಡು ದಾದಾಂಡ್ಲ ಒಂಚೂರು ಸಹಾಯಧನ ತಿಕ್ಕುವ ಪನ್ಪಿನ ರೀತಿಡು ಎಂಕುಲು ವೇದಿಕೆ ಪೊನಗಾರನ ಸ್ಪಂದನೆ ತಿಕ್ಕಿದೆ ಆರು ಎಂಕ್ಲೆಗೆ ಭಾರಿ ಉತ್ತಮ ರೀತಿಡು ಎಂಕ್ಲೆಗೆ ಸಹಾಯನ ಕೊಡ್ದು ದಯಬಂಡ ನಿಕ್ಲು ದಾಲ ಪೋಡಿಸಿ ಎಂಕುಲು ಜಾಸ್ತಿ ನಿಕ್ಲೆಗೆ ಮಂದಿರ ಕಟ್ಟಡೆ ಅವಕಾಶಕ್ಕೂ ಎಂಕುಲು ಕ್ಷೇತ್ರದ್ದು ಸಹಾಯಧನ ಒದಗದು ಕೊರ್ಪ ಪಂಡೇಡ್ಕರವರ ಎಂಕ್ಲೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮುತ್ತುರ್ದು 2 ಲಕ್ಷ ರೂಪಾಯಿ ಮೊತ್ತದ ಹೈಯೆಸ್ಟ್ ಮೊತ್ತ 2 ಲಕ್ಷ ರೂಪಾಯಿ ಮೊತ್ತದ ಎಂಕ್ಲೆಗೆ ಅನುದಾನ ಕೊಡ್ತಾ ಪಂಡ ಎಂಕ್ಲು ನಮ್ಮ ಏನು ಪಣೊಂದಿಲ್ಲ ಮಾತೆರ್ಲ ಆಕ್ಲೆಗೆ ಅವರ ಧರ್ಮಸ್ಥಳ ಕ್ಷೇತ್ರಗೂ ಸ್ಮರಣೆ ಮತ್ತು ದಾಖಲೆ ಚಪ್ಪಾಳೆ ಕೊಂಡು ಮಾಡೋದು ವಿನಂತಿ. ಅಶೋಕ್ ಭಟ್ ಖ್ಯಾತ ಯಕ್ಷಗಾನ ವಿದ್ವಾಂಸರು ಭಜನೆಡೆ ವಿಚಾರ ತಜ್ಞರು ಬೇರೆ ನಿಕ್ಲೆಗೆ ಸಮಾಜ ಪರಿವರ್ತನೆಯಲ್ಲಿ ಭಜನಾ ಮಂದಿರಗಳ ಪಾತ್ರ ಲೇನೆ ಇರಿ ಮಾತೆರೆಗಳ ತೆರಪಾರುಳ್ಳೇರಿ ಜಾರೆಗಳ ಶ್ರೀ ಮಂದಿರ ಸಮಿತಿ ಬೋಕ ಜೀರ್ಣೋದ್ಧಾರ ಸಮಿತಿ ಪರವಾದ ಸ್ವಾಗತ ಮಲ್ತೊಂದುಲ್ಲೆ ಅಂಚನೆ ಶ್ರೀ ಚೆನ್ನಕೇಶ ಯೋಜನಾ ಅಧಿಕಾರಿ ಮೇರೆಗಳ ಶ್ರೀ ಮಂದಿರ ಬೊಕ ಜೀರ್ಣೋದ್ಧಾರ ಸಮಿತಿ ಪರವಾದ ಸ್ವಾಗತ ಮಲ್ತೊಂದುಲ್ಲೆ ಅಂಚನೆ ವಿಶೇಷ ಆಹ್ವಾನಿತರಾದ ನಮ್ಮ ಇನ್ನಿತ ಕಾರ್ಯಕ್ರಮಡು ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗ ಕಲ್ಯಾಣ ಸಚಿವಾಲಯದ ಸರ್ಕಾರ ಕರ್ನಾಟಕ ಸರ್ಕಾರದ ಕೋಟ ಶ್ರೀನಿವಾಸ್ ಪೂಜಾರಿ ಮೇರೆ ಇನ್ನಿತ ಈ ಕಾರ್ಯಕ್ರಮಕ್ಕೆ ಬರಡಿತ್ತನು ಆರು ಹೆಜ್ಜಿನೊಂಜಿ ಬೇತೆ ಕೆಲಸದ ವಿತ್ತು ಬ್ಯಾಂಗ್ಳೂರಿಗೆ ಹೋಗ್ತೇರು ಆರ್ನ ಎಂಕಲ್ ಅರಡಲ್ಲ ಎಂಕಲ್ಬೋದು ರಿಕ್ವೆಸ್ಟ್ ಮಾಡ್ತದೆ ಸರ್ಕಾರದ ದಾದಾಂಡ ಒಂಚೂರು ಸಹಾಯಧನ ಒದಗದು ಕೊರ್ಲೆ ಪಡೆದು ನಮ್ಮ ವೇದಿಕೆ ಡುಳ್ಳೇರು ಸತೀಶ್ ಕುಂಪಲ ಬೊಕ ಆರ್ನ ಒಟ್ಟಿಗೆ ಆರ್ನ ಆಫೀಸ್ಗೆ ಹೋದು ಆರ್ಡೊಂಚೂರು ವಿನಂತಿ ಮಲ್ತ ಆರೈನು ಆಯ್ನತ್ ಬೇಗ ಒಂಚೂರು ದುಂಬು ಕೊಣೋದು ಸರ್ಕಾರದ್ದು ಎಂಗ್ಲಿಗೆ 10 ಲಕ್ಷ ರೂಪಾಯಿದ ಅನುದಾನ ಸ್ಯಾಂಕ್ಷನ್ ಆತಂಡು ಆಡ ದೆಪ್ಪುನಂಚಿನ ಅವಕಾಶ ಇತ್ತೆ ಇಜ್ಜಿ ಅಂಚನೆ ನಮ್ಮ ಶ್ರೀ UT ಖಾದರ್ ಮಾನ್ಯ ಶಾಸಕರು ಮೇರ್ಲ ಇನ್ನಿತ ಈ ಕಾರ್ಯಕ್ರಮಗೂ ಬರ್ರೈತನು ಆರು ಬೆಂಗಳೂರಿಗೂ ಪೋಯಿನಟವರ ಆರ್ಲ ಇನಿ ಈಗ ಸಭಾ ವೇದಿಕೆಗೆ ಬರೆಯರೆ ಆಪುಜಿ ಪನ್ಪಿನ ಎಂಗ್ಲಿಗೆ ಸಂದೇಶನ ಕೊಡ್ತೇವೆ ಅಂಜನೆ ಕುಡೊಂಜಿ 2 ಜನ ಒಂಜಿ ಶ್ರೀ ವೇದವಾಸ್ ಕಾಮತ್ ಮಾನ್ಯ ಶಾಸಕರು ಮಂಗಳೂರು ದಕ್ಷಿಣ ಸಭಾ ಕ್ಷೇತ್ರ ಅಂಜನೆ ಹರೀಶ್ ಪೂಂಜಾ ಮಾನ್ಯ ಶಾಸಕರು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ಮುಗುಳು 2 ಜನ ಅಂಜನೆ ಭರತ್ ಶೆಟ್ಟಿ ಮಾನ್ಯ ಶಾಸಕರು ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ ಮುಗುಳು 3 ಜನ ಎಂಕಲಾಕ್ಲಿಡಬಹುದು ರಿಕ್ವೆಸ್ಟ್ ಮಾಡ್ತೀನಿ ಎಂಕುಲು ಬರ್ಪ ನಿಗಳ ಕಾರ್ಯಕ್ರಮಗೂ ಯಶಸ್ವಿ ಮಲ್ಪ ಎಂಕಲು ಕಾರಣಕರ್ತಾರಪ್ಪ ಅಂಚೆನೆ ಆರ್ಥಿಕ ಸ್ಥಿತಿಯಲ್ಲಿ ಎಂಕಲು ಸಹಾಯ ಮಲ್ಪ ಅಂತ ಬಂದು ಎಂಕಲಿಗೆ ಭರವಸೆ ಕೊಡ್ತೀರಿ ಅಂಚೆನೆ ಹರೀಶ್ ಪೂಂಜ ಮಾನ್ಯ ಶಾಸಕರು ಬೆಳ್ತಂಗಿಡಿದಾರೆ ಎಂಕಲಿಗೆ ಮಲ್ಲ ಮೊತ್ತದ ಒಂಜಿ ನೇನಕ್ಕೆ ಅಮೌಂಟ್ ಕೊಡ್ತೇವೆ
ಅಂಜನೆ ಇನಿತ ಮುಖ್ಯ ಅತಿಥಿ ಆಯ್ನ ವಂದನೀಯ ಫಾದರ್ ಸಿಪ್ರಿಯನ್ ಫಿಂಟೋ ಪ್ರಧಾನ ಧರ್ಮಗುರುಗಳು ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರ ಪೆರ್ಮನೂರು ಬೆರೆಗಳ ಎಂಕುಲು ನಮ್ಮ ವಿಠೋಬ ರುಕ್ಮಾಯಿ ಮಂದಿರದ ಪರವಾದ ಅಂಚನೆ ಜೀರ್ಣೋದ್ಧಾರ ಸಮಿತಿ ಪರವಾದ ಸ್ವಾಗತ ಮಂದೊಂದುಲ್ಲ ಬೇರೆ ಬೇರೆಡ ಪೋದೆ ಎಂಕುಲು ಕೇಂದ್ರಕ್ಕೆ ಇನಿ ನಮ್ಮ ಮಾತೆಲ್ಲ ಕುಲ್ದಿನಂಚಿನ ಈ ಸಭಾ ಮಂಟಪ ಅಂಚನೆ ವಾಹನ ಪಾರ್ಕಿಂಗ್ ಪೂರ ದಯಪಂಡ ಒಂಚೂರು ಎಂಕ್ಲೆ ಟೆನ್ಷನ್ ಇಜ್ಜಂದು ಆ ರೀತಿ ಒಂಚೂರು ಪಂಡ ರಿಕ್ವೆಸ್ಟ್ ಮಾಡಿದ ದಯಪಂಡ ಮಂದಿರ ಎಂಗ್ಲನ್ನ ಕೈತಾಲುಂಡು ಈ ಮೇಟ ಅವರ ಒಂದು ವಿಶಾಲವಾದ ದಾದರ ಎಂಗ್ಲನ್ನ ಈ ಪುಣ್ಯ ಪನೋಡು ದಯಪಂಡ ಈ ಒಂದು ಈತ ಜಾಗ ತಿಕ್ಕುನ ನಮ್ಮನ್ನ ಈ ಮೇತ ಮೈದಂಡ ಸಮೇತ ಈತ ಚೊಕ್ಕದ ಜಾಗ ತಿಕ್ಕಂದು ಮಾತಾ ರೀತಿಗಳ ಒಂಜಿ ಭಾರಿ ಪುರ್ಲುದ ಅನುಕೂಲಕರ ಆಯ್ನಂಚಿನ ಒಂಜಿ ಸಭಾ ಪಾಂಡುರಂಗ ಮಂಟಪದ ಸಭಾಭವನ ಅಂಚಾದ ಬೇರೆಗಳ ಶ್ರೀ ವಿಠೋಬ ರುಕ್ಮಾಯಿ ಮಂದಿರ ಅಂಚನೆ ಜೀರ್ಣೋದ್ಧಾರ ಸಮಿತಿ ಪರವಾದ ಸ್ವಾಗತ ಮಲ್ತುಂದುಲ್ಲೆ ಅಂಚನೆ ನಮ್ಮ ಶ್ರೀ ಎ.ಜೆ. ಶೇಖರ್ ಆಡಳಿತ ಮುಕ್ತೇಶ್ವರರು ಶ್ರೀ ಉಮಾಮಹೇಶ್ವರಿ ದೇವಸ್ಥಾನ ಉಮಾಪುರಿ ಕಾಪಿಕಾಡು ಬೇರೆಡ ಎಂಕ್ಲೆ ಫಸ್ಟ್ ಮುಹೂರ್ತಕ್ಕೆ ಕಲ್ಲು ಪಾಡ್ನಾಗ ಶಿಲಾನ್ಯಾಸ ಮನ್ಪನಾಗ ಬೋದು ಫಸ್ಟ್ ದಾರಡ ಪಂಡ ಹಿರೇಗೆ ಒಂಜಿ ಆಡಳಿತ ಮುಕ್ತೇಶ್ವರ ದುಲ್ಲರ್ ಹಿರೇಗೆ ದಯಪಂಡ ಅಪಗ ನಮ್ಮ ಮಾಂಗಣಿದ 4-5 ಜನ ಸ್ವಾಮೀಜಿನಕ್ಲಿಗೆ ಬರಿಯರ ಒಂಚೂರು ಅನಾನುಕೂಲ ಇತ್ತು ರುಕ್ಮಾಯಿ ಆಡಳಿತ ಸಮಿತಿ ಅಂಚನೆ ಜೀರ್ಣೋದ್ಧಾರ ಸಮಿತಿ ಪರವಾದ ಸ್ವಾಗತ ಮಲ್ತೊಂದಿಲ್ಲ ಮೋಹನ್ ಬಂಗೇರ ಭಟ್ನಗರ ಇವರಿಗೆ ಹೃದಯಪೂರ್ವಕ ವಂದನೆಗಳು. ಇದೀಗ ಸ್ವಾಗತ ಕಾಣಿಕೆಯನ್ನು ನೀಡಿ ಸಾಂಕೇತಿಕವಾಗಿ ಸ್ವಾಗತಿಸೋಣ. ಸುಧರ್ಮ ಸಭಾ ಕಲಾಪದ ದ್ವಿತೀಯ ದಿನದ ಕಾರ್ಯಕ್ರಮವನ್ನು ತಮ್ಮ ಅಮೃತ ಹಸ್ತಗಳಿಂದ ಅಮೃತ ಜ್ಯೋತಿ ಪ್ರಜ್ವಲನೆ ಮಾಡುವ ಮೂಲಕ ಉದ್ಘಾಟಿಸಲಿರುವಂಥ ಶ್ರೀಯುತ ಪ್ರವೀಣ್ ಕುಮಾರ್ ಶೆಟ್ಟಿ ಮೇಗಿನಮನೆ ಪಿಲಾರ್ ಇವರಿಗೆ ಮಂದಿರದ ಕಾರ್ಯಕಾರಿ ಸಮಿತಿ ಇದರ ಸದಸ್ಯರಾಗಿರುವ ಶ್ರೀ ದೇವದಾಸ್ ಕಾಯಂಗಳ ಇವರು ಶಾಲು ಹಾಕಿ ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕಾಗಿ ಕೋರಿಕೆ. ಇಂದಿನ ಕಾರ್ಯಕ್ರಮದ ಅಮೃತೋಪನ್ಯಾಸನವನ್ನು ನೀಡಲಿದ್ದಾರೆ ಶ್ರೀಯುತ ಉಜಿರೆ ಅಶೋಕ್ ಭಟ್, ಖ್ಯಾತ ಯಕ್ಷಗಾನ ವಿದ್ವಾಂಸರು ಹಾಗೂ ಭಜನಾ ತಜ್ಞರು. ಇವರಿಗೆ ಮಂದಿರದ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿರುವಂತಹ ನವೀನ್ ಚಂದ್ರ ಉಳ್ಳಾಲಬೈಲು ಇವರು ವೇದಿಕೆಗೆ ಬಂದು ಶಾಲು ಹಾಕಿ ಸ್ಮರಣಿಕೆ ನೀಡಿ ಆದರದ ಸ್ವಾಗತವನ್ನು ಕೋರಬೇಕು. ಹಂತಕ್ಕೆ ಬಂದು ತಲುಪಿದೆ.
ಅಮೃತ ಮಹೋತ್ಸವದ ಈ ಸವಿ ಸಂಭ್ರಮ ಇದೀಗ ಅಮೃತ ಜ್ಯೋತಿ ಪ್ರಜ್ವಲನೆಯ ಮುಖೇನ ಶುಭಾರಂಭಗೊಳ್ಳಲಿದೆ. ಪ್ರತಿಷ್ಠಿತ ಪಿಲಾರಿನ ಮೇಗಿನ ಮನೆ ಕುಟುಂಬದ ಪ್ರತಿನಿಧಿಯಾಗಿರುವ ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ತಮ್ಮ ಕೈಲಾದ ಬಹುದೊಡ್ಡ ಸಹಕಾರವನ್ನು ನೀಡುತ್ತಗಳಿಂದ ಪವಿತ್ರವಾದ ಅಮೃತ ಜ್ಯೋತಿಯನ್ನು ಬೆಳಗಬೇಕಾಗಿ ಶ್ರೀ ಪ್ರವೀಣ್ ಕುಮಾರ್ ಶೆಟ್ಟಿ ಮೇಗಿನ ಮನೆ ಇವರಲ್ಲಿ ಭಿನ್ನವಿಸುತ್ತಿದ್ದೇನೆ. ಇದೀಗ ಅಮೃತ ಜ್ಯೋತಿ ಪ್ರಜ್ವಲನ ಎಲ್ಲ ಅತಿಥಿಗಳು ಈ ಪುಣ್ಯ ಕಾರ್ಯದಲ್ಲಿ ಕೈ ಸೇರಿಸಬೇಕಾಗಿ ನಾವೆಲ್ಲರೂ ಎದ್ದು ನಿಂತು ಈ ಒಂದು ಪುಣ್ಯ ಕಾರ್ಯವನ್ನು ಗೌರವಿಸೋಣ. ಇತರ ಅತಿಥಿಗಳಿಗೂ ನಮನಗಳನ್ನು ಸಲ್ಲುತ್ತದೆ. ಸುಧರ್ಮ ಸಭಾ ಕಲಾಪ ಕಳೆಯಿರುವುದು ಧರ್ಮ ನುಡಿಗಳಿಂದ. ತೋರಿಕೆಗಾಗಿಯೇ ವರದಿಗಾಗಿಯೋ ಸಭೆಯೊಂದನ್ನು ಮಂಡಿಸಿದರೆ ನೋಡುಗರಿಗೆ ಮನೋರಂಜನೆ ಮಾತ್ರ ಲಭ್ಯವಾದೀತು. ಆದರೆ ಧಾರ್ಮಿಕ ಸಭಾ ಕಲಾಪದ ಮುಖ್ಯ ಉದ್ದೇಶವೇ ಜನರಲ್ಲಿ ಧಾರ್ಮಿಕ ಜಾಗೃತಿಯನ್ನು ಪ್ರೇರೇಪಿಸುವುದು. ಆ ಕಾರಣದಿಂದಲೇ 75 ವರ್ಷ ಸಂದಂತಹ ಹಿರಿಯ ಸಂಸ್ಥೆಯ ಜವಾಬ್ದಾರಿಯನ್ನು ಮನದಟ್ಟು ಮಾಡುವ ಅರ್ಥದಲ್ಲಿ ಸಮಾಜ ಪರಿವರ್ತನೆಯಲ್ಲಿ ಭಜನಾ ಮಂದಿರಗಳ ಪಾತ್ರ ಎನ್ನುವ ವಿಷಯದಲ್ಲಿ ಒಂದು ಧಾರ್ಮಿಕ ಉಪನ್ಯಾಸವನ್ನು ಅಮೃತೋಪನ್ಯಾಸ ಎಂಬ ಪರಿಕಲ್ಪನೆಯಲ್ಲಿ ಇಲ್ಲಿ ಆಯೋಜಿಸಿದ್ದೇವೆ. ನಾಡಿನ ಭಜನಾ ವಿಚಾರ ತಜ್ಞರು, ಬಹಳ ದೊಡ್ಡ ಕೀರ್ತಿವೆತ್ತ ಯಕ್ಷಗಾನ ವಿದ್ವಾಂಸರು, ಹಲವಾರು ವಿದ್ವಾಂಸರ ಜೊತೆ ಒಡನಾಟ ಇರುವವರು, ಧಾರ್ಮಿಕ ರಂಗದಲ್ಲಿ ಯಕ್ಷಗಾನ ರಂಗದಲ್ಲಿ ಅಪಾರ ಅನುಭವಿಗಳಿಗೆ ಆಗಿರುವ ನಮಗೆಲ್ಲರಿಗೂ ಮಾರ್ಗದರ್ಶಕರಾದ ಶ್ರೀ ಉಜಿರೆ ಅಶೋಕ್ ಭಟ್ರವರು ದೂರದ ಉಜಿರೆಯಿಂದ ಈ ಉಪನ್ಯಾಸವನ್ನು ನೀಡಲು ಚಿತ್ತೈಸಿದ್ದಾರೆ. ಅವರು ತಮ್ಮ ಅಮೃತೋಪನ್ಯಾಸವನ್ನು ನೀಡಬೇಕಾಗಿ ಗೌರವದಿಂದ ವಿನಂತಿಸಿಕೊಳ್ಳುತ್ತಿದ್ದೇನೆ. ಭಜನಾ ವಿಚಾರದಲ್ಲಿ ಒಂದು ಧಾರ್ಮಿಕ ವಿಶ್ವವಿದ್ಯಾನಿಲಯ ಡಾಕ್ಟರೇಟ್ ಕೊಡೋದಿದ್ದರೆ ಪರಮಹಂಸ ಮೋಹನ್ ದಾಸ್ ಸ್ವಾಮೀಜಿಯವರಿಗೆ ಮೊದಲು ಕೊಡಬೇಕು. ಭಜನಾ ವಿಚಾರದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ಕೊಡಬೇಕಾದ್ದಲ್ಲ, ಆಧ್ಯಾತ್ಮಿಕ ವಿಶ್ವವಿದ್ಯಾನಿಲಯ ಡಾಕ್ಟರೇಟ್ ಕೊಡೋದಿದ್ದರೆ ಸ್ವಾಮೀಜಿಯವರು ತಗೊಳ್ಬೋದು. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಭಜನಾ ತರಬೇತಿಗೆ ವಿಶಿಷ್ಟ ನೋಟವನ್ನು ಪೂಜ್ಯ ಕಾವಂದರು ಕೊಟ್ಟಿದ್ದಾರೆ. ಅದರ ತರಬೇತಿಗೆ, ಆ ಶಿಸ್ತಿಗೆ, ಆ ಏಕಸ್ವರೂಪತೆಗೆ ಅಲ್ಲಿ ನಿರಂತರ ಅದನ್ನೊಂದು ಯಜ್ಞದ ಅಧ್ವರ್ಯನಾಗಿ ನಿರ್ವಹಿಸಿದ್ದಾರೆ ಮಾಣಿಲ ಸ್ವಾಮೀಜಿಯವರು. ನಾ ಹೊಗಳುವುದಲ್ಲ, ನಾನು ಅದರಲ್ಲಿ ಪಾಲ್ಗೊಂಡಿದ್ದೇನೆ. ಅವರ ಪದಪಲ್ಲವಗಳಿಗೆ ನನ್ನ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಸಮಾರಂಭದ ಸನ್ಮಾನ್ಯ ಅಧ್ಯಕ್ಷರೇ, ಯೋಜನೆಯ ಮುಖ್ಯಸ್ಥರು ಮತ್ತು ವೇದಿಕೆಯಲ್ಲಿರುವ ಸರ್ವಮಾನ್ಯ ಗಣ್ಯರೇ, ಶ್ರದ್ಧೆಯ ತಾಯಂದಿರೇ, ಮಹನೀಯ ಮಹೋದಯರೇ ಮತ್ತು ಭಾಷಣ ಕೇಳಲಿಕ್ಕೆ ಆಗುವುದಿಲ್ಲ ಅಂತ ಕೂತವರು ದಯವಿಟ್ಟು ಎದ್ದು ಹೋಗಬಹುದು. ಮಧ್ಯೆ ಮಧ್ಯೆ ಮಾತಾಡಿ ತೊಂದರೆ ಮಾಡಬೇಡಿ. ಹೆಚ್ಚು ಉದ್ದ ನಾನು ಮಾಡೋದಿಲ್ಲ. ಈಗಾಗಲೇ ನನ್ನ 1.5 ಗಂಟೆ ಸಮಯ ಹೋಗಿ ಆಯಿತು. ಪ್ರಧಾನ ಭಾಷಣಕ್ಕೆ ಬಂದಿದ್ದೇನೆ, 1.5 ಗಂಟೆ ಸಮಯ ಹೋಯಿತು ಸ್ವಾಮೀಜಿ ನಂದು. ಈ ವ್ಯಾಲ್ಯೂವನ್ನು ಯಾರು ತುಂಬಿಸಿಕೊಡ್ತೀರಿ 1.5 ಗಂಟೆ ಸಮಯವನ್ನು? ನಾ ಯಾಕೆ ಹೇಳ್ತೇನೆ ಅಂದರೆ, ಎರಡು ಮೀರು ವಿಷಯ ಮತ್ತೆ ಮರ್ತೋಗ್ತದೆ. ಅದನ್ನೇ ಹಾಗೆ ಈಗ ಅವರು ಹೇಳಿದರು, ನೀವು ಹೇಳಬೇಕದನ್ನು ಅಂತ. ಒಂದು, ಮೊಮೆಂಟಗಳಿಗೆ, ಶಾಲುಗಳಿಗೆ ಖರ್ಚು ಮಾಡಬೇಡಿ ದಯವಿಟ್ಟು. 1 ಲಕ್ಷ ರೂಪಾಯಿ ಬಿಲ್ ಆಗ್ತದೆ ಈಗ ಈ ಮೊಮೆಂಟಕ್ಕೆ, ಶಾಲಿಗೆ. ಯಾರ ದುಡ್ಡು ಸ್ವಾಮಿ ಅದು? ಸಾರ್ವಜನಿಕರ ದುಡ್ಡು. ಬಡಿಯಮ್ಮ ಚಪ್ಪಾಳೆ, ಏನು ದಕ್ಷಿಣೆ ಮಾಡಬೇಡಿ. ಈ ಮೊಮೆಂಟ ಕೊಂಡೋಗಿ ನಾವು ಎಲ್ಲಿಡೋದು? 25,000 ಕವಾಟು ಮಾಡಿದ್ದೇನೆ, ಈಗ ಗೋಣಿಯಲ್ಲಿ ಕಟ್ಟಿಡ್ತಾ ಇದ್ದೇನೆ ಮೊಮೆಂಟವನ್ನು. ಹಾಗಾದ ಕಾರಣ 1 ಗುಲಾಬಿ ಕೊಡಿ. ನಾನು ಪ್ರಾಮಾಣಿಕವಾಗಿ ಹೇಳೋದು, ತುಂಬ ಸಂತೋಷ ಆಗ್ತದೆ. ಬರುವಾಗ ಅರ್ಧ ಗ್ಲಾಸು ಟೀ ಕೊಡಿ, ತುಂಬ ಸಂತೋಷ ಆಗ್ತದೆ. ಅದಕ್ಕೆ ನೋಡಿ, 3/4 ಗಂಟೆ ಅದಕ್ಕೆ ಹೋಯಿತು ಸಮಾರಂಭ. ಸ್ವಾಗತ ಬಂದು ಮೊಮೆಂಟ ಕೊಡಲಿಕ್ಕೆ
ಸಭಾ ಕಾರ್ಯಕ್ರಮ 1.5 ಗಂಟೆಯಿಂದ ಹೆಚ್ಚು ಅವಧಾನ ಯಾರಿಗೂ ಇಲ್ಲ. ಕಾಲಮಿತಿಯಾಗಿದೆ. ನಮ್ಮ ಪೆನ್ ಡ್ರೈವಿನಲ್ಲಿ ಅಷ್ಟು ಟೈಮ್ ಇಲ್ಲ. 3 ಗಂಟೆ ಸಭೆ ಕೇಳುವ ಟೈಮ್ ಇಲ್ಲ. ಹೊಟ್ಟೆ ಚುರುಚುರು ಹೇಳ್ತಾ ಉಂಟು. ತಾಯಂದರಿಗೆ ಮನೆಗೆ ಹೋಗಿ ಈ ಗಂಡಸರಿಗೆ ಬಳಸಿ ಪಾತ್ರೆ ತೊಳೆದಿಟ್ಟು ನಾಳೆಗೆ ಉದ್ದು ಕಡ್ದಿಟ್ಟಾಗಬೇಕು. ಯಾರು ಮಾಡೋದು ಇದಕ್ಕೆ? ಅಶೋಕ ಭಟ್ ಬರ್ತಾನ? ಇದಕ್ಕೆ ಅಧ್ಯಕ್ಷರು ಬರ್ತಾರ? ಯಾರು ಬರೋದಿಲ್ಲ ಇದಕ್ಕೆ. ಅವ್ರು ಹೇಳ್ತಾರೆ ಮುಕ್ಕಳನ ಸಭೆ, ಮುಕ್ಕಳನ ಭಾಷಣ ಸೈಯಡ್ ಅಂತ ಹೇಳ್ತಾರೆ. ನೋಡಿ, ಹೌದು ಅಂತ ತುಂಬ ಜನ ಚಪ್ಪಾಳೆ ಬಡಿದ್ರು ನೋಡಿ, ಅಲ್ವಮ್ಮ? ಸರಿ, ನಾನು ಸತ್ಯ ಹೇಳಿದ್ದೇನೆ. ಆದರೆ ಬಹಳ ದೊಡ್ಡ ಸಾಧನೆ ಮಾಡಿದ್ದೀರಿ. 1947ರಲ್ಲಿ ನಮಗೆ ರಾಜಕೀಯವಾಗಿ ಆಡಳಿತದ ಸ್ವಾತಂತ್ರ್ಯ ಸಿಕ್ಕಿದೆ. ಆದರೆ ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಸ್ವಾತಂತ್ರ್ಯ ಪಡೆಯುವ ಹೋರಾಟದಲ್ಲಿ ಒಂದೊಂದು ಸಂಘಗಳು, ಭಜನಾ ಮಂದಿರಗಳು ಹೋರಾಟ ಮಾಡ್ತಾ ಇದೆ. ಧಾರ್ಮಿಕ ಸ್ವಾತಂತ್ರ್ಯ ನಮಗೆ ಸಿಕ್ಕಿದೆಯೋ? ಸಾಂಸ್ಕೃತಿಕ ಸ್ವಾತಂತ್ರ್ಯ ಸಿಕ್ಕಿದೆಯೋ? ಆಲೋಚನೆ ಮಾಡಿ. ಎಷ್ಟು ಹೊಡೆದಾಟಗಳು, ಎಷ್ಟು ಹೋರಾಟಗಳು. ಈ ಮಂದಿರವನ್ನು, ಈ ಜಾತಿಯನ್ನು, ಈ ಸಂಘಟನೆಗಳನ್ನು ಹಿಡ್ಕೊಂಡು ನೇತಾಡುವ ರಾಜಕಾರಣಿಗಳು. ನಮಗೆ ಈ ಮಾಧ್ಯಮವನ್ನು ನೋಡಿ ಮನಸ್ಸು ಬೆಂದು ಹೋಗಿದೆ ಸ್ವಾಮೀಜಿ. ಯಾರು ಸ್ವಾಮಿ ಇದನ್ನು ಸರಿ ಮಾಡೋದು? ಯಾರು ಸರಿ ಮಾಡಬೇಕು ಇದನ್ನು? ಮನೆ ಹೊರಟ್ರೆ ಭೀತಿ ಅಂತ, ಮನೆಗೆ ಬರ್ತಾನೋ ಇಲ್ವೋ ಅಂತ. ಮನೆ ಮಕ್ಕಳು ಶಾಲೆಗೆ ತಾಯಿ ಕರ್ಕೊಂಡು ಹೋಗಬೇಕು, ಶಾಲೆ ಒಳಗೆ ನೂಕಿ ಬಿಡಬೇಕು. ಶಾಲೆ ಬಿಡುವಾಗ ಪುನಃ ಆ ತಾಯಿ ಹೋಗಿ ನಿಲ್ಲಬೇಕು ಮಗುವನ್ನು ಕರ್ಕೊಂಡು ಬರಲಿಕ್ಕೆ. ಯಾಕೆ ನಮ್ಮ ತಾಯಿಯಂದಿರು ಒಂದು ಹೆರಿಗೆಯಲ್ಲಿ ನಿಲ್ಲಿಸಿದ್ದಾರೆ ಅಂತ ನಾನು ಆಲೋಚನೆ ಮಾಡೋದು. ನಾನು ಧೈರ್ಯದಿಂದ ಮಾತಾಡ್ತೇನೆ. ನಾ ಬ್ರಹ್ಮಚಾರಿ, ನನಗೂ ಸ್ವಾಮೀಜಿಯವರಿಗೂ ಭೀತಿ ಇಲ್ಲ ಸಂಸಾರದ್ದು. ಇನ್ನೊಂದು ಮಗುವನ್ನು ಹೆತ್ತರೆ ಇದು LKG, ಅದು UKG, ಇಲ್ಲದಿದ್ದರೆ ಫಸ್ಟ್ ಸ್ಟ್ಯಾಂಡರ್ಡು. LKG ಬೇಗ ಶುರುವಾಗಿ ಬೇಗ ಬಿಡುತ್ತದೆ, ಇನ್ನು 4th ಸ್ಟ್ಯಾಂಡರ್ಡು ತಡ ಆಗ್ತದೆ. ಈ ತಾಯಿ 2 ಸಲ ಹೋಗಬೇಡ ಮಗುವನ್ನು ಕರ್ಕೊಂಡು ಹೋಗಲಿಕ್ಕೆ. ಬೊಡ್ಚಿ ಬಾಲೆ ಅಂಜಿ ಉಂಜಿ ಬೆದ್ದಬೆ ನನ ಬೊಡ್ಚಿ. ಯಾಕೆ ಬೊಡ್ಚಿ? ಈ ಮಕ್ಕಳನ್ನು ಸಂರಕ್ಷಿಸುವುದೇ ಭೀತಿ ಸ್ವಾಮಿ, ಭೀತಿ. ಸ್ವಲ್ಪ ಉನ್ನತ ಸ್ಟಡಿಗೆ ಹೋದ್ರೆ ಭೀತಿ. ನಮಗೆ ಮಕ್ಕಳನ್ನು ಕರ್ಕೊಳ್ಳೋಲ್ಲ, ಅವರು ಮನೆಗೆ ಬರ್ತಾರೋ ಇಲ್ಲೋ ಅಂತ ಭೀತಿ. ಕಾಲೇಜಿಗೆ ಹೋದವರು ಹಾಗೆ ಬದುಕು ಭೀತಿಯಲ್ಲಿ, ಆತಂಕದಲ್ಲೇ ಸಾಗ್ತಾ ಉಂಟು. ಆಕ್ಸಿಡೆಂಟುಗಳು ಲೆಕ್ಕದಿಂದ ಹೆಚ್ಚು, ವಾಹನಗಳು ಒಂದೊಂದು ಮನೆಯಲ್ಲಿ ಬಾಗಿಲು 2 ಇರ್ಬೋದು, ವಾಹನ 4 ಇದೆ. ಹಾಗಾದರೆ ಸಮೃದ್ಧಿ ಇಲ್ಲ ಅಂತ ನಾನು ಹೇಳೋದಲ್ಲ. ಆರ್ಥಿಕ ಸಮೃದ್ಧಿ ಉಂಟು, ಸಾಂಸ್ಕೃತಿಕ ಸಮೃದ್ಧಿ ಉಂಟು, ಇಲ್ಲದಿದ್ದರೆ ಆಗುವುದೇಗೆ? ಇವತ್ತೊಂದು ಭಜನೆ ಮೆರವಣಿಗೆ ಬಂತು, ದ ವಂಡರ್ಫುಲ್ ಗ್ರೇಟ್ ಮೆರವಣಿಗೆ. ಏನೊಂದು ಆ ಬಿಳಿ ಸೀರೆ ಉಟ್ಟುಕೊಂಡು ನನಗೆ ಗುರುವಾಯೂರು ದೇವಸ್ಥಾನಕ್ಕೆ ಹೋಗಿ ನಿಂತಾಗಾಯಿತು. ಅಲ್ಲಿ ಬೆಳಗ್ಗೆ 4 ಗಂಟೆಗೆ ತಾಯಂದಿರು ತಲೆಗೆ ಸ್ನಾನ ಮಾಡಿ ತಮ್ಮ ಜಡೆಯ ಕೆಳಗಿನ ಭಾಗಕ್ಕೊಂದು ಕಟ್ಟ ಹಾಕಿ ಅದರಲ್ಲಿ ಗಂಗಾ ಜಲ ಬೀಳಬೇಕು, ಹುಂಡು. ಅವರ ದೇವರಿಗೆ ಬರುವಾಗ ನನಗೆ ಗುರುವಾಯೂರಿನಲ್ಲಿ ಭಕ್ತಿ ತನ್ನಷ್ಟಕ್ಕೆ ಬರ್ತದೆ. ಅವರು ಮೈ ಮುಚ್ಚಿಕೊಂಡು ಬರುವಾಗ ಅಷ್ಟೇ ಹೇಳ್ತಾರೆ, ಅದಕ್ಕಿಂತ ಹೆಚ್ಚು ನಾವು ವಿಸ್ತರಿಸುವುದಿಲ್ಲ. ಆ ಕಲ್ಪನೆ ಬಂತು ಅಂತ ಭಜನೆಗೆ ಆಸಕ್ತಿಯಿಂದ ಅಷ್ಟು ಬಂದದ್ದು. ಇದು ನಮ್ಮ ನೆಲದ ಸಂಸ್ಕೃತಿ, ಇದು ನಮ್ಮ ಮಣ್ಣಿನ ಸಂಸ್ಕೃತಿ. ಇದನ್ನು ಯಾರು ಹೇಳಿಕೊಡೋದು ಬೇಡ, ನಮಗೆ ನೆನಪಿಸಬೇಕಾದ್ದು. ಸ್ಮಾರಯೇತ್, ಸೀತೆ ರಾಮನ ಹತ್ರ ಹೇಳಿದ್ರಂತೆ, ಶಿಕ್ಷಣ ಕೊಡುವುದಲ್ಲ ಸ್ವಾಮಿ, ಸ್ಮಾರಯೇತ್, ನೆನಪು ಮಾಡೋದು ನಿಮಗೆ ನಾನು. ಒಂದು ಆಶ್ರಯವಾದ ಪರಂಪರೆ ಉಂಟು ನಮ್ಮ ಸಂಸ್ಕೃತಿಗೆ, ನಮ್ಮ ದೇಶಕ್ಕೆ, ನಮ್ಮ ಈ ಧರ್ಮಕ್ಕೆ. ಧರ್ಮಕ್ಕೆ ಮುಖ ಭಿನ್ನವಾಗಿದೆ, ಬೇರೆ ಬೇರೆ ಉಂಟು. ಸರ್ವಮಾನ್ಯರಾದ ಫಾದರ್ ಅವರದನೆ, ನಿಮ್ಮ ಧರ್ಮದ ಸ್ವರೂಪ ಬೇರೆ, ಧರ್ಮದ ಸ್ವರೂಪ ಬೇರೆ ಹಾಗೆ ಅಂತ. ಅಥವಾ ಇನ್ನು ಯೂಟಿಗಾದರೂ ಬಂದರೆ ಅವರ ಹತ್ರ ಕೇಳ್ತದೆ, ಆ ಧರ್ಮದ ಸ್ವರೂಪ ಬೇರೆ. ಆದರೆ ಆ ಧರ್ಮದಲ್ಲಿಯೂ ಸೋಡದ ಬಾಟ್ಲಿ ಸೊಂಟೆ ಹಿಡ್ಕೊಂಡು ಮಾರ್ಗಕ್ಕೆ ಬನ್ನಿ ಅಂತ ಹೇಳಿದ, ಈ ಧರ್ಮದಲ್ಲಿಯೂ ಸೋಡದ ಬಾಟ್ಲಿ ಸೊಂಟೆ ಹಿಡ್ಕೊಂಡು ಮಾರ್ಗಕ್ಕೆ ಬನ್ನಿ ಅಂತ ಹೇಳಿದ. ಅಥವಾ ಭಗವದ್ಗೀತೆಯಲ್ಲಿ ಸೋಡದ ಬಾಟ್ಲಿ ಹಿಡ್ಕೊಂಡು ಬನ್ನಿ ಅಂತ ಹೇಳಿದಾನ ಕೃಷ್ಣ? ಇಲ್ಲಲ್ಲ. ಸೌಹಾರ್ದವನ್ನು ಹೇಳಿದೆ. ಎಲ್ಲ ಧರ್ಮಗಳು ಜಗತ್ತಿಗೆ ಹೇಳಿದ ಸಂದೇಶ ಸೌಹಾರ್ದ, ಸಹನೆ, ತ್ಯಾಗ, ಅಹಿಂಸೆ. ಪರಧರ್ಮವನ್ನು ಪ್ರೀತಿಸು, ಸ್ವಧರ್ಮವನ್ನು ಅನುಷ್ಠಾನ ಮಾಡಿ ಬದುಕು.
ನೀವು ಯಾವ ಗ್ರಂಥ ಪುಸ್ತಕವನ್ನು ತಗೊಳ್ಳಿ, ಹೇಳಲಿಲ್ಲ. ಆ ಗ್ರಂಥ ಪುಸ್ತಕದಲ್ಲಿ ಉಂಟು ಅಂತ ನಾವು ಹೇಳಿದ್ದೇವೋ ಅಂತ ಅದಿರುವುದು. ಅದು ಉಂಟು ಅಂತ ಹೇಳಿದ್ದೇವೋ? ಕಟುಕನ ಮನೆಯಲ್ಲಿ ಬದುಕಿದ ಗಿಳಿ ಹೇಳ್ತದೆ, ಬಂದ ಕೂಡಲೇ ಕೊಲ್ಲು ಕಡಿ ಹೇಳ್ತದೆ, ಅವ ಮಾಂಸ ವ್ಯಾಪಾರಿ. ಒಬ್ಬ ಭಜನೆ ಮಾಡುವವನ ಮನೆಯಲ್ಲಿರುವಂತಹ ಗಿಳಿ ಹೇಳ್ತದೆ ಸ್ವಾಗತಂ ಸ್ವಾಗತಂ. ಸಹವಾಸದಿಂದ ಬರ್ತದೆ ಸಂಸ್ಕೃತಿ, ನಮ್ಮ ಧಾರ್ಮಿಕ ಪ್ರಜ್ಞೆ ಸಹವಾಸದಿಂದ ಬರ್ತದೆ. ಸಜ್ಜನರ ಸಹವಾಸ 75 ವರ್ಷದಿಂದ ತೊಕ್ಕೊಟ್ಟಿನಲ್ಲಿ ಒಂದು ಸಜ್ಜನರ ಸಹವಾಸಕ್ಕೊಂದು ಧಾರ್ಮಿಕ ಚಿಂತನೆಗೊಂದು ಸಂಘಟನೆ ಮಾಡಿಕೊಂಡು ಬಂದಿದ್ದೀರಿ. ವಿಠೋಬ ರುಕುಮಾಯಿ, ಇದು ಮಹಾರಾಷ್ಟ್ರ ಗೋವಾದಿಂದ ಬಂದಿದೆ. ನಾನು ಹೇಳಿದೆ ವಿಠೋಬ ರುಕುಮಾಯಿ ಬೇರೆ ಬರೋದು ಅಲ್ಲಿಂದಲೇ, ಬೇರೆ ಕಡೆಯಲ್ಲಿ ವಿಠೋಬ ರುಕುಮಾಯಿ ಇಲ್ಲ. ಮಹಾಲಸ ನಾರಾಯಣಿ ಇದೆಲ್ಲ ಬರೋದು ಅಲ್ಲಿಂದ ಬಂದಿದೆ. ದೇವರ ಹೆಸರು ಯಾವುದೇ ಇಲ್ಲಿ, ಸ್ವರೂಪ ಯಾವುದೇ ಇಲ್ಲ. ಯಾಕೆ ಬಂತು ಅಂದರೆ ನಮ್ಮ ಧಾರ್ಮಿಕತೆ, ನಮ್ಮ ಶ್ರದ್ಧೆ, ನಮ್ಮ ನಂಬಿಕೆ, ನಮ್ಮ ನಡವಳಿಕೆ, ನಮ್ಮ ಜೀವನದ ಕ್ರಮ ಇದಕ್ಕೆ ಬಂದಿದೆ. ಇದು ನಮಗೆ ಶಾಂತಿ ಎಲ್ಲಿ ಉಂಟು? ನಮಗೆ ಧಾರ್ಮಿಕತೆ ಎಲ್ಲಿ ಉಂಟು? ನಮಗೆ ನಮ್ಮಷ್ಟಕ್ಕೆ ಕುಳಿತದ್ದು ಧೈರ್ಯದಿಂದ ಕೂತುಕೊಳ್ಳೋ ಜಾಗ ಎಲ್ಲಿ ಉಂಟು? ಮನೆಯಲ್ಲಿ ಇಲ್ಲ. ಬೆಳಗ್ಗೆ ಉದ್ಯೋಗಕ್ಕೆ ಹೋದವ ಅಥವಾ ವಿದೇಶಕ್ಕೆ ಹೋದವ, IT ಗೆ ಹೋದವ, ಯಾವಾಗಲೂ ಬರೋದು ಮನೆಯಲ್ಲಿರುವುದು ಅರ್ಧ ಮಗು ಹೊಟ್ಟೆ ಒಳಗೆ, ಒಂದು ಮಗು ಬರೀತಾ ಉಂಟು. ಈ ತಾಯಿ ಮಾತ್ರ ಉದ್ಯೋಗಕ್ಕೆ ಹೊರ, ಮನೆಯಲ್ಲಿ ಯಾರಿದ್ದಾರೆ? ಧೈರ್ಯ ಇಲ್ಲ. ಇಂತಹ ಧಾರ್ಮಿಕ ಕೇಂದ್ರಗಳಲ್ಲಿ, ದೇವ ಮಂದಿರಗಳಲ್ಲಿ ಹೀಗೊಂದು ಸಾಮೂಹಿಕವಾಗಿ ನಾವು ಸೇರುತ್ತೇವೆ ಅಲ್ವೋ, ಇಲ್ಲಿ ನಮಗೆ ಧೈರ್ಯ ಇದೆ. ಯಾವ ಧೈರ್ಯ ಇದೆ? ಧಾರ್ಮಿಕದ ಧೈರ್ಯ ಇದೆ, ಸಜ್ಜನಿಕೆಯ ಧೈರ್ಯ ಇದೆ, ಸತ್ಯದ ಧೈರ್ಯ ಇದೆ, ವಿಶ್ವಾಸದ ಧೈರ್ಯ ಇದೆ, ನಂಬಿಕೆಯ ಧೈರ್ಯ ಇದೆ. ಅದಕ್ಕೆ ಬೇಕಾಗಿ ನಾವು ಈ ಅನುಷ್ಠಾನವನ್ನು ಮಾಡಬೇಕು, ಭಗವನ್ನಾಮದ ಅನುಷ್ಠಾನ. ಒಂದು ಸಣ್ಣ ಕಥೆ ಹೇಳ್ತೇನೆ, ತುಂಬ ದೀರ್ಘ ಹೇಳುವುದಿಲ್ಲ. ಶಕುಂತರಾಜ ಒಂದು ಶಕುಂತ ಪಕ್ಷಿಯನ್ನು ಕೊಂದ. ವಿಶ್ವಾಮಿತ್ರರ ಯಾಗಕ್ಕೆ ಬೀಳುತ್ತದೆ. ಅವರು ಬೊಬ್ಬೆ ಹೊಡೆದರು, ನನ್ನ ಯಾಗ ಮಲಿನ ಆಯಿತು, ಇದಕ್ಕೆ ಕಾರಣನಾದವನ ತಲೆ ನನ್ನ ಶಿಷ್ಯನಾದ ರಾಮನಿಂದ ಕೊಲ್ಲಿಸ್ತೇನೆ. ಶಕುಂತರಾಜನಿಗೆ ನಾರದರು ಹೇಳಿದರು, ವಿಶ್ವಾಮಿತ್ರರು ಪ್ರತಿಜ್ಞೆ ಮಾಡಿದ್ದಾರೆ, 8 ದಿವಸದೊಳಗೆ ನಿನ್ನ ತಲೆ ಹೋಗ್ತದೆ, ನೀ ಬದುಕಲಿಕ್ಕೆ ಪ್ರಯತ್ನ ಮಾಡು. ನಾರದರು ಸನ್ಯಾಸಿಗಳು ಏನು ಹೇಳಿದರು? ನೀನು ಹೋಗಿ ಸೊರಂಗದಲ್ಲಿ ಕೂತ್ಕೊಂಡಿದ್ದಲ್ಲ, ಬದುಕಲಿಕ್ಕೆ ಪ್ರಯತ್ನ ಮಾಡು. ಹೇಗೆ ಮಾಡುವುದು ಸ್ವಾಮಿ ಕೇಳಿದವ? ರಾಮ ಭಕ್ತನಾದ ಹನುಮಂತ ಇದ್ದಾನೆ, ಅವನಲ್ಲಿ ಆಶ್ರಯವನ್ನು ಪಡಿ. ನೋಡಿ ಸನ್ಯಾಸಿಗಳ ಕೆಲಸ ನೋಡಿ. ಹನುಮಂತನ ಹತ್ರ ಹೋಗು. ಹನುಮಂತನ ಹತ್ರ ನೇರ ಹೇಳಿದ್ರೆ ಹೋಗ್ತಾನ? ಹನುಮಂತನ ಹತ್ರ ತಾಯಿ ಹತ್ರ ಹೋಗು, ಅಂಜನೆಯ ಹತ್ರ ಹೋಗು. ಶಕುಂತ ಬಂದ, ಅಂಜನೆಯ ಕಾಲಿಗೆ ಬಿದ್ದ, ನನಗೆ ಕಾಪಾಡುತ್ತೇನೆ ಅಂತ ಅಭಯ ಕೊಟ್ಟ ವಿಷಯ ಹೇಳ್ತೇನೆ ಅಂತ ಕಣ್ಣೀರಿಳಿಸಿದ. ನಮ್ಮ ತಾಯಂದ್ರಲ್ಲಿ ದೊಡ್ಡ ಗುಣ ಉಂಟು, ಕಣ್ಣೀರಿಳಿದ ಕೂಡಲೇ ನಮ್ಮ ತಾಯಂದರು ಕರಗುತ್ತಾರೆ. ನಮ್ಮ ಹೆಣ್ಣು ಮಕ್ಕಳಿಗೆ ಸ್ವಭಾವ ಅದು. ಯಾವ ಹೆಣ್ಣು ಮಗಳಿಗೆ ಕಣ್ಣೀರಿಗೆ ಕರಗಲಿಲ್ಲ ಅವಳಲ್ಲಿ ಇಲ್ಲ, ಅದು ಹೆಣ್ಣು ವೇಷ ಮಾತ್ರ. ಕರಗುವುದು ನಮ್ಮ ಅಮ್ಮಂದಿರಿಗೆ ಗುಣ. ಯಾಕೆದು ಅಮ್ಮಂದಿರಿಗೆ ಗುಣ? ಹುಟ್ಟುವಾಗ ಇಲ್ಲದ, ಅವಳು ಹೆಣ್ಣಾಗುವಾಗ ಮೂಡಿದ ಹೃದಯ ಕರಗಿದ ಕಾರಣ ನಾವು ಮಕ್ಕಳಾಗಿ ಹಾಲುಂಡು ಬೆಳೆದಿದ್ದೇವೆ ಅಂತ. ಅದು ಕರಗದೆ ಇರ್ತಿದ್ರೆ ನಾವು ಹಾಲು ಉಣ್ಲಿಕ್ಕಿತ್ತ? ಅದು ಬಂಡೆಕಲ್ಲಾಗ್ತಿದ್ರೆ? ಇದು ಮಾತೃತ್ವ, ತಾಯ್ತನ. ಅದು ಆ ಕಾರಣಕ್ಕೆ ತಾಯಂದರಿಗೆ ಸ್ಥಾನ ಮೇಲೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಯಾಕೆ? ಈ ಸಂರಕ್ಷಿಸುವ ಗುಣ. ತಾಯಿ ಅವಳ ಹೆತ್ತ ಮಗುವನ್ನು ಮಾತ್ರ ಅಲ್ಲ, ಯಾವುದೋ ಒಂದು ಮಗು ಜಾರಿ ಬೀಳಲಿ, ಕೂಗಲಿ, ಅದರ ಪೃಷ್ಠ ಒದ್ದೆ ಆಗಲಿ, ಆ ಸಿಂಬಳ ಬರಲಿ, ಅವಳು ಹೋಗಿ ಸ್ವಚ್ಛ ಮಾಡ್ತಾಳೆ. ಅದು ಮಾತೃತ್ವ. ಕಾಲ ಎಲ್ಲಿಗೆ ಬದಲಾಗಿದೆ ಅಂದರೆ, ಅಳುವ ಮಗುವನ್ನು ಎತ್ತಲಿಕ್ಕೆ ಯಾರೂ ತಾಯಿ ಆಗುವುದಿಲ್ಲ. ಬುಳ್ಪುಂಡ ಬಾಲೆ ಏರ್ನಾವು, ಅವು ಬುಳ್ಪುನ ಬಾಲೆ ಎನ್ನವತ್ತು, ಅವು ತೆಳಿಪುಂಡ, ಅವು ಎನ್ನ ಬಾಲೆ. ನಗುವ ಮಗುವನ್ನು ಎತ್ತಲಿಕ್ಕೆ ಎಲ್ಲರೂ ತಾಯಿ ಆಗ್ತಾರೆ, ಅಳುವ ಮಗುವನ್ನು ಎತ್ತಲಿಕ್ಕೆ ಹೆತ್ತ ತಾಯಿ ಮಾತ್ರ ಬರಬೇಕು. ಯಾಕಾಯಿತು ಹೀಗೆ? ಅಂಜನೆಯನ್ನು ನೆನಪು ಮಾಡುವ ನಾವು. ಆಶ್ರಯ ಕೊಟ್ಲು. ಮಗ ಹನುಮಂತನಾಣೆಯಾಗಿಯೂ ನಿನ್ನನ್ನು ರಕ್ಷಿಸ್ತೇನೆ ಹೇಳಿದ್ಲು. ಆವಾಗ ಬಳಿದ, ನನಗೆ ರಾಮ ಕೊಲ್ತಾನೆ ಅಂತ ವಿಶ್ವಾಮಿತ್ರರು ಪ್ರತಿಜ್ಞೆ ಮಾಡಿದ್ದಾರೆ, ಎಂತ ಮಾಡೋದು? ಹನುಮಂತನನ್ನು ಕರೆದ್ಲು, ಹೇಳಿದ್ಲು ಹೀಗಾಗಿದೆ. ಇಲ್ಲ, ಹನುಮಂತ ಹೇಳಿದ,
ನಾ ರಕ್ಷಿಸ್ತೇನೆ. ಅವ ಒಂದು ಬುದ್ಧಿವಂತಿಕೆ ಮಾಡಿದ. ಈ ಶಕುಂತರಾಜನಿಗೆ ರಾಮತಾರಕ ಮಂತ್ರದ ಉಪದೇಶ ಮಾಡಿದ. ನೀನು ರಾಮನ ಹೆಸರನ್ನು ಹೇಳು, ನೋಡು ಆ ರಾಮ ನಿನ್ನನ್ನು ಹೇಗೆ ಕೊಲ್ತಾನೆ ಅಂತ ನಾನು ನೋಡ್ತೇನೆ. ಶಕುಂತ ನಿರಂತರವಾಗಿ ಹೇಳಿದ ರಾಮನಾಮವನ್ನು. ಆಮೇಲೆ ಯುದ್ಧ ಆಗ್ತದೆ, ಆದರೆ ಶಕುಂತ ಸಾಯುವುದಿಲ್ಲ. ಶಕುಂತನನ್ನು ಉಳಿಸಿದ್ದು ಹನುಮಂತನೂ ಅಲ್ಲ, ರಾಮನೂ ಅಲ್ಲ, ರಾಮ ನಾಮ ಉಳಿಸಿದೆ. ಹಾಗಾದರೆ ದೇವರ ಹೆಸರಿಗೆ ನಾಮಕ್ಕಿರುವ ಶಕ್ತಿ ಆ ದೇವರಿಗೂ ಇಲ್ಲ. ನೀನು ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು. ಭಗವಂತನ ನಾಮವನ್ನು ನಿರಂತರವಾಗಿ ಅನುಷ್ಠಾನ ಮಾಡಬೇಕು, ಹೇಳಬೇಕಲ್ಲ. ಯಾವುದನ್ನು ನಿರಂತರವಾಗಿ ಕಾಯೇನ ವಾಚ ಮನಸ್ಸ ನಾವು ಹೇಳ್ತೇವೆಯೋ ತ್ರಿಕರಣ ಭಾವನೆಯಿಂದ, ಅದಕ್ಕೆ ಅನುಷ್ಠಾನ ಅಂತ ಹೆಸರು. ಮನಸ್ವಿ, ಮನಸ್ಸಿನಿಂದ ಸಂಕಲ್ಪ ಬೇಕು, ಅದನ್ನು ನಾಲಿಗೆಯಿಂದ ಹೇಳಬೇಕು, ಅದನ್ನು ಬುದ್ಧಿಪೂರ್ವಕವಾಗಿ ಹೇಳಬೇಕು. ಕಾಯೇನ ವಾಚ ಮನಸ್ಸ, ಮನೋವಾ ಕಾಯ, ಇದು ಹೇಳಬೇಕು. ಭಜನೆಯ ಸಾಮೂಹಿಕತೆಯಲ್ಲಿ ದೊಡ್ಡ ಶಕ್ತಿ ಇದೆ. ಮೂರು ಮೂರ್ತಿಗಳು, ದೇವತೆಗಳು ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡುವಾಗ ದೇವಿಯ ಸೃಷ್ಟಿಯಾಯಿತು, ಮಹಿಷನ ವಧೆ ಆಯಿತು. ಸಾಮೂಹಿಕ ಭಜನೆಯಲ್ಲಿ, ಸಮಷ್ಟಿಯ ಚಿಂತನೆಯಲ್ಲಿ ಅನುಗ್ರಹ ವಿಶೇಷತೆ ಇದೆ. ಸಾಮೂಹಿಕವಾಗಿ ಮಾಡಬೇಕು. ಇಲ್ಲಿ ಜಾತಿ, ಇಲ್ಲಿ ಭಾಷೆ ಇಲ್ಲ, ಇಲ್ಲಿ ಭಾವ ಇದೆ. ಇಲ್ಲಿ ಶ್ರೀಮಂತ, ಇಲ್ಲಿ ಬಡವ, ತರತಮ ಇಲ್ಲ, ಇಲ್ಲಿ ಏಕಸ್ವರೂಪತೆ ಇದೆ. ನೋಡಿ, ಏಕಸ್ವರೂಪತೆ ಇದೆ. ಒಬ್ಬ ಹೇಳಿಕೊಟ್ಟದನ್ನು ಎಲ್ಲರೂ ಹೇಳ್ತೇವೆ ನಾವು, ಮತ್ತು ಒಂದೇ ಲಯದಲ್ಲಿ ಹೇಳ್ತೇವೆ, ಅದೇ ತಾಳದಲ್ಲಿ ಹೇಳ್ತೇವೆ, ಆ ರಾಗದಲ್ಲಿ ಹೇಳ್ತೇವೆ. ಯಾವುದು ನಿರಂತರತೆಯಿಂದ ಅನುಸ್ಯೂತವಾಗಿ ತೈಲ ಧಾರೆಯಂತೆ ಅವಿಚ್ಛಿನ್ನವಾಗಿ ಯಾವುದು ನಡೀತದೋ ಅಲ್ಲಿ ಶಕ್ತಿ ನಿರ್ಮಾಣ ಆಗ್ತದೆ. ಸುಮ್ಮನೆ ದೇವರ ಪ್ರತಿಷ್ಠೆ ಆಗಿ ಅಲ್ಲಿ ಕಲ್ಲು ಪ್ರತಿಷ್ಠೆ ಆಗ್ತದೆ. ದೇವರು ಯಾವಾಗ ಬರ್ತಾನೆ? ದೇವರನ್ನು ಪ್ರತಿಷ್ಠಾಪನೆ ಮಾಡುವಂಥ ಅರ್ಚಕ ಆ ದೇವರ ನಾಮ ಜಪವನ್ನು ಲಕ್ಷ ಸಂಖ್ಯೆಯಲ್ಲಿ ಅನುಷ್ಠಾನ ಮಾಡಬೇಕು. ಸುಮ್ಮನೆ ದೇವರು ಬರೋದಿಲ್ಲ, ಮೂರ್ತಿ ಬರ್ತದೆ, ದೇವರು ಬರೋದಿಲ್ಲ. ಆ ಲಕ್ಷ ಸಂಖ್ಯೆಯಲ್ಲಿ ಅನುಷ್ಠಾನ ಮಾಡಿದ ಮೇಲೆ ತನ್ನ ಶರೀರದಲ್ಲಿ ಉಪಸ್ಥಿತಿರುವಂತಹ ದೇವರನ್ನು ತೆಗೆದು ಆವಾಹನೆ ಮಾಡಬೇಕು. ಆ ದೇವರು ಎಲ್ಲಿಂದ ಬರುವುದು? ಪರಬ್ರಹ್ಮ ಸ್ವರೂಪಿಯಾಗಿ ದೇವರು ಬರುವುದು. ಇದು ನಮ್ಮ ಪ್ರತಿಷ್ಠೆಯ ವಿಧಿ. ಪ್ರತಿಯೊಬ್ಬರಲ್ಲೂ ದೈವಾಂಶರೇ, ಆತ್ಮ. ಒಂದು ಸಬ್ಜೆಕ್ಟ್ ಹೇಳಿದರು, ಭಜನಾ ಮಂದಿರಗಳಿಂದ ಸಾಮಾಜಿಕವಾದಂತಹ ಬದಲಾವಣೆ ಏನು ಅಂತ. ಒಂದು, ನಮ್ಮ ಮನಸ್ಸು ಹಾರ್ದಿಕವಾಗಿ ಸಂಘಟನೆ ಆಗೋದು ಭಜನೆಯಲ್ಲಿ. ಇದು ಕಲಿಯುಗದಲ್ಲಿ ಸುಲಭ ಮಾರ್ಗ. ಸತ್ಯಯುಗದ ತ್ರೇತೆಯಲ್ಲಿ, ಕೃತಯುಗದಲ್ಲಿ ತಪಸ್ಸು. ನಮಗಷ್ಟು ತಾಳ್ಮೆಯೂ ಇಲ್ಲ, ಪರಿಸರವೂ ಹಾಗಿಲ್ಲ. ಅದೇ ರಾಮನ ಕಾಲಕ್ಕೆ ಬರುವಾಗ ಯಜ್ಞ ಪ್ರಧಾನವಾಗಿತ್ತು, ಅದೇ ಕೃಷ್ಣನ ಕಾಲಕ್ಕೆ ಬರುವಾಗ ಪೂಜೆ ಆಯಿತು. ಅದೇ ಕಲಿಯುಗದಲ್ಲಿ ಭಜನೆ ಪ್ರಧಾನ, ನಾಮ ಸಂಕೀರ್ತನೆ ಪ್ರಧಾನ. ಅನೇಕ ದಾಸರು, ಕನಕದಾಸರು, ಪುರಂದರದಾಸರು, ದಾಸಪಂಥ ಕಲಿಯುಗದಲ್ಲಿ ಹರಿನಾಮ ಸಂಕೀರ್ತನೆಯನ್ನು ಹೇಳಿದೆ. ಎಲ್ಲ ಭಜನೆಗಳಲ್ಲಿ ಇರುವಂತಹದ್ದು ಭಗವಂತನ ಸ್ತುತಿ. ಮತ್ತು ಭಕ್ತ ತಾನು ಸ್ವಾತಂತ್ರ್ಯ ಹೇಳ್ತಾನೆ, ನೀನು ಯಾಕೋ, ನಿನ್ನ ಹಂಗೆ ಯಾಕೋ. ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಿ ಅದು ಬೇಕು ಇದು ಬೇಕು ಕೇಳೋದಲ್ಲ ಸ್ವಾಮಿ. ದೇವರಿಗೆ ಏನು ಬೇಕು ಅಂತ ಗೊತ್ತಿಲ್ವ? ಪ್ರಾಮಾಣಿಕವಾಗಿ ನಮ್ಮ ಭಕ್ತಿಯನ್ನು ದೇವರ ಮುಂದೆ ತೆರೆದಿಡಬೇಕಾದ್ದು ಮುಖ್ಯ ಭಜನೆಯಲ್ಲಿ. ನಮಗೆ ಹಣ್ಣು ಕಾಯ ಸಂದೇಶವನ್ನು ಕೊಡ್ತದೆ. ಒಳಗೆ ನಾರುಂಟು, ಆಮೇಲೆ ಕಠಿಣವಾದ ಗೆರಟೆ ಉಂಟು, ಅದನ್ನು ಒಡೀರಿ. ಒಳಗೆ ಬೆಳ್ಳಗಿನ ಹೂರಣ ಉಂಟು, ಅದರೊಳಗೆ ತಿಳಿ ನೀರುಂಟು. ಆ ತಿಳಿ ನೀರನ್ನು ಯಾರು, ಯಾವ ಡಾಕ್ಟ್ರು ಇಂಜೆಕ್ಷನ್ನಲ್ಲಿ ಸಿರಿಂಜಲ್ಲಿ ನೀರು ಒಳಗೆ ಕುತ್ತಿದ್ದ ಅದಕ್ಕೆ? ನಮ್ಮ ಮನಸ್ಸು ಬೆಳ್ಳಗಿನ ಹೂರಣ ಆಗಲಿ. ಇಲ್ಲಿ ದೇವಮಂದಿರಕ್ಕೆ ಹೋಗುವಾಗ ನಮ್ಮ ಪ್ರಾರ್ಥನೆ ತಿಳಿ ನೀರಿನ ಹಾಗಿರಲಿ. ಭಗವದ್ ದರ್ಶನ ಉಂಟು. ಕದಳಿ ಫಲವನ್ನು, ಬಾಳೆಹಣ್ಣು ಕೊಂಡೋಗ್ತೇವೆ. ಯಾಕೆ? ಮಾವಿನ ಹಣ್ಣು ಆಗೋದಿಲ್ಲ ಹಣ್ಣು ಕಾಯೋಗೆ, ತೆಂಗಿನಕಾಯಿ ಒಟ್ಟಿಗೆ ಮಾವಿನ ಹಣ್ಣು ಆಗೋದಿಲ್ಲ ಅಂತ ಹೇಳಿದ್ದು ಯಾಕೆ? ಬಾಳೆಹಣ್ಣು ಆಗಬೇಕು.
ಹಳದಿ ಬಣ್ಣದ ಆವರಣ ಉಂಟು, ಅಂಗಿ, ಅದು ಮೋಹ. ಆ ಮೋಹವನ್ನು ತೆಗಿರಿ. ದೇವರ ಹತ್ರ ಹೋಗುವಾಗ ನಾನು ನನ್ನದು ಎನ್ನುವುದು ಕಳಚಿ ತೆಗಿರಿ. ಬೆಳ್ಳಗಿನ ಹೂರಣ, ಬಾಳೆಹಣ್ಣು ಕಾಣೋದು, ಆ ಬೆಳ್ಳಗಿನ ಹೂರಣವನ್ನು ದೇವರಿಗೆ ತೋರಿಸಿ. ಮನಸ್ಸು ಸ್ವಚ್ಛ ಆಗಲಿ. ಇದು ಭಜನೆಯ ಸಂದೇಶ. ಮನೆಯಲ್ಲಿ ನಿತ್ಯ ಭಜನೆ ಮಾಡುವ ಸಂಪ್ರದಾಯ ನಮ್ಮ ಮಕ್ಕಳಿಗೆ ಕಲಿಸಿ. ಯಾವ ಪಠ್ಯ ಪುಸ್ತಕದಲ್ಲಿ ಅದಿಲ್ಲ. ಈಗ ನಾವು ಕಲಿಯುವ ಯಾವ ಸಬ್ಜೆಕ್ಟುಗಳು LKGಯಿಂದ ತೊಡಗಿ ಅಥವಾ ನರ್ಸರಿಯಿಂದ ತೊಡಗಿ ನೀವು ಅತ್ಯುನ್ನತ ಶ್ರೇಣಿಯವರೆಗೆ ಹೋಗಿ, PhDಯವರೆಗೆ ಹೋಗಿ, ನಮ್ಮ ಬದುಕಿಗೆ ದುಡ್ಡು ಮಾಡುವುದು ಹೇಗೆ, ಸಂಪಾದನೆ ಮಾಡುವುದು ಹೇಗೆ ಅಂತ ಬಿಟ್ಟರೆ ಕುಟುಂಬ ಪೋಷಣೆಯ ವಿಷಯ ಉಂಟಾ, ಮಾರಲ್ ಪೀರಿಯಡ್ ಉಂಟಾ, ನೀತಿ ಪಾಠ ಉಂಟಾ, ಏನುಂಟು ನಮ್ಮ ಪಠ್ಯದಲ್ಲಿ? ಪರೀಕ್ಷೆ ಬರಲಿಕ್ಕಾಗುವಾಗ ನಮಗೆ ಎಚ್ಚರ ಆಗೋದು 5ನೇಗೆ 8ನೇಗೆ ಪರೀಕ್ಷೆ ಬೇಕೋ ಬೇಡೋ ಅಂತ. ಅದನ್ನು ನವೆಂಬರಿನಲ್ಲಿ ಮಾಡಲಿಕ್ಕಾಗೋದಿಲ್ಲೋ? ಬರಬೇಕಿತ್ತು, 4 ಜನ ಶಾಸಕರು ಬರಬೇಕಿತ್ತು ಇವತ್ತು. ಅದು ಪರೀಕ್ಷೆ ಬರಲಿಕ್ಕಾಗೋಗಲ್ಲ, ನಮಗೆ ನೆನಪಾಗೋದು. ಸೆಕೆಂಡ್ PUC ಆಗಿ ನಾವು ಉನ್ನತ ಶಿಕ್ಷಣಕ್ಕೆ ಹೋಗಲಿಕ್ಕೆ ತೊಡಗುವಾಗ ಫೀಸು ಮತ್ತು ಅದಕ್ಕೆ ಸಂಬಂಧಪಟ್ಟ ಡೊನೇಷನ್ನ ಬಗ್ಗೆ ಚರ್ಚೆ. ಗವರ್ಮೆಂಟ್ ಫೀಸು ನೇಮಕ ಎಷ್ಟು, ಇಲ್ಲಿ ಕಟ್ಟಲಿಕ್ಕೆ ಎಷ್ಟು, ಅಲ್ಲಿ ಕಟ್ಟಲಿಕ್ಕೆ ಎಷ್ಟು, ಅದು ಆಗಿ 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 ಅರ್ಧ ಸೆಮಿಸ್ಟರ್ ಹೋಯಿತು. ಇದು ಜನವರಿಯಲ್ಲಿ ಕ್ಲಾಸ್ ಆರಂಭ. ಇದನ್ನು ಯಾರು ಸ್ವಾಮಿ ಸರಿ ಮಾಡೋದು? ನಮಗೆ ಧಾರ್ಮಿಕ ಸಭೆ ಹಿಡಿದ ಕೂಡಲೇ ರಾಜಕಾರಣಿಗಳು ಬಾರದಿದ್ದರೆ ನಮಗೆ ಚಪ್ಪೆ ಆಗ್ತದೆ ಅಂತ. ಅಲ್ಲಿ ಯಾರು ಬತ್ತಿಗೇರು ಬಾರ ಅಂತ ಯಾಕೆ ಅವರು ಹೇಳಿದ್ದು? ನಾನು ವೇದಿಕೆ ಬೇರೆಯವರಿಗೆ ಉಂಟು, ನಾವು ಅಲ್ಲಿಗೆ ಹೋಗುವ. ಏನು ಶಿಕ್ಷಣವನ್ನು ಗೌಣ ಮಾಡ್ತೀರಾ? ಮನುಷ್ಯನಿಗೆ ಮೊದಲು ಕೊಡಬೇಕಾದ್ದು ಶಿಕ್ಷಣ. ಅದಕ್ಕೆ ಕೇಳುವರಿಲ್ಲ ಸ್ವಾಮಿ. ಆ ಡಿಪಾರ್ಟ್ಮೆಂಟ್ ವೀಕ್ ಸರ್ಕಾರದಲ್ಲಿ. ಅದರ ವ್ಯಾಪ್ತಿಯನ್ನು ನಾನು ಹೇಳುವುದಿಲ್ಲ ಭಾಷಣದಲ್ಲಿ, ವೀಕ್ ಅದು. ಆ ಕಾರಣದಿಂದ ನಾವು ಎಲ್ಲಿ ಪುಷ್ಟಿ ತುಂಬಿಕೊಳ್ಬೇಕು? ನಾವು ಧಾರ್ಮಿಕತೆಯಲ್ಲಿ ಪುಷ್ಟಿ ತುಂಬಿಕೊಳ್ಬೇಕು. ಚುನಾವಣೆ ಹತ್ರ ಬರಲಿಕ್ಕೆ ಗೊತ್ತಾಗಿಲ್ಲ. ಈ ಸಮಾಜವನ್ನು ಒಡೆದು ಗುಂಪು ಗುಂಪು ಮಾಡಿ ಮೀಸಲಾತಿ ಕೊಟ್ಟು ಅವರನ್ನೊಂದು 4%, 3%, 7% ಮಾಡಿದರು. ಪ್ರತಿಯೊಬ್ಬರು 100% ಮಾರ್ಯಾರೆ. ನೀವು ಯಾಕೆ 4%ಗೆ ಕೈ ಚಾಚುತ್ತೀರಿ? 100%. ಭಜನೆ, ಈ ಭಕ್ತಿ, ಈ ಶ್ರದ್ಧೆ ನಮ್ಮನ್ನು ಒಂದು ಮಾಡ್ತಾ ಇದೆ. ಸಾಮೂಹಿಕ ಅಂತಸಂತರ್ಪಣೆಯಲ್ಲಿ ಯಾರೂ ಜಾತಿ ಕೇಳಲಿಲ್ಲ. ಈ ಭಜನೆಯಲ್ಲಿ ಅಷ್ಟೋ ಮಂದಿ ಬಂದರು, ಮಕ್ಕಳಿಂದ ತೊಡಗಿ ಸಣ್ಣ ಸಣ್ಣ 8-10 ವರ್ಷದ ಮಕ್ಕಳಿಂದ 80 ವರ್ಷದವರೆಗೆ ಬಂದರು. ಜಾತಿ ಕೇಳಿದ್ರ? ಜಾತಿಯಿಂದ ಬಂದ್ರ? ಬರಲಿಲ್ಲ. ಬದಲಾಗಿ ಭಾವದಿಂದ ಬಂದ್ರಿ, ಭಕ್ತಿಯಿಂದ ಬಂದ್ರಿ. ಇದು ಸಮಾಜದಲ್ಲಿ ಒಂದು ದೀಪಸ್ತಂಭದ ಹಾಗೆ, 4 ಮಾರ್ಗದಲ್ಲಿ ಎತ್ತರದ ಒಂದು ಕಂಬಕ್ಕೆ 4 ದೀಪ ಮಾಡೋದು. ಇದು ದೀಪಸ್ತಂಭ ಆದರ್ಶ ಆಗಬೇಕು. ಈ ಭಜನಾ ಮಂದಿರಗಳು ಸಮಾಜಕ್ಕೆ ಧಾರ್ಮಿಕ ಬೆಳಕನ್ನು ಕೊಡುವ, ಸಾತ್ವಿಕ ಬೆಳಕನ್ನು ಕೊಡುವ, ಜ್ಞಾನವನ್ನು ಕೊಡುವ ಕೆಲಸ ಆಗಬೇಕು. ನಮ್ಮ ಊರಿನ ಶಿಕ್ಷಣ ಸಂಸ್ಥೆಗಳಲ್ಲಿ ವಾರಕ್ಕೊಮ್ಮೆ ಭಜನೆ ಮಾಡುವ ಪ್ರಯತ್ನ ಮಾಡಬಹುದಾ? ಮನೆಗಳಲ್ಲಿ ಈ ವಾರ ಇಲ್ಲಿ, ಇನ್ನೊಂದು ವಾರ ಇನ್ನೊಂದು ಮನೆಯಲ್ಲಿ, ಒಂದೊಂದು ಮನೆಯಲ್ಲಿ ನಾವು ತಂಡವಾಗಿ ಹೋಗಿ ಭಜನೆ ಮಾಡಬಹುದಾ? ಆವಾಗ ಮನಸ್ಸು ಇದು ಒಂದಾಗಿರ್ತದೆ. ನಮ್ಮಲ್ಲಿ ಈ ಮತೀಯವಾದ, ಜಾತೀಯವಾದಂತಹ ಈ ವಿಘಟನೆಯ ಮನಸ್ಸು ಹೋಗ್ತದೆ, ಸಂಘಟನೆ ಪ್ರಬಲ ಆಗ್ತದೆ. ಯಾವುದು? ಧಾರ್ಮಿಕ ಸಂಘಟನೆ. ಮನೆಯಲ್ಲಿ ಪ್ರತಿಯೊಂದು ಮನೆಯೂ ಮಂದಿರವಾಗಲಿ. ದೊಡ್ಡ ಸಂಭ್ರಮ ಮಾಡಬೇಡಿ. ನಮ್ಮ ಮನೆಯಲ್ಲಿ ಲಾಡು ಮತ್ತು ಇವತ್ತು ಇಂಥದ್ದು ಮಾಡಿದ್ದೇವೆ, ಪಲಾವೆಲ್ಲ. ಆವಾಗ ಸ್ಪರ್ಧೆ, ಅವ ಹೋಳಿಗೆ ಮಾಡೋದು, ಅವಾಗ ಅದು ಭಜನೆಯಿಂದ ಹೋಗಿ ಮತ್ತೆ ಅದು ಸ್ಪರ್ಧೆಯಿಂದಾಗಿ ಅದು ಫಲಾರ ಭಯಂಕರ ಆಗ್ತದೆ. ಅಲ್ಪ ಬರೋಡೆ ಮಾರ್ಯಾರೆ, ಅಲ್ಪ ಫಲಾರ ಬಾರ್ಲ ಹಾಕಿಪುಣ್ಣು ಅಂತ. ಭಜನೆ ಹೋಯಿತು, ಫಲಾರ ದೊಡ್ಡದಾಯಿತು. ಅದು ಮಾಡಬೇಡಿ. ಒಂದು ಪಾನಕ ಮತ್ತು ಅವಲಕ್ಕಿ ಮಂಚ ಕಜ್ಜಾಯ ಕೊಡಿ. ಭಜನಾ ಮಂದಿರದಲ್ಲಿ, ಇದು ಪೂಜ್ಯ ಕಾವಂದ್ರ ಹೇಳಿದ ಮಾತಿದ್ದು ಹೆಗಡೆಯವರು, ಬಹಳ ಮಡಿ ಮಾಡಬೇಡಿ. ಕಂಡವಟ್ಟೆ ಯಾರು ಆ ದೇವರ ಹತ್ರ ಬಾರದಾಗೆ, ನಮಗೆ ಆ ದೇವರು ಯಾರು ಅಂತಲೂ ಗೊತ್ತಾಗದಾಗೆ ಹೀಗೆ ಮಾಡಿಕೊಂಡು ಅಲ್ಲ. ತುಂಬ
ತುಂಬ ನಾವು ಭಗವಂತನಿಗೆ ತುಂಬ ಹತ್ತಿರ ಹೋಗುವುದನ್ನು ಮಾಡಿ ಭಜನಾ ಮಂದಿರದಲ್ಲಿ. ಆ ಮಡಿ ಆಚರಣೆ ಶುದ್ಧ ಮೈಲಿಗೆ ಅದಕ್ಕೆ ದೇವಸ್ಥಾನ ಅಷ್ಟಬಂಧ ಬೇರೆ ಉಂಟು. ಭಜನಾ ಮಂದಿರ ಇರುವುದೇ ದೇವರಿಗೆ ನಾವು ಹತ್ತಿರ ಆಗಲಿಕ್ಕೆ ಇರುವುದದು. ಅದು ಬಹಳ ದೊಡ್ಡ, ನೀವು ಅಷ್ಟಬಂಧ ಬ್ರಹ್ಮಕಲಶ ಪುನರ್ ಪ್ರತಿಷ್ಠೆ ಖಂಡ ಬಟ್ಟೆ ಮಾಡಿ ಯಾರೂ ಆ ಭಜನಾ ಮಂದಿರದ ಹತ್ತಿರ ಹೋಗದೆ ಬಹಳ ಮಾರ್ಗದಿಂದಲೇ ಕೈ ಮುಗಿದು ಹೋಗುವ ಹಾಗೆ ಮಾಡಬೇಡಿ ಅಂತ ಭಜನಾ ಮಂದಿರವನ್ನು. ಇದು ಎಲ್ಲರೂ ದೇವರ ಹತ್ತಿರ ಹೋಗಲಿಕ್ಕೆ. ದೇವರು ವರಾಹನಾಗಿದ್ದಾನೆ, ದೇವರು ಯಾದವರ ಕುಲದಲ್ಲಿ ಹುಟ್ಟಿದ್ದಾನೆ, ದೇವರು ಮತ್ಸ್ಯನಾಗಿ ಹುಟ್ಟಿದ್ದಾನೆ. ದೇವರು ಹುಟ್ಟಲಿಕ್ಕೆ ಒಳ್ಳೆ ಜಾತಿ ನೋಡಲಿಲ್ಲ. ಅವ ವೇದಮೂರ್ತಿ ಆಗಬೇಕು ಅಂತ ದೇವರು ಹೇಳಲಿಲ್ಲ. ದೇವರು ಎಲ್ಲ ಸ್ತರದಲ್ಲಿ ಮೀನಾಗಿದ್ದಾನೆ, ವರಾಹ ಆಗಿದ್ದಾನೆ, ಹಂದಿ ಆಗಿದ್ದಾನೆ. ದೇವರು ಎಲ್ಲವೂ ಆಗಿದ್ದಾನೆ, ಮನುಷ್ಯನಲ್ಲ ಪ್ರಾಣಿಯಲ್ಲಾಗಿದ್ದಾನೆ. ಆ ಕಾರಣದಿಂದ ಭಜನಾ ಮಂದಿರ ಎಲ್ಲರಿಗೂ ಹತ್ತಿರವಾಗಲಿ ದೇವರು. ಆ ಗರ್ಭಗುಡಿಯ ಬಾಗಿಲಿನ ಹತ್ರ ಹೋಗಿ ಪ್ರಸಾದ ತೆಕ್ಕೊಳ್ಳುವಷ್ಟು ಹತ್ತಿರ ಇರಲಿ ಅಂತ. ಎಲ್ಲಿಯೋ ದೂರ ಮಾಡಬೇಡಿ, ಕತ್ತಲೆಯಿಂದ ಇನ್ನು ಟಾರ್ಚ್ ಲೈಟ್ ಹಾಕಿ ದೇವರನ್ನು ನೋಡುವಾಗೆ ಮಾಡಬೇಡಿ. ಎಲ್ಲರೂ ಭಜನಾ ಮಂದಿರದ ಕಲ್ಪನೆ ಸಾಮೂಹಿಕವಾಗದ ಪೂಜೆ. ಎಲ್ಲರೂ ಒಂದು ಆರತಿ ಮಾಡುವಾಗಿಲ್ಲಿ. ಮೊದಲು ಸೌತಡ್ಕ ಅಂತ ಒಂದು ದೇವಸ್ಥಾನ ಇತ್ತು, ಬಯಲು ದೇವಸ್ಥಾನ. ಅಲ್ಲಿ ಯಾರು ಹೋಗಿಯೂ ಪಂಚಕಜ್ಜಾಯ ಮಾಡಿ ಪೂಜೆ ಮಾಡ್ಬೋದು. ಈಗ ಅದಕ್ಕೆ ಶಿಸ್ತು ಒಂದು ಆವರಣ ಆಗಿ ಮಾಡಲಿಕ್ಕಾಗೋದಿಲ್ಲ. ಈಗ ದೇವರು ಸ್ವಲ್ಪ ದೂರ 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 ಆಗಿದ್ದಾನೆ. ಆ ಕಾರಣದಿಂದ ಭಜನಾ ಮಂದಿರಗಳು ಭಾವದಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಮನುಷ್ಯನನ್ನು ಏಕಸೂತ್ರದಲ್ಲಿ ತರುವಂಥ ಒಂದು ಕೇಂದ್ರ ಅದು. ಸಮಾಜದಲ್ಲಿ ಒಂದು ಶುಭ ಕಾರ್ಯಕ್ರಮ ಆಗ್ತದೆ, ನಾವು ಬಳಸಲಿಕ್ಕೆ ಈಗ ನಾವು ಊಟ ಒಂದು ಕಾಂಟ್ರಾಕ್ಟ್ ಕೊಡೋದು ಕ್ಯಾಟ್ರಿಂಗಿನವರಿಗೆ. ಬಳಸಲಿಕ್ಕೆ ನಾವು ಸುಧಾರಿಕೆಗೆ ಜನ ಹೇಳೋದು, ಸುಧಾರಿಕೆಗೆ 25 ಜನ ಪಂಟ ಅಂತ. ನಮ್ಮ ಹತ್ರ ವಾಲಂಟಿಯರ್ಸಿನ ಕೊರತೆ ಉಂಟು. ನಾನು ಇಲ್ಲಿಯ ವಿಷಯವನ್ನು ಹೇಳುವುದಲ್ಲ ಇದು, ನಾನು ಒಟ್ಟು ಸಮಾಜದಲ್ಲಿ ನೋಡಿದ ಸಂಘ. ಈಗ ಮದುವೆಗಳಾಗಿರ್ಬೋದು, ಉಪನಯನ ಇರ್ಬೋದು, ಮನೆ ಒಕ್ಕಲಿರ್ಬೋದು, ಅಥವಾ ಯಾವುದಾದ್ರು ಉದ್ಘಾಟನೆ ಇರ್ಬೋದು, ಯಾವುದೇ ಕಾರ್ಯಕ್ರಮ ಇರಲಿ ಅದಕ್ಕೆ ಬಳಸಲಿಕ್ಕೆ ಜನ ಮಾಡೋದು. ಯಾಕೆ? ನಮ್ಮಲ್ಲಿ ಕೊರತೆ ಉಂಟು. ಸರ್ವಿಸ್ ಮೈಂಡ್, ಸೇವಾ ಮನೋಧರ್ಮ ಕಡಿಮೆ ಆಗಿದೆ. ಭಜನಾ ಸಂಘಗಳು ಈ ಸೇವಾ ಮನೋಧರ್ಮವನ್ನು ಬೆಳೆಸಿ ಸಮಾಜದಲ್ಲಿ ಬ್ರಹ್ಮಕಲಶಕ್ಕೆ ಅದನ್ನ ಬಳಸಲಿಕ್ಕೆ ಇವತ್ತು ಮಧ್ಯಾಹ್ನ ನಮ್ಮ ತೊಕ್ಕೊಟ್ಟು ಭಜನಾ ಸಂಘದವರು ಬಳಸಲಿಕ್ಕೆ. ನಮ್ಮ ಮಿತ್ರರ ಮನೆಯಲ್ಲಿ ಒಂದು ಮದುವೆ, ಇವತ್ತು ಮದುವೆಗೆ ಬಳಸುವ ಈ ವ್ಯವಸ್ಥೆಯನ್ನು ನಾವು ವಹಿಸಿಕೊಳ್ತಾ ಇದ್ದೇವೆ. ಚಂದ ಮಾಡಿ ತರಕಾರಿ ಹಚ್ಚಲಿಕ್ಕೆ ನಾವು ಕಾಂಟ್ರಾಕ್ಟ್ ಕೊಡಲಿಕ್ಕೆ ತೊಡಗಿದ್ದೇವೆ. ಕಾಂಟ್ರಾಕ್ಟ್ ಗಣಹೋಮವೇ ಬಂದಿದೆ ಬಿಡಿ. ಯಾವಾಗ ಕಾಂಟ್ರಾಕ್ಟ್ ಪದ್ಧತಿ ಬಂತೋ ಅಲ್ಲಿಗೆ ಅದು ವ್ಯಾಪಾರ ಆಯ್ತಲ್ಲ ಸ್ವಾಮಿ. ಅದು ವ್ಯಾಪಾರ, ಅದು ಬಿಸ್ನೆಸ್ ಅಲ್ಲೋ, ಅದು ರಿಲೀಜಿಯಸ್ ಬಿಸ್ನೆಸ್ ಹೇಳುದು ನಾನು ಅದನ್ನು. ರಿಲೀಜಿಯಸ್ ಬಿಸ್ನೆಸ್ ಆಗಬೇಕಾದಲ್ಲ, ಅದರಲ್ಲಿ ಭಾವ ಇದೆ. ಎಲ್ಲರೂ ಸೇರಿ ತರಕಾರಿ ಹಚ್ಚೋದು, ಎಲ್ಲರೂ ಸೇರಿ ಬಳಸೋದು. ಈ ಕೂಡು ಕುಟುಂಬ ಅನ್ನೋ ಮನೆತನ ಮಾತ್ರ ಅಲ್ಲ, ಸಮಾಜದಲ್ಲಿ ಎಲ್ಲರೂ ಕೂಡಿ ಒಟ್ಟು ಸೇರಿ ಒಂದು ಶುಭ ಸಮಾರಂಭ ಅಥವಾ ಯಾವುದೋ ಒಂದು ದುಃಖದ ಸಮಾರಂಭವೇ ಆಗಲಿ, ಎಲ್ಲರೂ ಸೇರಿ ಬರೇ ಅವನ ಮರಣದ ಸುದ್ದಿ ಕೇಳುವಾಗ ಒಂದು ಗಂಧದ ಮಾಲೆ ಹಾಕಲಿಕ್ಕೆ ಮಾತ್ರ ಸೇರುವುದಲ್ಲ, ಇದಾಗಬೇಕು. ಇದು ಎಲ್ಲಿ ಭಜನಾ ಸಂಘಗಳಿಂದ ತೊಡಗಬೇಕು. ಸಮಾಜದ ಪರಿವರ್ತನೆ, ಒಂದು ದೇವಸ್ಥಾನಕ್ಕೆ ದಾರಿಯಾಗಬೇಕು. ಒಬ್ಬನ ಮನೆಗೊಂದು ತೊಂದರೆ ಆಗಿದೆ, ಇಲ್ಲಿ ಬರೇ ಭಕ್ತಿ ಭಜನೆ ಅಂತ ಮಾತ್ರಕ್ಕೆ ಅಲ್ಲ, ಇದು ಸಮಾಜದ ಒಟ್ಟು ಪರಿವರ್ತನೆಗೆ ಈ ಭಜನಾ ಸಂಘಗಳು ಕೆಲಸ ಮಾಡಬೇಕು. ಪರಿವರ್ತನೆಗೆ 1982-83ರಲ್ಲಿ ಬಾಹುಬಲಿಯ ಸ್ವಾಮಿಯ ಪ್ರತಿಷ್ಠೆಯ ಇದರಲ್ಲಿ ಯೋಜನೆ ಆರಂಭದ್ದು, ಗ್ರಾಮಾಭಿವೃದ್ಧಿ ಯೋಜನೆ. ಮನೆ ಮನೆಗೆ ಪಾತ್ರೆಯನ್ನು ಕೊಟ್ಟರು ಧರ್ಮಸ್ಥಳದಿಂದ ಪೂಜ್ಯ ಕಾವಂದರು. ಮನೆ ಮನೆಗೆ ಪಾತ್ರೆ ಪಗಡಿಗಳನ್ನು ವರ್ಷವೂ ಅದನ್ನೇ ಮಾಡಿದ್ದಲ್ಲ. ಆಮೇಲೆ ಅವರು ಕೆಲಸ ಮಾಡುವವರಿಗೆ ಧರ್ಮಸ್ಥಳದಿಂದ ಅಕ್ಕಿ ಊಟದ ವ್ಯವಸ್ಥೆಯನ್ನು ಕೊಡುವಂತಹದ್ದು. ಕೆಲಸ ಮಾಡಿ ಅಂತ ಹೇಳಿದರು, ಯಾವಾಗಲಲ್ಲ. ಅವರು ತೆಂಗಿನ ಮರ ಸಸಿ ನೆಟ್ಟರು, ಅಡಿಕೆ ಸಸಿ ನೆಟ್ಟರು, ಗದ್ದೆ ಬೇಸಾಯ ಮಾಡಿದರು. ಅವರು ಸಶಕ್ತರಾದರು. ಆಮೇಲೆ ಆರ್ಥಿಕ ವ್ಯವಸ್ಥೆಯನ್ನು ನೋಡಿಕೊಳ್ಳುವುದನ್ನು ಕಲಿಸಿದರು. ಹಲ್ಲು ಮೂಡದ ಮಗುವಿಗೆ ಸ್ತನ್ಯಪಾನ
ಹಲ್ಲು ಮೂಡಿದ ಮೇಲೆ ಮಣ್ಣಿ ಕೊಡುವುದು, ಆ ಮಗು ಸರಿಯಾಗಿ ನಡಿಲಿಕ್ಕೆ ತೊಡ ಮೇಲೆ ಗಂಜಿ ಕೊಡುವುದು, ಆಮೇಲೆ ಅನ್ನ ಕೊಡ್ತೇವೆ, ಉಳಿದ ಪಾಕಗಳನ್ನು ಕೊಡ್ತೇವೆ. ಆ ಕಾರಣದಿಂದ ಭಜನಾ ಸಂಘಗಳು ಒಂದು ಮಗುವನ್ನು ಹೇಗೆ ತಾಯಿ ಬೆಳೆಸ್ತಾಳೋ ಹಾಗೆ ಒಂದು ಸಮಾಜವನ್ನು, ಒಂದು ಪರಿಸರವನ್ನು ಬೆಳೆಸುವ ಕೆಲಸವನ್ನು ಭಜನಾ ಸಂಘ ಮಾಡಬೇಕು. ಬರೇ ಶನಿವಾರವೋ ಆದಿತ್ಯವಾರ ಒಂದು ವಾರ ನಿಶ್ಚಯ ಮಾಡಿ ಭಜನೆ ಮಾಡಿಕೊಂಡು ಹೋಗುವಂಥದ್ದು ಅಷ್ಟೇ ಅಲ್ಲ, ಇದು ನಿರಂತರವಾದಂಥ ಒಂದು ಸೇವಾ ಪ್ರಕ್ರಿಯೆ. ಇದು ಅದಕ್ಕೆ ಕಾರಣ ಯಾವುದು ಅಂತ ಕೇಳಿದರೆ ಭಜನೆ. ಸಮಾಜ ಬೇರೆ ಬೇರೆ ಕಾರಣಕ್ಕೆ, ಇನ್ನೀಗ ಚುನಾವಣೆ ಬಂದು ಒಂದು 6 ತಿಂಗಳು ಪ್ರಭಾವ ಇರ್ತದೆ, ನಾವೆಲ್ಲ ಪಕ್ಷದಲ್ಲಿ ಹಂಚಿ ಹೋಗ್ತೇವೆ ಹಕ್ಕಿಗಳು ಹಾರಿ ಹೋದಾಗೆ. ಆವಾಗ ಒಂದು ಪಕ್ಷ ಸೋತಿರ್ತದೆ, ಒಂದು ಗೆದ್ದಿರ್ತದೆ, ಒಂದು 3-4 ತಿಂಗಳು ನಮ್ಮ ಮನಸ್ಸೆಲ್ಲ ಸರಿ ಇರುವುದಿಲ್ಲ, ಸ್ವಲ್ಪ ವಿಚಾರಣೆ ಆಗ್ತದೆ. ಅಂದ ಮರೆ ಆ ಜನ ಒಟ್ಟಿಗೆ ಇತ್ತು ಮುರ ಹಂಚಿ ಹೋಯಿನತ್ತು ಅಂತ ಒಂದು 6 ತಿಂಗಳು ನಮ್ಮ ಮನಸ್ಸು ಇತ್ಲಾಗಿ ಹೋಗ್ತದೆ. ಆದರೆ ಅದು ಬೇರೆ, ಅದು ವೈಯಕ್ತಿಕ ಸ್ವಾತಂತ್ರ್ಯ. ಅದು ನಮ್ಮ ಭಜನಾ ಸಂಘದ ಮೇಲೆ, ನಮ್ಮ ಕಾರ್ಯಕರ್ತರ ಮೇಲೆ, ನಮ್ಮ ಭಜಕರ ಮೇಲೆ ಇದು ವಿದ್ಯಮಾನಗಳು ಪರಿಣಾಮ ಆಗಬಾರದು. ಸಮಾಜದಲ್ಲಿ ನಾವು ಪಕ್ಷ ನಮಗೆ ಯಾವುದಕ್ಕೂ ನಾವು ಹೋಗಬಹುದು, ಅದು ನಮ್ಮ ಇಷ್ಟ. ಆದರೆ ಅದು ಭಜನಾ ಮಂದಿರದಲ್ಲಿ ಬರಬಾರ್ದು, ಅಲ್ಲಿ ಬರಬಾರ್ದು. ಈ ಸಮಾರಂಭಕ್ಕೆ ಅವರು ಅವಕಾಶವನ್ನು ಕೊಟ್ಟರು, ಪಾಲ್ಗೊಂಡ್ರು. ಇದು ಸಮಾಜದಲ್ಲಿ ಒಂದು ಪರಸ್ಪರ ಕೊಡಕೊಳ್ಳುವ, ತೇನ ತೆಕ್ತೇನ ಉಪನಿಷತ್ತು ಹೇಳಿದಾಗೆ ಸಮಾಜ ಒಂದಾಗುವ, ಮನಸ್ಸು ಒಂದಾಗುವ ಒಂದು ಪ್ರಕ್ರಿಯೆ, ಪರಸ್ಪರ ಜೀವನ ಮಾಡುವಂತಹದ್ದು, ಕೊಡಕೊಳ್ಳುವಂತಹದ್ದು. ಇದು ಭಜನಾ ಮಂದಿರಗಳು ಸಾಮರಸ್ಯವನ್ನು ತರುವ ಕೆಲಸವನ್ನು ಮಾಡಬೇಕು, ಸಾಮರಸ್ಯವನ್ನು ತರುವಂಥ ಕೆಲಸ ಮಾಡಬೇಕು. ಮಾಡಬೇಕಿದ್ರೆ ನಾವು ಸಮಾಜಕ್ಕೆ ಬೇಕಾಗಿ ಕೆಲಸ ಮಾಡಬೇಕು. ಸಮಾಜಕ್ಕೆ ಏನನ್ನು ಕೊಟ್ಟಿದ್ದೇವೆ? ಬರೇ ನಾವು ಯೂನಿಫಾರ್ಮ್ ಹಾಕೋದು, ಸೀರೆ ಉಡುವುದು, ಒಂದೊಂದು ಸಲವೂ ಒಂದು ಕುಣಿತ ಮಾಡೋದು, ಸೀರೆ ಒಂದು 25 ಇರ್ತದೆ, ಈ ಎಲ್ಲ ನಾಡ್ದು ಹೋಗುವಾಗ ಮೊನ್ನೆ ಸೀರೆ ಅಲ್ಲ ಬೇರೆ ತೆಕ್ಕೊಳ್ಬೇಕು ಅಂತ ಅಲ್ಲ, ಬದಲಾಗಿ ಮತ್ತು ಹೆಣ್ಮಕ್ಕಳ ಸಂಖ್ಯೆಯೇ ಹೆಚ್ಚು ಭಾಗವಹಿಸುವುದ. ಮದಿ ಯಾಕೆ ಗಂಡು ಮಕ್ಕಳು ಬರುವುದಿಲ್ಲ? ಇವತ್ತು ಸಂಖ್ಯೆ ಇದ್ದದ್ದು ಹೆಚ್ಚು, ಅವರೇ 90%. ಉಳಿದವರು ನೋಡಿದ್ದು ಬದಿಯಲ್ಲಿ ನಿಂತು. ಬೇಡುವ ಭಜನೆ ಅವರಿಗೆ? ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಹೇಳಿದರಂತೆ, ಮನೆಯವರನ್ನೆಲ್ಲ ಕಳಿಸ್ತೇನೆ ಅಂತ. ನಾಳದೊಂದು ಗಡ್ದು ಸಮ್ಮಾನ ಎಲ್ಲ ಉಂಟು, ಡಿನ್ನರ್ ಉಂಟು. ಬೊಡ್ಚಿ ಯಾನೇ ಬರ್ಪೆ, ಡಿನ್ನರಿಗೆ ಯಾನೇ ಬರ್ಪೆ, ಸತ್ಯನಾರಾಯಣ ಪೂಜೆಗೆ ಆಳೆನ ಕಡಪುಡುವೆ. ಅಚ್ಯುತಾಸರು ಹೇಳ್ತಿದ್ರು, ಒಂದು ಸಾಯ್ಲಿಕ್ಕೆ ಬದಲಿಗೆ ಯಾರು ಒಪ್ಪುವುದಿಲ್ಲ, ಊಟಕ್ಕೆ ಇನ್ನೊಬ್ಬ ಊಟ ಮಾಡಿದರೆ ಹೊಟ್ಟೆ ತುಂಬುವುದಿಲ್ಲ, ಇನ್ನೊಬ್ಬನ ಹತ್ರ ದೇವರಿಗೆ ಹರಿಕೆ ಕೊಟ್ಟು ಕಳುಹಿಸಿದರೆ ಅನುಗ್ರಹ ನಮಗಾಗುವುದಿಲ್ಲ. ಹಾಗಾದ ಕಾರಣ ದೇವರ ಹತ್ರ ನಾವೇ ಹೋಗಬೇಕು, ಊಟ ನಾವೇ ಹೋಗಬೇಕು, ಸಾವು ಸಹಜವಾಗಿ ನಮಗೆ ಬರ್ತದೆ. ಭಗವಂತ ನಮ್ಮ ಕೈ ಬಿಡುವುದಿಲ್ಲ. ಭಗವಂತ ಕೈ ಬಿಟ್ಟರೆ ಭಗವಂತ ಕೈ ನೀಡುವುದು, ನಾವು ಹಿಡ್ಕೊಳ್ಬೇಕು. ಹಿಡ್ಕೊಳ್ಳೋದು ಹೇಗೆ? ದೇವರ ನಾಮಸ್ಮರಣೆಯೊಂದಿಗೆ ಹಿಡ್ಕೊಳ್ಳೋದು. ದೇವರನ್ನೇ ಹಿಡ್ಕೊಳ್ಳೋದಲ್ಲ, ದೇವರ ನಾಮ ಹಿಡ್ಕೊಳ್ಳೋದು. ಮೊನ್ನೆ ಶೃಂಗೇರಿ ಜಗದ್ಗುರುಗಳನ್ನು ಮಾತಾಡಿದರು, ಅದು ಮೊಬೈಲ್ನಲ್ಲಿ ಶೇರ್ ಆಯಿತು, ಗರ್ನಲ್ ಉಡಿಯಿತು. ನಾನಿನ್ನು ನಿಲ್ಲಿಸ್ತೇನೆ. ಇದು ರಾಮಸೇತು ಆಯ್ತಲ್ಲ, ಎಲ್ಲ ಕಪಿಗಳು ಈ ರಾಮನ ಈ ಕಲ್ಲು ಹಾಕುವಾಗ ಅದಲ್ಲಿ ಶ್ರೀರಾಮ ಅಂತ ಬರೆದು ಹಾಕ್ತಿದ್ರು, ಅದು ತೇಲ್ತಿತ್ತು. ರಾಮನೇ ಒಂದು ಕಲ್ಲು ಹಾಕಿದಂತೆ, ಅದರಲ್ಲಿ ಬರೀಲಿಲ್ಲ, ಕಲ್ಲು ಮುಳುಗಿತ್ತು. ಆವಾಗ ರಾಮ ಕೇಳಿದನಂತೆ ಹನುಮಂತಾದಿಗಳ ಹತ್ರ, ನಾನು ಹಾಕಿದ ಕಲ್ಲು ಮುಳುಗಿದೆ, ನೀವು ಹಾಕಿದ ಕಲ್ಲು ತೇಲ್ತಾ ಉಂಟು ಅಂತ. ನಾವು ಹಾಕಿದ ಕಲ್ಲಿನಲ್ಲಿ ರಾಮನ ಹೆಸರುಂಟು, ರಾಮ ಮುಳುಗಲಿಕ್ಕೆ ಬಿಡುವುದಿಲ್ಲ. ರಾಮಚಂದ್ರ, ನೀನು ಹಾಕಿದ ಕಲ್ಲು, ನೀನು ಕೈ ಬಿಟ್ಟರೆ ಮುಳುಗುವುದಲ್ಲ ಸ್ವಾಮಿ, ನೀನು ಕೈ ಬಿಟ್ಟಿಯಲ್ಲ, ಕಲ್ಲು ಮುಳುಗಿತು. ದೇವರು ಕೈ ಬಿಟ್ಟರೆ ಯಾರು ನಮ್ಮನ್ನು ರಕ್ಷಿಸುವುದಿಲ್ಲ. ಅದಕ್ಕೆ ಬೇಕಾಗಿ ದೇವರ ಕೈಯನ್ನು ಬಿಡಬೇಡಿ, ಗಟ್ಟಿ ಹಿಡ್ಕೊಳ್ಳಿ. ಇದರಲ್ಲಿ ಲೌಕಿಕ ಇದೆ ಭಜನೆಯಲ್ಲಿ. ನೋಡಿ, ಒಂದು ಭಜನೆ ಹೇಳ್ತಾನೆ, ರಾಗಿ ತಂದೀರ ಭಿಕ್ಷೆಗೆ ರಾಗಿ ತಂದೀರ, ಭೋಗ್ಯರಾಗಿ ಯೋಗ್ಯರಾಗಿ. ನಮ್ಮಲ್ಲಿರುವ ರಾಗಿ ಭಿಕ್ಷೆಗಿರುವುದು, ಅದು 10 ಮಂದಿಗೆ ಕೊಡ್ಲಿಕ್ಕಿರುವುದು, ಭೋಗಕ್ಕಿರುವುದಲ್ಲ. ಅದು ಹಸಿದವನಿಗೆ ಕೊಡಲಿಕ್ಕೆ ಯೋಗ್ಯರಾಗಿ.
ಭೋಗ್ಯರಾಗಬೇಡಿ. ಒಂದು ಭಜನೆಯಲ್ಲಿರುವ ವ್ಯಾವಹಾರಿಕ ಧರ್ಮ, ಆಧ್ಯಾತ್ಮಿಕ ಸಂದೇಶ ಎಷ್ಟು ಅಂತ ತಿಳ್ಕೊಳ್ಳಿ. ತೇಲಿಸೋ ಇಲ್ಲ ಮುಳುಗಿಸೋ, ಕಾಲಿಗೆ ಬಿದ್ದೇನು ಪರಮ ಕೃಪಾಳು. ಎಲ್ಲಿ ತೇಲಿಸೋದು? ನನ್ನದು ಸಮುದ್ರಕ್ಕೆ ಹಾಕಿ ತೇಲಿಸಿ ಮುಳುಗಿಸ್ತೀಯೋ ಅಲ್ಲ ಉಳಿಸ್ತೀಯೋ? ದೇವರೇ ನಿನಗೆ ಬಿಟ್ಟದ್ದು. ಪೂರ್ಣ ತ್ಯಾಗವೇ ಪರಮಾದರ್ಶ. ಭಜನೆಯ ಒಂದೊಂದು ಸಾಹಿತ್ಯವು ನಮಗೆ ಆದರ್ಶವನ್ನು ಹೇಳಿದೆ. ಯಮನೆಲ್ಲೂ ಕಾಣನೆಂದು ಹೇಳಬೇಡ, ತಾಯಿಯ ಹೊಟ್ಟೆಯಿಂದ ಮೃತ್ಯುವಿನ ನಾಲಿಗೆಗೆ ಬಿದ್ದಿದ್ದೇವೆ. ಎಷ್ಟೊತ್ತಿಗೆ ಮೃತ್ಯು ನಮ್ಮನ್ನು ಹೇಳ್ಕೊಳ್ತದೆ ಅಂತ ಗೊತ್ತಿಲ್ಲ. ಈ ಮಧ್ಯೆ ಒಳ್ಳೆಯ ಬದುಕನ್ನು ನಾವು ಬದುಕಬೇಕು. 84 ಲಕ್ಷ ಯೋನಿಯಲ್ಲಿ ಹುಟ್ಟುತ್ತೇವೆ, ಏಕಕೋಶದಿಂದ ಅನಂತ ಕೋಶದವರೆಗೆ. ಮನುಷ್ಯ ಜನ್ಮ ಒಂದು ಸಲ ಮಾತ್ರ. ಜಂತೂನ ನರಜನ್ಮ ದುರ್ಲಭಂ. ಮನುಷ್ಯನಿಗೆ ಮಾತ್ರ ಮಾತು ಈ ಕಾಲದಲ್ಲಿ. ಯಾಕೆಂದ್ರೆ ನಮಗೆ ಬುದ್ಧಿ ಇದೆ. ಆ ಮನುಷ್ಯ ಜನ್ಮವನ್ನು ಪರೋಪಕಾರ ಮಾಡಿ ಬದುಕೋಣ. ಪರೋಪಕಾರಾರ್ಥಂ ಇದಂ ಶರೀರಂ. ಹಸುವಿನ ಕೆಚ್ಚಲಿನಲ್ಲಿ ಹಾಲಿದೆ ನಮಗೆ ಬೇಕಾಗಿ, ಹೊಳೆಯಲ್ಲಿ ನೀರು ಹರಿಯುತ್ತದೆ ನಮಗೆ ಬೇಕಾಗಿ, ಮರದ ಗೆಲ್ಲಿನಲ್ಲಿ ಹಣ್ಣಿದೆ ನಮಗೆ ಬೇಕಾಗಿ. ಆ ಕಾರಣದಿಂದ ಅವುಗಳೆಲ್ಲ ಕೊಡುತ್ತದೆ, ಮತ್ತು ಕೃತಜ್ಞತೆಯಿಂದ ಕೊಡ್ತದೆ. ಹಾಲು ತುಂಬಿದ ಕೂಡಲೇ ಕೆಚ್ಚಲು ಇಳೀತದೆ, ಹುಲ್ಲು ಕೊಟ್ಟ ಭೂಮಿಗೆ ಕೃತಜ್ಞತೆ ಹೇಳಲಿಕ್ಕೆ. ಹಣ್ಣು ತುಂಬಿದ ಕೂಡಲೇ ಗೆಲ್ಲು ಬಾಗುತ್ತದೆ, ಕಹಿ ಗೊಬ್ಬರ ತಿಂದ ಬೇರಿಗೆ ಕೃತಜ್ಞತೆ ಹೇಳಲಿಕ್ಕೆ. ಹೊಳೆ ತುಂಬಿದ ಕೂಡಲೇ ಸಮುದ್ರಕ್ಕೆ ಹೋಗ್ತದೆ, ಒಂದೊಂದು ಹನಿಗೂ ತವರ್ಮನೆಯನ್ನು ಸೇರುವ ತವಕ. ಆ ಕಾರಣದಿಂದ ಸಮಾಜದಲ್ಲಿ ಕೃತಜ್ಞತೆಯನ್ನು ಇಟ್ಟುಕೊಳ್ಳೋಣ. ಸಮಾಜ ನಮಗೆ ಬಹಳಷ್ಟು ದೊಡ್ಡ ಬದುಕನ್ನು ಕೊಟ್ಟಿದೆ, ಬದುಕನ್ನು ಕಟ್ಟಿಕೊಟ್ಟಿದೆ, ಬದುಕನ್ನು ಕಟ್ಟಲಿಕ್ಕೆ ನಮಗೆ ಉಪಕಾರ ಮಾಡಿದೆ. ಸಮಾಜಕ್ಕೆ ನಾವು ಒಂದು ಅಂಶ ಸಹಕಾರವನ್ನು ಮಾಡುವ. ಸೇವಾ ಹಿ ಪರಮೋ ಧರ್ಮ. ಇದನ್ನು ಮಾಡುವ. ಯಾವುದನ್ನು ಮಾಡುವ? ಯಾರಿಗೆ ಅಗತ್ಯ ಉಂಟು ಅವರಿಗೆ ಮಾಡುವ. ಹಸಿದವನಿಗೆ ಅನ್ನ ಕೊಡುವ, ಮೈ ಮುಚ್ಚಿಕೊಳ್ಳಿಗೆ ಬಟ್ಟೆ ಇಲ್ಲದೇ ಇದ್ದವನಿಗೆ ಬಟ್ಟೆ ಕೊಡುವ. ನಮ್ಮ ಹತ್ರ ಉಂಟು ಅಂತ ಕೊಡುವುದಲ್ಲ, ಯಾರಿಗೆ ಅಗತ್ಯ ಉಂಟು ಅವರಿಗೆ ಕೊಡಬೇಕು. ಇದು ಮುಖ್ಯ. ಆ ಕಾರಣದಿಂದ ಬಂಧುಗಳೇ, ಎಲ್ಲರ ಶ್ರದ್ಧೆಯ ಒಂದು ಭಕ್ತಿಯ ಸ್ರೋತವಾಗಿ ಒಂದು ಪ್ರವಾಹವಾಗಿ ಬಂದಿದೆ ಇಲ್ಲಿ. ಇದರಲ್ಲಿ 75 ವರ್ಷದ ತಪಸ್ಸಿದೆ. ಯಾರ ತಪಸ್ಸಿದೆ? ಪ್ರತಿಷ್ಠಾಪಿಸದಿಂದ ತೊಡಗಿ ಆಯಾಯ ಕಾಲಕ್ಕೆ ಇದನ್ನು ಸಂರಕ್ಷಿಸಿಕೊಂಡು ಉಳಿಸಿ ನಮಗೆ ಕೈವರ್ತಿಸಿದಂತಹ ಆಗಿ ಹೋದ ಹಿರಿಯರಿಲ್ವೋ, ಪೂರಸೂರಿಗಳಿಲ್ವೋ, ಅವರ ಉತ್ತರಾಧಿಕಾರಿಗಳು ನಾವು. ಆ ಕೆಲಸವನ್ನು ನಾವು ಮಾಡಬೇಕು. ಮಾಡುವುದಿಲ್ಲ ಅಂತ ಹೇಳಲಿಕ್ಕೆ ನಮಗೆ ಹಕ್ಕಿಲ್ಲ, ಮಾಡತಕ್ಕದ್ದು ನಾವು. ಬಂದ ಸಂಖ್ಯೆ ಕಡಿಮೆ, ಬರುವುದಕ್ಕೆ ಸಂಖ್ಯೆ ಹೆಚ್ಚುಂಟು ಮನೆಯಲ್ಲಿ, ನಮಗೆ ಗೊತ್ತುಂಟಲ್ಲ. ಸಂಖ್ಯೆಯೇ ಅಲ್ಲ ಇದು. ಅವರನ್ನು ಈ ಕಡೆಗೆ ಬರುವ ಹಾಗೆ ಮಾಡುವ ಕೆಲಸ ಇದೆ, ಅವರ ಮನವೊಲಿಸುವ ಕೆಲಸ ಇದೆ, ಅವರ ಮನೆಯನ್ನು ಒಲಿಸುವ ಕೆಲಸ ಇದೆ. ನಾವು ಅವರ ಮನಸ್ಸಿನ ಒಳಗೆ ಹೋಗಬೇಕು, ಅವರ ಮನೆಯ ಒಳಗೆ ಹೋಗಬೇಕು. ಪೇಜಾವರ ಶ್ರೀಗಳನ್ನು ನೆನಪಿಸ್ತೇನೆ ನಾನು. ಹರಿಪಾದ ಸೇರಿದ ವಿಶ್ವೇಶತೀರ್ಥ ಶ್ರೀಪಾದರನ್ನು 1979-80ರಲ್ಲಿ ಪರಾವರ್ತನದಲ್ಲಿ ಅವರು ಕೊನೆಯ ಪ್ರಜೆಯವರೆಗೆ ಹೋದರು ಸ್ವಾಮೀಜಿ. ಯಾರು ಸಮಾಜದಿಂದ ಬದಿಗೆ ಸರಿಸಲ್ಪಟ್ಟವರು ಅಂತ ಆಕ್ಷೇಪ ಇತ್ತ ಆ ಕಾಲದಲ್ಲಿ, ಈಗ ಇಲ್ಲ ಅದು. ಅವರ ಮನೆ ಒಳಗೆ ಹೋದರು ಪೇಜಾವರ ಶ್ರೀಗಳು. ಅವರ ಪದಪಲ್ಲವಿಗೆ ನಾನು ಮತ್ತೊಮ್ಮೆ ನೆನಪಿಸ್ತೇನೆ ಅವರನ್ನು. ದೊಡ್ಡ ಕ್ರಾಂತಿ ಮಾಡಿದರು. ಹಾಗಾದ ಕಾರಣ ಇಲ್ಲಿ ಮೇಲು ಕೀಳು, ಅಸ್ಪೃಶ್ಯ ಸ್ಪೃಶ್ಯ ಇದು ಕೇವಲ ಮನಸ್ಸಿನ ಸಣ್ಣ ಭಾವ, ಇದು ಮನಸ್ಸಿನ ಕುಬ್ಜ ಭಾವ, ಇದು ಮನಸ್ಸಿನ ಕೊಳೆ, ಇದು ಮನಸ್ಸಿನ ವಿಷ. ಇವತ್ತು ಅಮೃತ ಮಹೋತ್ಸವದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದೇವೆ, ಅಮೃತ ಸಂಭ್ರಮದಲ್ಲಿ. ನಮ್ಮಲ್ಲಿರುವ ಜಾತೀಯವಾದ, ಭಾಷಿಕವಾದ, ಪ್ರಾಂತೀಯವಾದ, ನಮ್ಮ ಸಣ್ಣ 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 ಅಗತ್ಯ ಇಲ್ಲದ, ನಮ್ಮ ಬದುಕಿಗೆ ವಿನಿಯೋಗಕ್ಕಿಲ್ಲದ ಕರುವಿನ ಎಂಜಲು ದೇವರಿಗೆ ನೈವೇದ್ಯಕ್ಕೆ ಹಾಲು, ಹುಳದ ಎಂಜಲು ಜೇನು ತ್ರಿಮಧುರಕ್ಕೆ ದೇವರಿಗೆ. ಹಾಗಾದರೆ ನಮ್ಮಲ್ಲಿ ಮಡಿ ಮೈಲಿಗೆ ಇಲ್ಲವ ಅಂತ ಕೇಳೋದಲ್ಲ, ಸ್ವಚ್ಛ ಬೇಕು, ಸ್ನಾನ ಬೇಕು, ಹಾಗೆ ಎದ್ದುಕೊಂಡು ಬಂದರೆ ಆಗುವುದಿಲ್ಲ. ಮೂಗುಂಟಲ್ಲ ಎಲ್ಲರಿಗೂ. ಬದಲಾಗಿ ಗುರುನಾರಾಯಣರ ಸಂದೇಶ, ಮನುಷ್ಯ ಒಂದೇ,
ನಂಬಿಕೆಗಳು, ನಡವಳಿಕೆಗಳು ಕೌಟುಂಬಿಕವಾದದ್ದು, ದೇವರ ನಂಬಿಕೆ ಬೇರೆ, ಆಚರಣೆಗಳು, ನಮ್ಮ ಸಂಸ್ಕಾರಗಳು ಇದು ಬೇರೆ. ಇದು ಅವನವನಿಗೆ ಅವನವನದಾದಂಥ ಉಂಟು ಪಿತೃಕರ್ಮಾದಿಗಳು. ಆದರೆ ಸಾಮೂಹಿಕವಾಗಿ ಸಮಾಜಕ್ಕೆ ಬರುವಾಗ ನಮ್ಮಲ್ಲಿ ಸಮಷ್ಟಿಯ ಚಿಂತನೆ ಬೇಕು, ಸಾಮೂಹಿಕ ಚಿಂತನೆ ಬೇಕು. ಆ ಪ್ರವಾಹದಲ್ಲಿ ನಾವು ಸೇರಬೇಕು. ಯಾರ ಬಚ್ಚಲ ಮನೆ ಇರಲಿ, ಯಾರು ಕೈಕಾಲು ತೊಳೆದದ್ದಿದ್ದಿ, ಎಲ್ಲ ನದಿಗಳಿಗೆ ಹೋಗಿ ಗಂಗೆ ಸೇರಿದಾಗ ಎಲ್ಲವೂ ಗಂಗಾ ನದಿ ಆಗ್ತದೆ. ಈ ಭಜನೆಯ ಪ್ರವಾಹ ಗಂಗಾ ನದಿ ಹಾಗೆ. ಅವರು ಕೈ ಮುಗಿಯುವುದು ಭಾಷಣ ನಿಲ್ಲಿಸಲಿಕ್ಕೆ ಅಂತ ಗೊತ್ತಾಗಿದೆ ನನಗೆ, ಗರ್ನಲೊಡೆಯೋರಗಳೇ ಗೊತ್ತಾಗಿದೆ. ನೀವು ಹೇಳೋದು ಬೇಡ, ಅಶೋಕ್ ಭಟ್ರು ಅವರಿಗೆ ಆಗ ತಡ ಆಗಿದೆ ಅಂತ ನೀನು ಗಿಡ್ಡ ಮಾಡಿದರು ಅಂತ ಬೇಡ. ಹೌದೌದು, ಆ ಕಾರಣದಿಂದ ಈಗ ನನ್ನದ್ದು 10 ನಿಮಿಷ ಸಮಯ ಇಲ್ವಾ, ನೀವು ನಿಮ್ಮ ಸಮಯ ತಗೊಂಡ್ರಿ, ನಾನು ನನ್ನ ಸಮಯ ತಗೊಳ್ಲಿಕ್ಕಿಲ್ವಾ 100 ಕಿಲೋಮೀಟ್ರಿಂದ ಬರುವಾಗ? ಮತ್ತು ಆ ಕಾರಣದಿಂದ ನಾವು ಈ ಸಂಕುಚಿತ ಸಣ್ಣ ಮನಸ್ಸನ್ನು ದೂರ ಇಡುವ ಕೆಲಸ, ಇದನ್ನು ಅನೇಕ ಹಿರಿಯರು, ಸಾಧುಗಳು, ಸಂತರು ಹೇಳಿಕೊಂಡು ಬಂದಿದ್ದಾರೆ, ಇನ್ನೂ ಹೇಳ್ತಾ ಇದ್ದಾರೆ, ಮುಂದೆ ಹೇಳಲಿಕ್ಕೂ ಇದೆ. ಪ್ರತಿ ಸಲವೂ ಅವರು ಹೇಳ್ತಾ ಇದ್ದಾರೆ. ಆದರೆ ನಾವು ಅನುಷ್ಠಾನ ಮಾಡಬೇಕು. ದಯವಿಟ್ಟು ನಮ್ಮ ಮಕ್ಕಳಿಗೆ ಈ ಸಂಸ್ಕಾರವನ್ನು ಕೊಡುವ ಕೆಲಸ ಮಾಡಿ. ಬಂಧುಗಳೇ, ಒಂದು ತಿಲಕ ಇಡುವ, ಹೂ ಮುಡಿಯುವ, ಬಳೆ ಇಡುವ, ಮೈ ಮುಚ್ಚುವ, ಬಟ್ಟೆ ತೊಡುವ ನನ್ನದು ಪ್ರಾರ್ಥನೆ ಇದು. ಬಟ್ಟೆ ಮಾನದ ಅಳತೆ ಗಿಡ್ಡ ಆಗಿದೆ ಅದೀಗ. ಅದು ಅನಂತವಾಗಬೇಕು ಮಾನ. ಕಲ್ಚರ್ ಎಲ್ಲಿವರೆಗೆ ಬಂದಿದೆ ಅಂತ ಕೇಳಿದರೆ ಕಲ್ಚರಲ್ ಡಿಪಾರ್ಟ್ಮೆಂಟ್ ಮಾತ್ರ ಇರೋದು. ಕೂತುಕೊಂಡು ಊಟ ಮಾಡೋದೇ ಇಲ್ಲ, ನಿಂತುಕೊಂಡು ಅರ್ಧ ದೋಸೆ. ಕಾಲೇಜಿಗೆ ಹೋಗೋದಿದ್ರೆ, ಹೈಸ್ಕೂಲಿಗೆ ಆದರೆ 1 ದೋಸೆ, ಎಲಿಮೆಂಟ್ರಿಗೆ 1.5 ದೋಸೆ, ಮೇಲೆ ಹೋದಾಗ ದೋಸೆ ಕಡಿಮೆ ಆಗ್ತಾ ಹೋಗುದು. ಎಂಕ ಬುಡ್ಚಿ ದಾಲದೆ ತುಣಜಿ ಅಂತ, ಅದು ಸರ್ಟಿಫಿಕೇಟ್ ಆಡ ದಾಲದೆ ತುಣಜಾಳ ಅಂತ, ದಾಲ ಬುಡ್ಚಿ ಆಗ ಪರ್ಲಲ್ಲ ಬುಡ್ಚಿ ಅಂತ ಅಲ್ಲ. ಸಹನಾವವತು ಸಹನವು ಬುನತ್ತು. ಹಕ್ಕಿ ಕಾಳು ಒಟ್ಟಿಗೆ ತಿಂತದೆ, ಪಾರಿವಾಳ ಒಟ್ಟಿಗೆ ಗೂಡು ಮಾಡ್ತದೆ, ಮೀನುಗಳು ಒಟ್ಟಿಗೆ ಬದುಕುತ್ತದೆ, ಹಟ್ಟಿಯಲ್ಲಿ ಹಸುಗಳು ಒಟ್ಟಿಗೆ ಉಂಟು. ನಮ್ಮ ಮನೆ, ನಮ್ಮ ಕುಟುಂಬ ಅದು ವಿಘಟನೆ ಆಗಿ 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 ಗಂಡ ಹೆಂಡತಿ 2 ಮಾತ್ರ. ಹೆಣ್ಣು ಕೊಡಬೇಕಿದ್ರೆ ಅಪ್ಪೆ ಎಮ್ಮೆ ಉಳ್ಳೇರ ಪ್ರಾಯ ತಾಕಳು ಅಕ್ಕಳು ಇಜ್ಜೇರು ಅಂಚನ ಪೊಣ್ಣು ಕೊರ್ರ ಆಲೋಚನೆ ಮಾಡಪ್ಪೆ. ಅಪ್ಪೆ ಎಮ್ಮೆ ಒಟ್ಟುಗುಳ್ಳೇರು ಎಂಕಳು ಈ ಸತಿ ಮದುವೆತ ಆಲೋಚನೆ ಮಾಡ್ತಿದ್ಯ. ಅವಾಗ ಆ ಮನೆಗೆ ಹೆಣ್ಣು ಕೇಳುವಾಗ ಹೇಳಬೇಕು, ಅಪ್ಪೆ ಎಮ್ಮೆ ಉಳ್ಳೇರ ಇದ್ದಿ ಎಂಕಳು ಗುವೇಲು ಬಡ್ಡನೆ ಮಲ್ತ ಅಂತ. ಎಲ್ಲಿಗೆ ಹೋಗೋದು ಮಾರ್ಯಾರೆ? ನಮ್ಮ ಅಪ್ಪ ಅಮ್ಮನನ್ನು ಎಂತ ಮಾಡೋದು ನಾವು? ಹೆಣ್ಣು ಕೊಡುವುದಿಲ್ಲ ಅಂತ ಬೆಂಗಳೂರಿನಲ್ಲಿ ಮನೆ ಮಾಡಿದವರಿದ್ದಾರೆ. ಅವ ಮದುವೆ ಆಗಿ ಒಂದು ಮಗುವೆಲ್ಲ ಅದರಂತ ಊರಿಗೆ ಬರುವುದು, ಹೆಣ್ಣು ಸಿಗುವುದಿಲ್ಲ ಅಶೋಕ್ ಭಟ್ರೆ, ಹಾಗೆ ಬೆಂಗಳೂರಿನಲ್ಲಿ ಮನೆ ಮಾಡಿದ್ದೇವೆ ಅಂತ. ಇದನ್ನು ನಾವು ಪ್ರಗತಿ ಅಂತ ಹೇಳ್ತೇವೋ? ಆ ಕಾರಣದಿಂದ ಈ ಸಮಷ್ಟಿ ಪ್ರಜ್ಞೆ, ದೇವರು ಸಾಂಗ, ಆಯುಧ, ಪರಿವಾರ ಸಹಿತನಾಗಿರುವುದು ಭಗವಂತ, ದೇವರೊಬ್ಬನೇ ಇರುವುದಲ್ಲ, ಸಪರಿವಾರ. ಅದಕ್ಕೆ ಬೇಕಾಗಿ ಆ ಎಲ್ಲ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಸಮಾಜವನ್ನು ಕಟ್ಟುವಲ್ಲಿ, ಸಮಾಜವನ್ನು ಏಕಸೂತ್ರದಲ್ಲಿ ತರುವುದಲ್ಲಿ ಭಕ್ತಿಯ ವಾಹಿನಿಯಿಂದ ಮಾತ್ರ, ಭಾವದ ಹಗ್ಗದಿಂದ ಮಾತ್ರ ಸಮಾಜವನ್ನು ಬೆಸೆಯುವುದಾಗ್ತದೆ. ಶ್ರೀಮಂತಿಕೆಯಿಂದ ಆಗೋದಿಲ್ಲ, ರಾಜಕೀಯದಿಂದ ಆಗೋದಿಲ್ಲ, ಬೇರೆ ಯಾವುದನ್ನಲ್ಲ. ಭಕ್ತಿಯಿಂದ, ಭಾವದಿಂದ, ಪ್ರೀತಿಯಿಂದ, ಪ್ರೇಮದಿಂದ. ಪ್ರೇಮ ಅಂದರೆ ಲವ್ ಅಲ್ಲ, ಅದು ಓಡಿ ಹೋಗೋದು. ನಾರದರು ಭಕ್ತಿ ಸೂತ್ರದಲ್ಲಿ ಹೇಳಿದ್ದು ಪರಪ್ರೇಮ ಸ್ವರೂಪ, ತಾಯಿ ಮಕ್ಕಳಲ್ಲಿರುವಂತಹ ಪ್ರೀತಿ. ಅದು ನಮಗೆ ಎಲ್ರಿಗೂ ಬರಲಿ ಅಂತ ಪ್ರಾಮಾಣಿಕವಾಗಿ ತಮ್ಮಲ್ಲಿ ಸಂಪ್ರಾರ್ಥನೆ ಮಾಡಿಕೊಂಡು ಈ ಒಂದು 75ನೇ ವರ್ಷದ ಈ ಕೋಟಿಗಟ್ಟಲೆ ಏನು ಖರ್ಚು ಮಾಡಿದ್ದೇವೆ, ಅದು ಬರಬೇಕಿದ್ರೆ ಸಮಾಜದಲ್ಲಿ ಪರಿವರ್ತನೆ ಆಗಬೇಕಾದ್ದು ಮುಖ್ಯ. ಇದು ನಿತ್ಯ ಅನುಷ್ಠಾನ ಆಗಲಿ. ಮನೆಯಲ್ಲಿ ದೇವರ ನಾಮಸ್ಮರಣೆ ಬೆಳಗ್ಗೆ ಅಥವಾ ಸಂಜೆ ಆದರೂ, ಏನು ಉದ್ಘಾಟಕರು ಜಯಗಂಟೆಯನ್ನು ಬಡಿದ್ರು, ಏನು ಜ್ಯೋತಿ ಪ್ರಜ್ವಲನ ಆಯಿತು, ಪ್ರತಿ ಮನೆಯಲ್ಲಿಯೂ ನಿತ್ಯ ಬೆಳಗ್ಗೆ ಸಂಜೆ ಜ್ಯೋತಿ ಪ್ರಜ್ವಲನ ಆಗಲಿ, ಶಂಖಧ್ವನಿಯಾಗಲಿ, ಜಯಗಂಟೆ ಆಗಲಿ, ಆ ಓಂಕಾರದ ಜೇಂಕಾರ ಎಲ್ಲರ ಮನಸ್ಸಿನಲ್ಲಿಯೂ ಆಗಲಿ ಅಂತ ಸಂಪ್ರಾರ್ಥನೆ ಮಾಡಿ, ಸ್ವಲ್ಪ ದೀರ್ಘ ಮಾತಾಡಿದ್ದೇನೆ ಅಂತ ಪ್ರಾಮಾಣಿಕವಾಗಿ ಒಪ್ಪಿ, ನಾನು ಹೋದ ಮೇಲೆ ನಿಮ್ಮ ನಿಮ್ಮ ಮನೆಯಲ್ಲಿ ನನಗೆ ಬೈಯುವುದಿದ್ದರೆ ಬೈಯಿರಿ ಅಂತ ಸ್ವಾಗತ ಮಾಡಿ. ಆದರೆ ಇದರಲ್ಲಿ ಒಬ್ಬರು ಪರಿವರ್ತನೆ ಆದರೆ ನನ್ನ ಭಾಷಣ ಯಶಸ್ವಿ ಅಂತ ತಿಳ್ಕೊಂಡಿದ್ದೇನೆ. ಪೂಜ್ಯ ಕಾವಂದ್ರನ್ನು ಮಾತಾಡಿದರು ಮಧ್ಯವರ್ಜನ ಶಿಬಿರ ಮಾಡುವಾಗ, ಆಕ್ಷೇಪ ಬರುವಾಗ ಅವರು ಹೇಳಿದರು, 60 ಜನರ
ಕ್ಯಾಂಪಿನಲ್ಲಿ ಒಬ್ಬ ಪರಿವರ್ತನೆ ಆದರೆ ಮಧ್ಯವರ್ಗವನ್ನು ಬಿಟ್ಟರೆ ನನ್ನ ಕ್ಯಾಂಪ್ ಯಶಸ್ವಿ ಅಂತ ಹೇಳಿದರು ಪೂಜ್ಯ ಸ್ವಾಮೀಜಿಯವರಿಗೆ ಗೊತ್ತುಂಟು ಅವರ ಇದು. ಹಾಗಾದ್ರೆ ಪರಿವರ್ತನೆ ಎಲ್ಲಿಂದ ಆಗಬೇಕು ಅಂದರೆ ನಮ್ಮಲ್ಲಿಂದ ಆಗಬೇಕಾದ್ದು ಮುಖ್ಯ, ಆಚೆ ಮನೆಯಿಂದ ಅಲ್ಲ, ನಮ್ಮಲ್ಲಿಂದ ಆಗಬೇಕಾದ್ದು ಮುಖ್ಯ. ಆಚೆ ಮನೆಗೆ ಬೆಂಕಿ ಬೀಳುವಾಗ ನಮ್ಮ ಬಾವಿಯ ರಾಟೆ ಮತ್ತು ಹಗ್ಗ ತೆಕ್ಕೊಂಡು ನೆಂಟರು ಕಟ್ಟಬೇಡಿ, ನಮ್ಮ ಬಾವಿಯಿಂದ 4 ಕೊಡಪಾನ ನೀರು ಕೊಡುವ ಕೆಲಸ ಮಾಡಿ. ಮಾಡಿದರೆ ಇದು ಸಮಾಜದ ಪರಿವರ್ತನೆ ಅಂತ ಹೇಳಿ ಮತ್ತೊಮ್ಮೆ ತಮಗೆಲ್ಲ ಅನಂತ ಕೃತಜ್ಞತೆಯನ್ನು ಹೇಳಿ ಪೂಜ್ಯ ಸ್ವಾಮೀಜಿಯವರ ಉಪಸ್ಥಿತಿಗೆ ನಾನು ತಲೆಬಾಗಿ ಅವರ ಪದಪಲ್ಲವಗಳಿಗೆ ನನ್ನ ಪ್ರಣತಿಗಳನ್ನು ಸಮರ್ಪಣೆ ಮಾಡಿ ಅರುಣು ಉಳ್ಳಾಲ ನನ್ನನ್ನು ಸಂಪರ್ಕಿಸಿದರು ಮತ್ತು ಇಲ್ಲಿಯ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ವಂದನೆಯನ್ನು ಹೇಳಿ ಭಾಷಣದಿಂದ ಆಗುವುದಲ್ಲ, ಬದಲಾಗಿ ಅನುಷ್ಠಾನದಿಂದ ಆಗುವಂಥ ಮತ್ತೊಮ್ಮೆ ಹೇಳಿ ಮಾತು ನಿಲ್ಲಿಸ್ತೇನೆ. ನಮಸ್ಕಾರ. ದಾಟಬೇಕಿದ್ದಲ್ಲಿ ರಾತ್ರಿ ಹಗಲೆನ್ನದೆ ತಮ್ಮ ವೈಯಕ್ತಿಕ ಹಿತಾಸಕ್ತಿಯನ್ನು ಬದಿಗಿಟ್ಟು ಶ್ರಮಿಸಿದ ಹಿರಿಯರನ್ನು ನಾವು ನೆನಪಿಸಿಕೊಳ್ಳಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ. ಹಾಗಾಗಿ ಸದ್ಯ ಮಂದಿರದ ಜೊತೆ ಒಡನಾಟವಿರುವ 13 ಜನ ಹಿರಿಯ ಇಂದಿನ ಸಭಾ ಕಲಾಪದಲ್ಲಿ ಮಂದಿರದ ಹಿರಿಯವನ್ನಿಟ್ಟುಕೊಂಡಿದ್ದೇವೆ. ಅಮೃತ ಗೌರವವನ್ನು ಸ್ವೀಕರಿಸಲಿರುವ ಹಿರಿಯ ಸದಸ್ಯರ ವಿವರವನ್ನು ಸಭೆಯ ಮುಂದಿಡಲಿದ್ದಾರೆ ಹೇಳಲೇಬೇಕು. ಈಗ ಮಂದಿರದ ಪ್ರಾರಂಭದ ಅವಧಿಯಿಂದ ಸುದೀರ್ಘವಾಗಿ ಇರುವಂತಹ ಮಂದಿರದ ಸಾಂಸ್ಕೃತಿಕ ಪ್ರಯಾಣ ಅಥವಾ ಧಾರ್ಮಿಕ ಪ್ರಯಾಣವನ್ನು ಕಂಡ ಕೆಲವು ಹಿರಿಯ ಸದಸ್ಯರಲ್ಲಿ ನಮ್ಮ ಕೃಷ್ಣಪ್ಪಣ್ಣವರು ಕೂಡ ಒಬ್ಬರು. ಅಂದಿನ ಮಂದಿರವನ್ನು ನೋಡಿದ್ದಾರೆ, ಇಂದಿನ ಮಂದಿರವನ್ನು ನೋಡಿದ್ದಾರೆ ಮತ್ತು ನಮ್ಮ ಮಂದಿರದಲ್ಲಿ ಒಂದಷ್ಟು ಕಾಲ ಅರ್ಚಕರಾಗಿ ಸೇವೆ ಸಲ್ಲಿಸಿದರು. ತುಂಬ ಹಿರಿಯರು, ನಮಗೆಲ್ಲ ಮಾರ್ಗದರ್ಶಕರು. ಇವತ್ತಿಗೂ ಉತ್ಸವ ಆಗುವಾಗ ಪಾನಕ ಪೊರಿಬಜಿಲ್ ಇದರ ಜವಾಬ್ದಾರಿ ಆಚೆ ಈಚೆ ಆದರೂ ಅವರಿಗೆ ಗೊತ್ತಾಗ್ತದೆ. ಅವ್ರು ನಮ್ಮನ್ನು ಕರೆದು ಹೇಳ್ತಾರೆ, ಕೋಡೆ ಮೂಲಿತಿನ ಗಂಧದ ಬಟ್ಟ ನೀನಿದಾನೆ ತೋಜ್ಜಿ ಅಂತ. ಅಷ್ಟು ಕರಾರುವಕ್ಕಾದಂತಹ ಜ್ಞಾನ ಮಂದಿರದ ಬಗ್ಗೆ ಪ್ರೀತಿ ಉಂಟು ಮತ್ತು ಪ್ರತಿ ದಿವಸ ಮುಂಜಾನೆ ಮತ್ತು ಮುಸ್ಸಂಜೆಗೆ ಮಂದಿರಕ್ಕೆ ಬಂದು ಪ್ರಾರ್ಥನೆ ಸಲ್ಲಿಸಿ ಹೋಗುವರು. ಅದಕ್ಕೋಸ್ಕರ ಈ ಗೌರವವನ್ನು ಸಲ್ಲಿಸ್ತಿದ್ದೇವೆ. ದಯವಿಟ್ಟು ಅತಿಥಿಗಳೆಲ್ಲರೂ ಸೇರಿ ಈ ಗೌರವಾರ್ಪಣೆಯನ್ನು ಅವರಿಗೆ ಸಲ್ಲಿಸಬೇಕು. ಈ ಇಳಿ ವಯಸ್ಸಿನಲ್ಲಿ ಕೂಡ ಭಾಳ ಪ್ರೀತಿಪೂರ್ವಕವಾದ ಸೇವೆ. ಬಹುಶಃ ಅವರಿಗೆ ಭಾಳ ದೊಡ್ಡ ಸಂತೋಷ ಇವತ್ತು. ಎಂಕಲ್ನ ಮಂದಿರ ಬೆಳಗದ ಬತ್ತನು ಭಾರಿ ಪೊರ್ಲಾತನಂತ. ಜೋರಾದ ಚಪ್ಪಾಳೆಯ ಮೂಲಕ ಶುಭ ವಂದನೆಗಳನ್ನು ಸಲ್ಲಿಸೋಣ. ಬಹಳ ಅಭಿಮಾನದ ವಿಚಾರ. ನಾವೆಲ್ಲ ತರುಣ ಬಳಗ, ಈಗಿನ ಪ್ರಸ್ತುತ ಸದಸ್ಯರೆಲ್ಲರೂ ಸೇರಿಕೊಂಡು ಈ ಅಭಿಮಾನವನ್ನು ಅವರಿಗೆ ಸಲ್ಲಿಸುತ್ತಿದ್ದೇವೆ. ಶ್ರೀ ಕೆ ಕೃಷ್ಣಪ್ಪ ಗಟ್ಟಿ ಈ ತನಕ ಸಲ್ಲಿಸಿದ ಗೌರವ ಸೇವೆ. ವೇದಿಕೆಗೆ ಆಗಮಿಸಬೇಕು, ಗೌರವ ಸ್ವೀಕರಿಸಬೇಕು. ಮಹೇಶ್ ಬಾಯಾರ್ ನಿನ್ನೆ ದಿನ ಅಂಗನವಾಡಿ ನೃತ್ಯವನ್ನು ಪ್ರಸ್ತುತಪಡಿಸಿರುವಂತಹ ಕೃಷ್ಣನಗರ ಅಂಗನವಾಡಿ ಕೇಂದ್ರದ ಗೀತಕ್ಕ ದಯವಿಟ್ಟು ವೇದಿಕೆಗೆ ಬಂದು ಸ್ಮರಣಿಕೆ ಸ್ವೀಕರಿಸಬೇಕು. ಈ ಸ್ಥಳಾವಕಾಶವನ್ನು ಮಾಡಿಕೊಟ್ಟಂತಹ ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದ ಪಾಲನಾ ಸಮಿತಿ ಯಾರಾದರಿದ್ದರೆ, ಪೂಜ್ಯರು ಧರ್ಮಗುರುಗಳು ನಮ್ಮ ಜೊತೆ ಇದ್ದಾರೆ, ಪಾಲನಾ ಸಮಿತಿಗೆ ಸಂಬಂಧಪಟ್ಟ ಯಾರಾದರೂ ಸಭೆಯಲ್ಲಿದ್ದರೆ ದಯವಿಟ್ಟು ವೇದಿಕೆಗೆ ಬರಬೇಕು. ಪ್ರಸ್ತುತ ಉಪಾಧ್ಯಕ್ಷರಾಗಿರುವ ಅರುಣ್ ರವರು ಆಗಮಿಸುತ್ತಿದ್ದಾರೆ. ಚಪ್ಪಾಳೆ ಮೂಲಕ ಗೌರವದಿಂದ ಬರಮಾಡಿಕೊಳ್ಳೋಣ. ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲೇಬೇಕು. 50ನೇ ವರ್ಷಾಚರಣೆ ಆಗುವಾಗ ಡಾಕ್ಟರ್ BR ಅಂಬೇಡ್ಕರ್ ರಂಗಮಂಟಪದಲ್ಲಿ ನಮ್ಮ ಕಾರ್ಯಕ್ರಮ ಆಗಿತ್ತು. ಪೂಜ್ಯ ಶ್ರೀಗಳೇ, ಪ್ರತಿಯೊಂದು ಬಟ್ಟಲಿಗೂ ನಮಗೆ ಓಡಾಡುವುದೇ ದೊಡ್ಡ ಕಷ್ಟ ಕೆಲಸ ಆಗಿತ್ತು. ಮಂದಿರಕ್ಕೂ ಅಲ್ಲಿಗೂ ತುಂಬ ದೊಡ್ಡ ಅಂತರ. ಆದರೆ ಈ ಸಲ ಏನು ಮಾಡೋದಪ್ಪ ಅಂತ ಹೇಳುವಾಗ ಆ ಗುರು ಅನುಗ್ರಹದಿಂದ, ದೇವತಾನುಗ್ರಹದಿಂದ ಮತ್ತು ಸಂತ ಸೆಬೆಸ್ಟಿಯನ್ ಸಂತರ ಅನುಗ್ರಹದಿಂದ ಈ ಒಂದು ಸಭಾಂಗಣ ಇಲ್ಲಿ ಶೋಭಾಯಮಾನವಾಯಿತು. ಅದರ ಇಡೀ ಅಂತಸ್ತನ್ನು, ಕೆಳಗಿನ ಅಂತಸ್ತನ್ನು ನಮಗೆ ಪೂಜ್ಯ ಧರ್ಮಗುರುಗಳ ನೇತೃತ್ವದಲ್ಲಿ ಪಾಲನಾ ಸಮಿತಿ ಮತ್ತು ಧರ್ಮ ಕೇಂದ್ರದವರು ಅನ್ನದಾನಕ್ಕೂ, ಕಾರ್ಯಕ್ರಮಕ್ಕೂ ಮತ್ತು ಪಾರ್ಕಿಂಗಿಗೆ ಬೇಕಾಗಿ ಇಡೀ ಮೈದಾನವನ್ನು ಕೊಟ್ಟಿದ್ದಾರೆ. ದೊಡ್ಡ ಉಪಕಾರ ಆಗಿದೆ. ಅದಕ್ಕೋಸ್ಕರ ಅತ್ಯಂತ ಹೃದಯವಾದ ಕೃತಜ್ಞತೆ ಅವರಿಗೆ. ಪ್ರವೀಣ್ ಶೆಟ್ಟಿ ಮೇಗಿನ ಮನೆ ಅವರು ಶಾಲು ಮತ್ತು ಸ್ಮರಣಿಕೆ. ಪಾಗರದ ದ್ವಾರ ಒಳಗಿರುವಂತಹ ಸಂತರ ಚಿತ್ರ ಎಲ್ಲವನ್ನು ದಯವಿಟ್ಟು ಅವರ ಶ್ರೀಮತಿ ಕೂಡ ವೇದಿಕೆಗೆ ಬರಬೇಕು. ಅವರಿಗೆ ಗೌರವವನ್ನು ಮಾಡಬೇಕಾಗಿ
ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ ಶರಣಾಗತ ದೀನಾರ್ಥ ಪರಿತ್ರಾಣ ಪಾರಾಯಣೆ ಭಕ್ತಾಭಿಷ್ಟಪ್ರದೇ ದೇವಿ ಶಕ್ತಿರೂಪೆ ಸನಾತನೆ ಗುಣಾಶ್ರಯ ಗುಣಮೇ ನಾರಾಯಣಿ ನಮಸ್ತುತೆ. ನಿತ್ಯಾನಂದಂ ಬ್ರಹ್ಮಾನಂದಂ ಬ್ರಹ್ಮಸ್ವರೂಪಂ ನೀಲವರ್ಣಂ ತ್ರೈಲೋಕಜ್ಞಾನಿ ಶ್ರೀಗುರುದೇವಂ ಓಂ ನಮೋ ನಿತ್ಯಾನಂದಂ. ಸತ್ಯಮೋದ ಧರ್ಮಂ ಶರ. ಶ್ರೀ ವಿಠೋಬಾ ರುಕ್ಮಾಯಿ ಮಂದಿರದ ಅಮೃತ ಮಹೋತ್ಸವದ ಮತ್ತು ಭಜನಾ ಮಂದಿರದ ನವೀಕರಣದ ಉದ್ಘಾಟನಾ ಸಮಾರಂಭದ ಈ ಶುಭ ಸಂದರ್ಭದಲ್ಲಿ ಸಮಯೋಚಿತವಾಗಿ ಸಮಯ ಪ್ರಜ್ಞೆ ಮತ್ತು ಸಮಯದ ಮಹತ್ವವನ್ನು ಅರ್ಥಕೊಂಡಿದ್ದರೂ ಒಂದು ಸಂಘಟನೆಯನ್ನು ಕಾರ್ಯಕ್ರಮವನ್ನು ನಿರ್ವಹಿಸಲಿಕ್ಕೆ ಎಷ್ಟು ಕಷ್ಟ ಇದೆ, ಅದರ ಹಿಂದಿನ ಪರಿಶ್ರಮ ಏನು ಅಂತ ಎಲ್ಲ ಆ ನೋವನ್ನು ಅನುಭವಿಸಿಕೊಂಡು ಇವತ್ತು ನಾನು ಕಾರ್ಯಕ್ರಮಕ್ಕೆ ಬರುವಾಗ ತಡ ಆಯಿತು. ನಾನು ಎಲ್ಲಿಯೂ ಕಾರ್ಯಕ್ರಮಕ್ಕೆ ಸಮಯೋಚಿತವಾಗಿ ಬಂದು ಸಭಾ ಕಾರ್ಯಕ್ರಮದಲ್ಲಿ ಕೊನೆಯವರೆಗೆ ವೇದಿಕೆಯಲ್ಲಿದ್ದುಕೊಂಡು ಎಷ್ಟೊತ್ತಾದರೂ ಹೋಗುವ. ಇವತ್ತು ಬೆಳ್ಳೂರಿನಲ್ಲಿ ಒಂದು ಸಂತ ಸಮಾವೇಶ ಇರೋದರಿಂದ, ಆ ಸಂತರು ಎಲ್ಲ ಒಗ್ಗೂಡು ಇರೋದರಿಂದ ಆ ಸಂತ ಸಮಾವೇಶದಲ್ಲಿ ಪೇಜಾವರ ಶ್ರೀಗಳ ಉಪಸ್ಥಿತಿಯಲ್ಲಿ ಆ ಸಮಾವೇಶ ನಡೆಯತಕ್ಕಂಥ ಸಂದರ್ಭದಲ್ಲಿ ಮಧ್ಯದಲ್ಲಿ ವೇದಿಕೆಯಲ್ಲಿ ಬರಲಿಕ್ಕೆ ಆಗದೇ ಇದ್ದರೂ ಕೊನೆಯ ಕ್ಷಣದಲ್ಲಿ ಮಧ್ಯದಿಂದಲೇ ಭಾಳ ದೂರದ ಪ್ರಯಾಣದಿಂದ ಭಾಳಷ್ಟು ರಸ್ತೆಯಲ್ಲಿ ವಾಹನದ ಒತ್ತಡದ ಪರಿಸ್ಥಿತಿಯಲ್ಲಿ ಅದನ್ನು ಕೂಡ ನಿಭಾಯಿಸಿಕೊಂಡು ಬರುವಾಗ ತಡ ಆದದ್ದಕ್ಕೆ ವಿಷಾದ ವ್ಯಕ್ತಪಡಿಸ್ತೇನೆ. ಬಹುಶಃ ಪೂಜ್ಯರು ಕ್ಯಾಥೋಲಿಕ್ ಧರ್ಮದ ಧರ್ಮಗುರುಗಳು ಕೂಡ ಮತ್ತು ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಕೂಡ ಸ್ವಲ್ಪ ಕಾಯುವಂಥ ಪರಿಸ್ಥಿತಿ ಬಂದದಕ್ಕೆ ವಿಷಾದ ವ್ಯಕ್ತಪಡಿಸ್ತೇನೆ. ಭಜನೆ ಅನ್ನುವಂಥ ಪದ ಭಾಳ ಅರ್ಥಗರ್ಭಿತವಾದ್ದು. ಭಗವಂತನನ್ನು ಮುಗ್ಧ ಭಕ್ತಿಯಲ್ಲಿ ನೋಡಬೇಕು ಅಂತಾದರೆ ಅದು ಭಜನೆ ಭಾಳ ಪರಿಣಾಮವಾಗಿ ಇರುವಂಥದ್ದು. ಕಲಿಯುಗದಲ್ಲಿ ಮನುಷ್ಯನ ಬೇರೆ ಬೇರೆ ರೀತಿಯ ಕಲಿಯುಗದಲ್ಲಿ ಆಗತಕ್ಕಂಥ ಮತಿಭ್ರಮಣೆಗಳು, ತಾಪತ್ರಯಗಳು, ಸಂಕಷ್ಟಗಳು ಮತ್ತು ರಾಕ್ಷಸ್ಯ ಪ್ರವೃತ್ತಿಗಳು, ತಾಮಸವಾದಂಥ ಪ್ರವೃತ್ತಿಗಳಿಂದ ಆಗತಕ್ಕಂಥ ಅನಾಹುತಗಳು ಇದು ಕಲಿಯುಗದಲ್ಲಿ ಎಲ್ಲ ಭಾಗದಲ್ಲಿ ಇರುವಂಥದ್ದು. ಆ ಸನ್ನಿವೇಶವನ್ನು ನಿಭಾಯಿಸಲಿಕ್ಕೋಸ್ಕರ ನಮ್ಮ ಪೂರ್ವಜರು ದಾಸಶ್ರೇಷ್ಠರು ಭಾಳ ಚೆನ್ನಾಗಿ ಈ ಹರಿನಾಮ ಸಂಕೀರ್ತನೆಯನ್ನು ಸಮಾಜದಲ್ಲಿ ಭಕ್ತಿ ಮಾರ್ಗಕ್ಕೆ ಒಬ್ಬ ಜನಸಾಮಾನ್ಯನಿಗೂ ಭಗವಂತನನ್ನು ಹತ್ರಕ್ಕೆ ಕರೆಯುವಂಥ ಯೋಗ್ಯತೆ ಇದೆ, ಭಾಗ್ಯ ಇದೆ ಅನ್ನೋದನ್ನು ತೋರಿಸುವಂಥ ಪರಿಕಲ್ಪನೆಯನ್ನು ಈ ಭಜನೆಯ ಮೂಲಕ ಇವತ್ತು ಸಮಾಜದಲ್ಲಿ ಭಾಳಷ್ಟು ಪರಿವರ್ತನೆಗಳಾಗುವಂಥದ್ದನ್ನು ನಾವು ಕಾಣ್ತೇವೆ. ಎಲ್ಲರೂ ಹೇಳೋದುಂಟು, ಕಾಲ ಹಾಳಾಗಿದೆ, ಯುಗ ಹಾಳಾಗಿದೆ, ಧರ್ಮ ಹಾಳಾಗಿದೆ, ಅದು ಹಾಳಾಗಿದೆ, ಇದಾಗಳಾಗಿದೆ, ಎಲ್ಲವೂ ಹೇಳ್ತೇವೆ. ಆದರೆ ನಾನು ಹೇಳೋದು ಇವತ್ತು ಎಲ್ಲವೂ ಚೆನ್ನಾಗಿದೆ. ಆದರೆ ಮನುಷ್ಯನ ಆಚಾರ ವಿಚಾರಗಳು ಮತ್ತು ಅತಿಯಾದಂಥ ಭೋಗಲಾಲಸೆಯ ದುರಾಸೆಗಳು, ಆಸೆಗಳ ಈ ವ್ಯಾಕುಲತೆಯಿಂದಾಗಿ ಇವತ್ತು ಮನುಷ್ಯನ ಬದುಕಿನ ರೀತಿಯ ವ್ಯವಸ್ಥೆ ಹಾಳಾಗಿದೆ ಹೊರತು ಕಾಲ ಹಾಳಾಗಲಿಲ್ಲ, ಯುಗ ಹಾಳಾಗಲಿಲ್ಲ, ಧರ್ಮ ಹಾಳಾಗಲಿಲ್ಲ. ಇವತ್ತು ನಾವು ಯೋಚನೆ ಮಾಡಬೇಕು. ಇವತ್ತು ನಮಗೆ ಇಸ್ಲಾಂ ಕ್ರೈಸ್ತ ಧರ್ಮದ ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರ ಪೆರ್ನೂರು, ಇಲ್ಲಿಯ ಗುರುಗಳು, ಇದರಲ್ಲಿ ಕ್ಯಾಥೋಲಿಕ್ ಧರ್ಮದ ಗುರುಗಳು ಇಲ್ಲಿ ಇವತ್ತಿದ್ದಾರೆ.
ನಮ್ಮ ಕಾರ್ಯಕ್ರಮ ಆಗುವಂಥದ್ದು ಅವರು ಕೊಟ್ಟಂಥ ಸ್ಥಳದಲ್ಲಿ ಇವತ್ತು ಕಾರ್ಯಕ್ರಮ ಆಗ್ತಾಯಿದೆ. ಈ ಕಾಲದಲ್ಲಿ ಇಷ್ಟು ಸಾಮರಸ್ಯ ಮತ್ತು ಸದ್ಭಾವನೆಗಳು, ಒಬ್ಬರೊಬ್ಬರ ಭಾವೈಕ್ಯತೆಗಳು ಈ ಪರಿಸರದಲ್ಲಿ ಇದೆ ಅಂತ ಹೇಳಿದರೆ ಈ ಕಾಲ ಕೆಟ್ಟ ಕಾಲವ ಅಥವಾ ಕೆಟ್ಟ ಮನಸ್ಸುಗಳ? ನಾವು ಯೋಚನೆ ಮಾಡಬೇಕು. ನಾವೆಲ್ಲವನ್ನು ನಾವು ಸಮಾಜದಲ್ಲಿ ಹೇಳೋದುಂಟು, ಯುವಕರು ಹಾಳಾದರು, ಮಕ್ಕಳು ಹಾಳಾದರು, ಅವರು ಹಾಳಾದರು, ಇವರು ಹಾಳಾದರು, ಎಲ್ಲ ಹಾಳಾಗಿದೆ ಅಂತ. ನಾವು ಯೋಚನೆ ಮಾಡಬೇಕು. ಹಾಳಾಗುವ ಮೊದಲು ಯಾಕೆ ಹಾಳಾಯಿತು ಅನ್ನುವಂಥ ಪ್ರಶ್ನೆಯನ್ನು ನಾವು ಮೊದಲು ಚಿಂತನೆ ಮಾಡಬೇಕು. ಅದಕ್ಕೆ ಪರಿವರ್ತನೆ, ಅದಕ್ಕೆ ಪರಿಮಾರ್ಜನೆ ಕೊಡುವಂಥದ್ದು ಶ್ರದ್ಧಾ ಕೇಂದ್ರಗಳು. ಇವತ್ತೆಲ್ಲ ಪ್ರಾರ್ಥನೆ ಮಾಡಿಕೊಂಡು ದೇವಸ್ಥಾನಗಳು, ಮಸೀದಿಗಳು ಅಥವಾ ಗುರುದ್ವಾರೆಗಳು, ಇದೆಲ್ಲವೂ ಮನುಷ್ಯನ ಮನಸ್ಸಿನ ಪರಿವರ್ತನೆ ಮತ್ತು ಮನೋಭಾವದ ಕೊರತೆಯನ್ನು ನೀಗಿಸ್ಲಿಕ್ಕೆ ಇರತಕ್ಕಂಥ ಧರ್ಮಕ್ಷೇತ್ರಗಳು. ನಮಗೆಲ್ಲ ಗೊತ್ತಿರ್ಬೋದು, ಭಾಳ ಬುದ್ಧಿವಂತ ದೇಶ, ಇವತ್ತು ವಿಶ್ವ ಭಾಳ ಹತ್ತಿರ ಆಗ್ತಾ ಇದೆ, ವಿಜ್ಞಾನ ಭಾಳ ಮುಂದುವರೆದಿದೆ. ಈ ವಿಜ್ಞಾನ ಇಷ್ಟು ಮುಂದುವರೆದ ಕಾಲದಲ್ಲಿ ಕೂಡ ಅಜ್ಞಾನದ ಅಂಧಕಾರದಲ್ಲಿ ಇವತ್ತು ಮಾನವ ತೊಳಲ್ತಾ ಇದ್ದಾನೆ. ನಾವು ಯೋಚನೆ ಮಾಡಬೇಕು. ಭಗವಂತನ ಸೃಷ್ಟಿಯಲ್ಲಿ ಇದು ಭಗವಂತನ ಸಾಮ್ರಾಜ್ಯ. ನಾವೆಲ್ಲರೂ ಕ್ಷಣಿಕ. ನಮ್ಮ ಆಯುಷ್ಯ, ನಮ್ಮ ಅವಧಿ ಭಾಳಷ್ಟು ಕಡಿಮೆ ಇದೆ. ನೀವು ಯೋಚನೆ ಮಾಡಿ, ಇವತ್ತು ಆಯುಷ್ಯದ ಪ್ರಮಾಣ ಕಡಿಮೆ ಆಗ್ತಾ ಇದೆ, ಜಗತ್ತು ಹತ್ತಿರ ಆಗ್ತಾ ಇದೆ. ಜಗತ್ತಿನ ಯಾವ ಮೂಲೆಗೂ ಏನು ಘಟನೆ ಆದರೂ ಕ್ಷಣ ಮಾತ್ರದಲ್ಲಿ ನಾವೆಲ್ಲ ನೋಡಲಿಕ್ಕೆ ಸಾಧ್ಯ ಇದೆ. ನಮ್ಮ ಯಾಂತ್ರಿಕ ಬದುಕಿನ ಸೋಗಿನಲ್ಲಿ ಕೈಯಲ್ಲಿ ಪೆಟ್ಟಿಗೆಯನ್ನು ಹಿಡ್ಕೊಂಡು ಆ ಕೈಯ ಪೆಟ್ಟಿಗೆಯಲ್ಲಿ ಇರತಕ್ಕಂಥ ವಿಕೃತ ಮನೋಕಾಮನೆಗಳು ಮತ್ತು ಆಸೆ, ದುರಾಲಾಸೆ, ಬೇರೆ ಬೇರೆ ರೀತಿಯ ಮಾನಸಿಕವಾದಂಥ ಒತ್ತಡಗಳನ್ನು ಈ ಜೀವನದಲ್ಲಿ ಅಳವಡಿಸಿಕೊಂಡು ಬದುಕುವಂಥ ಈ ಕಾಲದಲ್ಲಿ ನಾವು ಯೋಚನೆ ಮಾಡಬೇಕು. ಇವತ್ತು ಜಗತ್ತಿನಲ್ಲಿ ಭಗವಂತನ ಸೃಷ್ಟಿಕರ್ತನಾದಂಥ ಭಗವಂತ ಎಲ್ಲವನ್ನೂ ಒಂದೇ ಆಗಿ ಮಾಡಿದ್ದಾನೆ. ಯಾರಿಗೂ ಭೇದ ಮಾಡಲಿಲ್ಲವ. ಈ ಪ್ರಪಂಚದಲ್ಲಿ ಮನುಷ್ಯನ ರಕ್ತ, ನೀವು ಉಸಿರಾಡುವ ಗಾಳಿ, ಇದನ್ನು ಸರಿ ಅರ್ಥ ಮಾಡಿಕೊಳ್ಳಿ. ಈ ಭಗವಂತನ ಸೃಷ್ಟಿಯಲ್ಲಿ ಉಸಿರಾಟದ ಗಾಳಿ ಹಿಂದೂಗಳಿಗೆ ಒಂದು, ಮುಸ್ಲಿಮರಿಗೆ ಒಂದು, ಪಾರ್ಸಿಗಳಿಗೆ ಒಂದು, ಬಂಟನಿಗೊಂದು, ಭಟ್ರಿಗೊಂದು ಅಥವಾ ಮೂಲ್ಯನಿಗೊಂದು, ದೇವಾಡಿಗನಿಗೊಂದು ಅಂತ ಇದೆಯಾ? ನಿಮ್ಮ ದೇಹದಲ್ಲಿ ಪ್ರವಹಿಸ್ತಕ್ಕಂಥ ರಕ್ತ ಪರಿಶುದ್ಧವಾದಂಥ ರಕ್ತ ಇರಬೇಕು. ದೇಹದೊಳಗೆ ಪ್ರವಹಿಸುವಾಗ ಉಸಿರಾಡುವಂಥ ಗಾಳಿ ಪರಿಶುದ್ಧವಾಗಿ ಇರಬೇಕು. ಈ ಎರಡು ಪರಿಶುದ್ಧವಾಗಿದ್ದಷ್ಟು ಈ ದೇಹ ಆರೋಗ್ಯಕಾಯಕವಾಗಿ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಇದು ಶುದ್ಧ ಆಗಬೇಕು ಅಂತ ಇದ್ದರೆ ನೀವು ಸೇವನೆ ಮಾಡುವಂಥ ಸೇವನೆ ಮಾಡಿದ ಆ ಆಹಾರದಲ್ಲಿರತಕ್ಕಂಥ ಸತ್ವಗಳು ಅದು ಪ್ರಭಾವಿತವಾಗಿ ಈ ದೇಹಕ್ಕೆ ದೈಹಿಕವಾಗಿ, ಮಾನಸಿಕವಾಗಿ ಪ್ರಬುದ್ಧತೆಯನ್ನು ಕೊಡಬೇಕು ಅಂತಾದರೆ ಅದು ಪರಿಶುದ್ಧವಾದಂಥ ಆಹಾರ ಇರಬೇಕು. ಮಣ್ಣಿನ ಸತ್ವದಲ್ಲಿ ಅದಕ್ಕೆ ಸರಿಯಾದ ಸತ್ವವನ್ನು ಸತ್ವಯೋಜಿತವಾಗಿ ಅದು ಆಹಾರದಲ್ಲಿ ಸಮ್ಮಿಶ್ರವಾಗಿ ಈ ದೇಹಕ್ಕೆ ಪೌಷ್ಟಿಕಾಂಶವನ್ನು ಕೊಡಬೇಕು. ಇಷ್ಟೊಂದು ಅರ್ಥಪೂರ್ಣವಾಗಿ ಭಗವಂತ ಈ ಸೃಷ್ಟಿಯನ್ನು ಮಾಡಿದ್ದಾನೆ. ಸೃಷ್ಟಿ ಮಾಡಿದಂಥ ಪ್ರತಿಯೊಂದು ಜೀವರಾಶಿಗಳ ರಕ್ತ ಬಣ್ಣ ಒಂದೇ, ರಕ್ತದ ಬಣ್ಣ ಒಂದೇ. ರಕ್ತ ಯಾವ ರಕ್ತವು ಯಾರಿಗೂ ಅವರವರ ಗ್ರೂಪಿಗೆ ಅನುಗುಣವಾಗಿ ಯಾರ ರಕ್ತವು ಯಾರಿಗೂ ಆಗ್ತದೆ. ಹಿಂದೂಗಳ ರಕ್ತ ಮುಸ್ಲಿಮರಿಗೆ ಆಗ್ತದೆ, ಮುಸ್ಲಿಮರ ರಕ್ತ ಕ್ರಿಶ್ಚಿಯನ್ರಿಗೆ ಆಗ್ತದೆ, ಕ್ರಿಶ್ಚಿಯನ್ರ ರಕ್ತ ಬಂಟನಿಗೆ ಆಗ್ತಾನೆ, ಶೆಟ್ಟರಿಗೆ ಆಗ್ತದೆ, ಪೂಜಾರಿಗಳಿಗೆ ಆಗ್ತದೆ, ಭಟ್ಟನಿಯ ರಕ್ತ ನಿಕೃಷ್ಟವಾಗಿ ಉಪೇಕ್ಷಿತನಿಗೂ ಆಗುತ್ತದೆ. ನಾವು ಯೋಚನೆ ಮಾಡಿದ್ದೇವ. ಇಷ್ಟು ಅರ್ಥಗರ್ಭಿತವಾಗಿ ಈ ಭಗವಂತನ ಸೃಷ್ಟಿಯನ್ನು ಇಲ್ಲಿ ಮಾಡಿದಂಥ ಈ ಒಂದು ಮಣ್ಣಿನಲ್ಲಿ ಒಂದು ಇತಿಹಾಸ ನಿರ್ಮಾಣ ಮಾಡತಕ್ಕಂಥ ಕಾರ್ಯಕ್ರಮ ಆಗಿದೆ. ಕಳೆದ 75 ವರ್ಷಗಳಿಂದ ಮೊದಲು ಈ ಭಜನಾ ಮಂದಿರವನ್ನು ಪ್ರಾರಂಭಿಸಿದಂಥ ಹಿರಿಯರು ಆ ಪ್ರಾರಂಭಿಸುವ ಸಂದರ್ಭದಲ್ಲಿ ಏನೇ ಅವಕಾಶಗಳು ಇರಲಿಲ್ಲ, ಏನೇ ಸಂಪತ್ತು ಇರಲಿಲ್ಲ, ಏನೇ ದೊಡ್ಡ ಪಾಂಡಿತ್ಯವನ್ನು ಪಡೆದವರಲ್ಲ, ಅವರು ವೇದಾಧ್ಯಯನ ಮಾಡಿದವರಲ್ಲ, ಭಜನೆಯನ್ನು ಮಾಡಲಿಕ್ಕೂ ಕೂಡ ಪ್ರಬುದ್ಧರಾಗತಕ್ಕಂಥ ಕಾಲಸ್ಥಿತಿ ಅವತ್ತಿದ್ದಲ್ಲ. ಆ ಕಾಲದಲ್ಲಿ ಆ ಮುಗ್ಧ ಭಕ್ತಿಯಲ್ಲಿ ಭಜನೆ ಪ್ರಾರಂಭಿಸಿದಂಥ ಭಜನೆಯ ಪರಿಣಾಮ ಇವತ್ತು ಈ ಪರಿಸರದಲ್ಲಿ ಪಂಢರಪುರದ ವಿಠಲೊಬ್ಬ ರುಕ್ಮಾಯಿಯೇ ನಲಿಯುವಂತೆ ಮಾಡಿದಾನಂತ ಇದ್ದರೆ ಅದು ಈ ಕ್ಷೇತ್ರದ ಭಜನೆಯ ಆ ಕಾಲದಲ್ಲಿ ಹಿರಿಯರು ಮಾಡಿದ ತಪಸ್ಸಿನ ಪರಿಣಾಮ. ಅವರು ಕರ್ಮಯೋಗಿಗಳು.
ಇವತ್ತು ಒಬ್ಬರನ್ನು ನೀವು ಸನ್ಮಾನಿಸಿದ್ದೀರಿ, ನಿನ್ನೆ 13 ಜನರನ್ನು ಸನ್ಮಾನಿಸಿದ್ದೀರಿ. ಆ ಹಿರಿಯರು ಇವತ್ತಿಗೂ ಆ ಪಂಚಕಜ್ಜಾಯ ಪಾನಕದ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳಿದರೆ ನಾವು ಅರ್ಥ ಮಾಡಿಕೊಳ್ಳಬೇಕು, ಜನಸಾಮಾನ್ಯರಲ್ಲಿಯೂ ಭಕ್ತಿಯಲ್ಲಿ ಶಕ್ತಿ ಇದೆ. ಅದಕ್ಕೆ ವೇದಾಧ್ಯಯನ ಮಾಡಬೇಕು, ಅವು ವೇದಮೂರ್ತಿ ಆಗಬೇಕು ಅಂತ ಏನಿಲ್ಲ. ಜನಸಾಮಾನ್ಯನ ಒಳಗೆ ಅಂತಃಕರಣದಲ್ಲಿ ಭಗವಂತ ಕೂತ್ಕೊಂಡು ಭಜನೆಯಲ್ಲಿ ಅವನ ಸಾರಥ್ಯವನ್ನು ವಹಿಸಿ ಸಮಾಜದ ಆ ಭಜನೆಯ ತರಂಗದ ಪ್ರಭಾವ ಎಷ್ಟೊಂದು ಪರಿಣಾಮ ಬೀಳ್ತಾ ಇದೆ ಅನ್ನೋದಕ್ಕೆ ಈ ಭಜನಾ ಮಂದಿರ ಸಾಕ್ಷಿಯಾಗಿದೆ. ಈ ಭಜನಾ ಮಂದಿರ ಸಾಕ್ಷಿಯಾಗಿದೆ. ಆ ಭಜನಾ ಮಂದಿರದೊಳಗೆ ಎಲ್ಲ ಚಿತ್ರಣವನ್ನು ಮಾಡಿದ್ದೀರಿ. ಪಂಢರಪುರದ ಆ ವಿಠ್ಠಲನ ಮಹಿಮೆಯನ್ನು, ದಾಸರ ಲೀಲೆಯನ್ನು, ಆ ಚಿತ್ರಣವನ್ನು ಮಾಡಿದ್ದೀರಿ. ಯೋಚನೆ ಮಾಡಿ, ಇಷ್ಟು 75 ವರ್ಷಗಳಿಂದ ಆ ಕೊಂಡಾಡಿದಂಥ ಭಗವಂತನ ನಾಮಸ್ಮರಣೆಯ ಆ ಶಕ್ತಿಯ ಪ್ರಭಾವ ಇವತ್ತು ಆ ಚಿತ್ರಪಟಲದಲ್ಲಿ ಮೂಡ್ತಾ ಇದೆ. ಯೋಚನೆ ಮಾಡಬೇಕು ನಾವು. ಇವತ್ತು ಇದೊಂದು ಅರ್ಥಗರ್ಭಿತವಾದಂಥ ಕಾರ್ಯಕ್ರಮ ಆಗಿದೆ. ಯಾಕಂದರೆ ಹೇಳಿದ್ರೆ ಕೆಥೋಲಿಕ್ ಧರ್ಮದ ಒಬ್ಬ ಧರ್ಮಗುರುಗಳು ಕೂಡ ಇಷ್ಟು ಹೊತ್ತು ಈ ವೇದಿಕೆಯಲ್ಲಿ ಕೂತ್ಕೊಳ್ಳುವಂಥದ್ದು ಇದು ನಿಮ್ಮ ಮೇಲಿನ ಪ್ರೀತಿ ಮತ್ತು ಈ ಹಿಂದೂ ಸಮಾಜದ ಮೇಲೆ ಇಟ್ಟಂಥ ಗೌರವದ ಪ್ರತೀಕವಾಗಿರುವಂಥದ್ದು. ಆ ಪೂಜ್ಯರನ್ನು ನಾನು ತುಂಬ ಅಭಿನಂದಿಸ್ತೇನೆ. ಅವರ ಆ ಚರ್ಚಿನ ಎಲ್ಲ ಚಟುವಟಿಕೆಗಳು ಜೀಸಸ್ ಕ್ರೈಸ್ಟ್ ಲವ್ ಈಸ್ ಗಾಡ್ ಅಂತ ಹೇಳಿದವರು, ಪ್ರೀತಿಯೇ ದೇವರು, ಅದಕ್ಕಿಂತ ದೊಡ್ಡರು ದೇವರಿಲ್ಲ ಅಂತ ಸಾರಿದಂಥ ಬೈಬಲ್ನಲ್ಲಿ ಒಂದು ಕಡೆ ಉಲ್ಲೇಖ ಮಾಡ್ತಾರೆ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಮನುಷ್ಯತ್ವದ ಜೊತೆಯಲ್ಲಿ ಪ್ರತಿಯೊಬ್ಬರ ಸೇವೆಯಲ್ಲಿ ತೊಡಗತಕ್ಕಂಥ ಮನೋಭಾವವನ್ನು ಒಬ್ಬ ಮಾನವ ನಿರಂತರವಾಗಿ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಆ ಅಳವಡಿಸಿಕೊಂಡಂಥ ಜೀವನದಲ್ಲಿ ಇರತಕ್ಕಂಥ ಬದ್ಧತೆಯೇ ಅದು ಭಗವಂತನಿಗೆ ಹತ್ರ ಆಗ್ತದೆ ಆತ್ಮ ಅನ್ನೋದನ್ನು ಬೈಬಲಲ್ಲಿ ಒಂದು ಕಡೆ ಉಲ್ಲೇಖ ಮಾಡಿದ್ದಾರೆ. ನಾವು ಯೋಚನೆ ಮಾಡಬೇಕು. ಇವತ್ತು ಧರ್ಮಗ್ರಂಥಗಳ ಸಾರ ಎಲ್ಲ ಒಂದೇ, ಆದರೆ ನಾವು ನೋಡುವಂಥ ದೃಷ್ಟಿಕೋನ, ನಾವು ತಿಳ್ಕೊಳ್ಳುವಂಥ ಭಾವನೆಗಳು ಅದು ವ್ಯತ್ಯಾಸ ಆಗಿದೆ. ಅದಕ್ಕೆ ಮತಿಭ್ರಮಣೆ ಅಂತ ಹೇಳೋದು. ಇವತ್ತು ಈ ದೇಶದಲ್ಲಿ ಅತಿ ಬುದ್ಧಿವಂತರಿರುವಂಥ ಈ ದೇಶದಲ್ಲಿ ಬುದ್ಧಿವಂತಿಕೆಯಿಂದ ಇವತ್ತು ಬೇರಷ್ಟು ಮತಿಭ್ರಮಣೆಗಳು ಇಡೀ ಜಗತ್ತಿನಲ್ಲಿ ಆಗ್ತಾಯಿದೆ, ಇಡೀ ಜಗತ್ತಿನಲ್ಲಿ ಆಗ್ತಾಯಿದೆ. ಯೋಚನೆ ಮಾಡಬೇಕು ಬಂಧುಗಳೇ. ನಮ್ಮ ಜೀವನದಲ್ಲಿ, ನಮ್ಮ ಬದುಕಿನಲ್ಲಿ ನಮಗಿರತಕ್ಕಂಥ ಆಯುಷ್ಯ ಪ್ರಮಾಣ ಎಷ್ಟು ಅಂತ ನೀವು ಯೋಚನೆ ಮಾಡಿ. ಆ ಆಯುಷ್ಯ ಪ್ರಮಾಣದಲ್ಲಿ ನೀವು ಹುಟ್ಟುವಾಗಲೇ ನಿಮ್ಮ ತಂದೆ ತಾಯಿ ನಿಮಗೊಂದು ಹೆಸರಿಟ್ಟಿರ್ತಾರೆ. ಆ ಹೆಸರು ಈ ಉಸಿರಿನೊಟ್ಟಿಗೆ ಸೇರಿ ಅದು ಉಸಿರು ಇರೋ ತನಕ ಮಾತ್ರ ಹೆಸರು ಇರ್ತದೆ. ಆ ಉಸಿರು ಹೋದ ಮೇಲೆ ನಿಮ್ಮನ್ನು ಮತ್ತೆ ಹೆಸರಲ್ಲಿ ಹೇಳೋದಿಲ್ಲ. ಒಂದು ವೇಳೆ ಹೇಳಿದರೂ ಇಂಥವನ ಹೆಣ ಅಂತ ಹೇಳ್ತಾರೆ ಅಷ್ಟೇ, ಅದರೊಟ್ಟಿಗೆ ಹೆಣ ಸೇರಲ್ಪಡ್ತದೆ. ಹಾಗಾದರೆ ಇಂಥ ಬದುಕು, ಇಂಥ ಜೀವನದಲ್ಲಿ ನೀವೆಲ್ಲ ಇವತ್ತು ಭಜನಾ ಮಂದಿರದಲ್ಲಿ ಇಂಥ ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮವನ್ನು ಮಾಡಿದ್ದು ಭಾಳಷ್ಟು ಔಚಿತ್ಯಪೂರ್ಣವಾಗಿದೆ. ಇಲ್ಲಿ ಹೃದಯ ಶ್ರೀಮಂತಿಕೆ ಮೆರೆದಿದೆ. ಸಮಾಜದಲ್ಲಿ ಭಗವಂತನ ಸಾಮ್ರಾಜ್ಯ ಅನ್ನೋದಕ್ಕೆ ಈ ಕಾರ್ಯಕ್ರಮ ಸಾಕ್ಷಿಯಾಗಿದೆ. ಇವತ್ತು ಕೆಥೋಲಿಕ್ ಧರ್ಮದವರ ಈ ಕಟ್ಟಡ ನಿಮಗೆ ಅನ್ನ ಸಂತರ್ಪಣೆಗೆ, ಕಾರ್ಯಕ್ರಮಕ್ಕೆ, ವಾಹನ ನಿಲುಗಡೆಗೆ ಅವಕಾಶ ಆಗಿದೆ ಅಂತ ಹೇಳಿದರೆ ಇದು ಭಗವಂತನ ಸಾಮ್ರಾಜ್ಯಕ್ಕೆ ಸಾಕ್ಷಿಯಾಗಿದೆ, ಭಗವಂತನ ಸಾಮ್ರಾಜ್ಯಕ್ಕೆ ಸಾಕ್ಷಿಯಾಗಿದೆ. ಆಗಿರುವಾಗ ನಾವೆಲ್ಲರೂ ಒಂದೇ, ಅದರಲ್ಲಿ ಯಾವ ಭೇದ ಭಾವ ಬೇಡ. ಅವರವರ ಪ್ರಾರ್ಥನೆ, ಅವರವರ ಆಚರಣೆ, ಅವರವರ ದೇವತಾದ ಕಲ್ಪನೆ ಅವರವರಿಗೆ ದೊಡ್ಡದೆ. ಅದಕ್ಕೋಸ್ಕರ ನಾವೆಲ್ಲರನ್ನು ಪ್ರೀತಿಸುವಂಥ ಒಂದು ಒಳ್ಳೆಯ ಸಾಮರಸ್ಯದ ಸಂದೇಶ ಕೊಡತಕ್ಕಂಥ ಕಾರ್ಯಕ್ರಮ ಇದಾಗಿರೋದು ಭಾಳ ಔಚಿತ್ಯಪೂರ್ಣವಾಗಿದೆ. ನಾವು ಯೋಚನೆ ಮಾಡಬೇಕು. ಪ್ರತಿಯೊಬ್ಬ ಜೀವರಾಶಿಯಲ್ಲಿ ಪ್ರತಿಯೊಬ್ಬನ ಮನಸ್ಸು ಭಾಳ ಮುಖ್ಯವಾದ್ದು. ನಮ್ಮ ಮನಸ್ಥಿತಿಯನ್ನು ನಾವು ಹಿಡಿತದಲ್ಲಿ ಇಟ್ಕೊಳ್ಬೇಕು ಅಂತಾಗಿ ಅದಕ್ಕೋಸ್ಕರ ಈ ಪ್ರಾರ್ಥನೆಗಳು, ಆಚರಣೆಗಳು, ಭಜನೆಗಳು, ದೇವತಾ ಕಾರ್ಯಗಳು, ಒಳ್ಳೆಯ ಚಿಂತನೆಗಳು, ಸತ್ಸಂಗಗಳು ಅಂತ ನಮ್ಮ ಪೂರ್ವಜರು ಅದನ್ನು ಭಾಳಷ್ಟು ಒಳ್ಳೆಯ ರೀತಿಯಲ್ಲಿ ಅನುಕರಣೆ ಮಾಡಿಕೊಂಡು ಬಂದಿದ್ದಾರೆ. ಇದು ಎಲ್ಲ ಪ್ರಾರ್ಥನಾ ಮಂದಿರಗಳಲ್ಲಿ ಇರ್ತದೆ. ಒಂದು ಸಲ ನಾನು ಇತ್ತೀಚೆಗೆ ಒಂದು ಬ್ಯಾರಿನ ಒಂದು ಕ್ಷೇತ್ರಕ್ಕೆ, ರಾಷ್ಟ್ರಕ್ಕೆ ಹೋಗಿದ್ದೆ. ಅದಕ್ಕಿಂತ ಮೊದಲು ದುಬೈಯಲ್ಲಿ ಒಂದು ಸಲ ಗುರುಜಾನಕ್ ಜಯಂತಿಗೆ ಒಂದು ಗುರುದ್ವಾರಕ್ಕೆ ಹೋಗಿದ್ದೆ. ಅಲ್ಲಿ
ಆ ಗುರುನಾನಕ್ ಜಯಂತಿ ಗುರುನಾನಕರ ಜನ್ಮದಿನದ ಕಾರ್ಯಕ್ರಮ. ಆ ದುಬೈಯಲ್ಲಿ ಅಷ್ಟು ಜನ ಸೇರಿದಂಥ ಆ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರೂ ಅಷ್ಟು ಸಂಯಮದಲ್ಲಿ, ಅಷ್ಟು ಭಕ್ತಿಯಲ್ಲಿ, ಅಷ್ಟು ಶ್ರದ್ಧೆಯಲ್ಲಿ, ಅಷ್ಟು ನಿಷ್ಠೆಯಲ್ಲಿ ಭಾವುಕರಾಗಿ ಆ ಕಾರ್ಯಕ್ರಮ ನಡೀತಾ ಇತ್ತು. ಯಾವುದೇ ನೂಕು ನುಗ್ಗಲು ಗೊಂದಲು ಯಾವುದೂ ಇಲ್ಲ. ಅಷ್ಟು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿರ್ವಹಿಸ್ತಾ ಇದ್ದರು. ಕಾರಣ ಏನು? ನಮ್ಮಲ್ಲಿರುವಂಥ ಒಳ್ಳೆ ಭಾವನೆಗಳು ಒಳ್ಳೆ ಕರ್ಮವನ್ನು ಮಾಡ್ತದೆ. ಒಳ್ಳೆ ಮನಸ್ಸುಗಳು ಒಳ್ಳೆ ಭಾವನೆಯನ್ನು ಸೃಷ್ಟಿಸ್ತದೆ, ಒಳ್ಳೆ ಕರ್ಮವನ್ನು ಮಾಡಲಿಕ್ಕೆ ಶಕ್ತಿ ಆಗ್ತದೆ. ಅದಕ್ಕೋಸ್ಕರ ಇಂಥ ಶ್ರದ್ಧಾ ಕೇಂದ್ರಗಳಲ್ಲಿ ಆಗತಕ್ಕಂಥ ಮಹೋತ್ಸವಗಳು, ಉತ್ಸವಗಳು ನಮ್ಮ ಬದುಕಿನ ಅರ್ಥವ್ಯವಸ್ಥೆಯ ಶಕ್ತಿ ಅದು. ಆ ಶಕ್ತಿಯನ್ನು ಅನುಭವಿಸಲಿಕ್ಕೆ ನಾವೆಲ್ಲ ಸುದೃಢರಾಗಬೇಕು. ಪುರಂದರದಾಸರು ಹೇಳಿದ್ದು, ನಮ್ಮ ಭಾಗ್ಯ ದೊಡ್ಡದು, ನಿಮ್ಮ ಭಾಗ್ಯ ದೊಡ್ಡದು. ಎಷ್ಟು ಅರ್ಥಗರ್ಭಿತವಾದಂಥ ಭಜನೆ. ಮಾನವ ಜನ್ಮ ದೊಡ್ಡದು, ಹಾಳು ಮಾಡಬೇಡಿರೋ ಉಚ್ಚಪ್ಪಗಳಿರ ಅಂತ ಸಾರಿದರು ದಾಸಶ್ರೇಷ್ಠರು. ಆಚಾರವಿಲ್ಲದ ನಾಲೆಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲೆಗೆ. ಇದರ ಅರ್ಥ ಏನು? ಪುರಂದರದಾಸರು ಹೇಳಿದ್ದು, ನಾವು ಇನ್ನೊಬ್ಬರನ್ನು ದೂಷಿಸೋದು, ಇನ್ನೊಬ್ಬರನ್ನು ದ್ವೇಷಿಸೋದು, ಇನ್ನೊಬ್ಬರನ್ನು ಕೀಳಿರ ಮೇಲೆ ನೋಡೋದು, ಇನ್ನೊಬ್ಬರಲ್ಲಿ ಮತ್ಸರ ಪಡೋದು. ಯಾರು ಒಳ್ಳೆಯದಾದರೂ ನಮ್ಮ ದೇಶದ ನಾಗರಿಕರು, ನಮ್ಮ ದೇಶದ ಒಬ್ಬ ಪ್ರಜೆ ಒಳ್ಳೆಯದಾದ. ಯಾರು ಕೆಟ್ಟದಾದರೂ ನಮ್ಮ ದೇಶದ ಒಬ್ಬ ನಾಗರಿಕ, ನಮ್ಮ ದೇಶದ ಒಬ್ಬ ಪ್ರಜೆ ಕೆಟ್ಟದಾದ. ಇದು ಅವರೆಲ್ಲ ನಮ್ಮವರೇ, ಅವರು ಯಾರು ಬೇರೆಯವರಲ್ಲ. ಈ ದೇಶದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬರು ನಮ್ಮಾಗೆ ಇರುವವರು. ನಮಗೆ ಏನೆಲ್ಲ ನೋವಿದೆಯೋ ಅವರಿಗೆ ಕೂಡ ಹಾಗೇ ಇದೆ. ನಮಗೆ ಏನೆಲ್ಲ ಆನಂದ ಇದೆಯೋ ಅವರಿಗೆ ಕೂಡ ಅದನ್ನೇ ಆನಂದವನ್ನು ಅನುಭವಿಸುವಂಥ ಶಕ್ತಿ ಇದೆ. ಅದಕ್ಕೋಸ್ಕರ ಇದನ್ನೆಲ್ಲ ಮನಸ್ಸಿಗೆ ಪರಿಗಣನೆ ಮಾಡಿ ಸಮಾಜವನ್ನು ಕಟ್ಟತಕ್ಕಂಥ ಕೆಲಸದಲ್ಲಿ ದೊಡ್ಡ ಕೆಲಸವನ್ನು ಬಹುಶಃ ಇವತ್ತು ಭಜನಾ ಮಂದಿರದಿಂದ ಆಗಿದೆ. ಬಹುಶಃ ಭಜನಾ ಮೆರವಣಿಗೆಗೆ ನಾನು ಬರಬೇಕಾಗಿತ್ತು. ನನ್ನ ಜೀವನದಲ್ಲಿ ತಪ್ಪಿದಂಥ ಒಂದು ಕಾರ್ಯಕ್ರಮ ಅಂತೇಳಿದರೆ ಇದು. 28 ವರ್ಷದಲ್ಲಿ ನಾನು ಭಜನಾ ಕಾರ್ಯಕ್ರಮದಲ್ಲಿ, ಭಜನೋತ್ಸವದಲ್ಲಿ ತಪ್ಪಿದಂಥ ಕಾರ್ಯಕ್ರಮ. ಆ ಬಗ್ಗೆ ನನಗೆ ತುಂಬ ವೇದನೆ ಉಂಟು. ಇವತ್ತು ನಾನು ಈ ಭಜನೋತ್ಸವದಲ್ಲಿ ಪಾಲ್ಗೊಳ್ಳಬೇಕಾಗಿತ್ತು. ಭಜನೆ ಅನ್ನೋದು ನನ್ನ ಉಸಿರೇ, ಅದರಲ್ಲಿ ಎರಡು ಮಾತೇ ಇಲ್ಲ. ಅದಕ್ಕೋಸ್ಕರ ನಮ್ಮ ಜೀವಿತದ ಕೊನೆ ಕ್ಷಣ ತನಕ ಜನಸಾಮಾನ್ಯರ ಮನೆ ಮನೆಗೆ, ಹಳ್ಳಿ ಹಳ್ಳಿಯ ಮನೆ ಮನೆಯ ಬಾಗಿಲಿಗೆ ಭಕ್ತಿಯ ಪ್ರಸಾರ ಮತ್ತು ಭಕ್ತಿಯ ಸಾರದ ಶಕ್ತಿಯನ್ನು ಭಜನೆಯ ಮೂಲಕ ತಲುಪಿಸುವಂಥದ್ದು ನಾನು ಒಬ್ಬ ಯತಿಯಾಗಿ ನನ್ನ ಕರ್ತವ್ಯ ಅನ್ನುವಂಥ ರೀತಿಯಲ್ಲಿ ನಿರ್ವಹಿಸಿಕೊಂಡು ಬಂದವ. ಬಹುಶಃ ಇವತ್ತು ನನಗೆ ಇಲ್ಲಿ ಭಜನೋತ್ಸವದಲ್ಲಿ ಪಾಲ್ಗೊಳ್ಳಲಿಕ್ಕೆ ಆಗದ ಒಂದು ಬೇಸರ ನನ್ನ ಮನಸ್ಸಿಗೆ ಭಾಳಷ್ಟು ಆಘಾತವನ್ನು ತಂದಿದೆ. ನಾವು ಎಷ್ಟು ಸ್ಪೀಡಾಗಿ ಬಂದಿದ್ದೇವೆ ಅಂತ ಹೇಳಿದರೆ, ನಾವು ಬೆಳಮಣ್ಣಿಂದ ಇಲ್ಲಿ 3/4 ಗಂಟೆಯಲ್ಲಿ ನಾವು ಬೆಳಮಣ್ಣಿಂದ ಇಲ್ಲಿ ತಲುಪಿದ್ದೇವೆ. ಅಷ್ಟು ವೇಗವಾಗಿ ಬಂದಿದ್ದೇವೆ. ಮನಸ್ಸಿನ ತುಡಿತದಲ್ಲಿ, ಭಾವನಾತ್ಮಕವಾದಂಥ ಪ್ರತಿಕ್ರಿಯೆಯಲ್ಲಿ ನನ್ನ ಕರ್ತವ್ಯದಲ್ಲಿ ಲೋಪ ಆಗಿದೆ ಅನ್ನುವಂಥ ಮನಸ್ಸನ್ನು ನನ್ನ ಅಲ್ಲಿಯ ಅನಿವಾರ್ಯತೆಯಿಂದ ಈ ಪರಿಸ್ಥಿತಿ ಬಂದಿದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಬಂಧುಗಳೇ, ಭಗವಂತ ಮತ್ತು ಭಕ್ತಿಯ ಸೇವೆ ಅನ್ನೋದು ಭಾಳ ಔಚಿತ್ಯಪೂರ್ಣವಾದ್ದು. ಈ ಪರಿಸರದಲ್ಲಿ ಇನ್ನಷ್ಟು ದೊಡ್ಡ ಧರ್ಮಕ್ಷೇತ್ರ ಆಗಲಿಕ್ಕಿದೆ. ಇದೇ ರೀತಿ ಇವತ್ತು ನಿಮಗೆ ಈ ಕಟ್ಟಡದಲ್ಲಿ ಏನು ಸಹಕಾರ ಕೊಟ್ಟಿದ್ದಾರೆ ಕೆಥೋಲಿಕ್ ಧರ್ಮದ ಧರ್ಮಗುರುಗಳು ಮತ್ತು ಆ ಸಂಸ್ಥೆಯನ್ನು ಇನ್ನು ಇದ್ದಷ್ಟು ಕಾಲ ನೀವು ಮರೆಯದೆ ಪ್ರತಿಯೊಬ್ಬರೂ ಆ ಸಂಸ್ಥೆಗೆ ಕೃತಜ್ಞರಾಗಿರಬೇಕು. ಉಪಕಾರ ಸ್ಮರಣೆಯೊಂದಿಗೆ ಆ ಸಂಸ್ಥೆಯನ್ನು, ಆ ಧರ್ಮಗುರುಗಳಿಗೆ ಗೌರವ ಕೊಟ್ಟು ಅವರ ಪ್ರೀತಿಗೆ ಪಾತ್ರರಾಗಿ ಇನ್ನಷ್ಟು ಈ ಪ್ರದೇಶದಲ್ಲಿ ಇಡೀ ಸಮಾಜ ಒಂದು ಸಾಮರಸ್ಯದ ಬದುಕನ್ನು ಕಟ್ಟಲಿಕ್ಕೆ ಇದೊಂದು ಆದರ್ಶ ಸಂಸ್ಥೆಯಾಗಿ ಬೆಳಗಿ ಬರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇವತ್ತು ಜಗತ್ತು ಹತ್ರ ಆಗ್ತಾ ಇದೆ. ಆಗಲೇ ಹೇಳ್ತಾ ಇದ್ದೇನೆ, ಆಯುಷ್ಯದ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಕಾರಣ ನಮ್ಮ ಆರೋಗ್ಯದ ಕೊರತೆ ಮತ್ತು ಪ್ರಾಕೃತಿಕವಾದಂಥ ನಿಸರ್ಗದ ವೈಪರೀತ್ಯ. ಇದಕ್ಕೆ ಕಾರಣ ನಾವು ಮಾನವರೇ. ಇವತ್ತು ಮತೀಯವಾದದಿಂದ, ಕೋಮವಾದದಿಂದ ಮಾಡತಕ್ಕಂಥ ಸಂಘರ್ಷ ಭಗವಂತನಿಗೂ ಹಿಂಸೆಯಿಂದ ನೋವಾಗ್ತಾ ಇದೆ. ನೆನಪಿಟ್ಕೊಳ್ಳಿ, ಈ ಪ್ರಪಂಚದಲ್ಲಿ ಯಾರ್ಯಾರು ಏನೇನು ಹಿಂಸೆ ಮಾಡಿದರೂ ಅದು ಭಗವಂತನಿಗೆ ನೋವಾಗ್ತದೆ. ಬೈಬಲಲ್ಲಿ ಜೀಸಸ್ ಕ್ರೈಸ್ಟ್ರಿಗೆ ಶಿಲುಬೆಯನ್ನು ಏರಿಸುವಂಥ ಒಂದು ಕತೆ ನೀವು ಕೇಳಿರ್ಬೋದು. ಅವರು ಭಗವಂತನ ಅವತಾರ ಪುರುಷರಾದರೂ ಅವರು ಆ ಶಿಲುಬೆಯನ್ನು ಏರುವಂಥ ಸ್ಥಿತಿ ಬಂದಾಗ ಜಗತ್ತಿಗೆ ತೋರಿಸಿಕೊಟ್ಟಂಥ ಒಂದು ತತ್ವ ಸಂದೇಶ, ಹಿಂಸೆಯನ್ನು ಮಾಡಬೇಡಿ, ಹಿಂಸೆಯಿಂದ ಇರಬೇಡಿ,
ಹಿಂಸೆಯಿಂದ ಜೀವನ ಮೌಲ್ಯವನ್ನು ಕಳ್ಕೊಳ್ಬೇಡಿ ಅನ್ನುವಂಥ ಸಂದೇಶವನ್ನು ಆ ಶಿಲುಬೆಯ ಮೂಲಕ ಜಗತ್ತಿಗೆ ತೋರಿಸಿಕೊಟ್ರು. ಇದರ ಅರ್ಥ ಅಷ್ಟು ಪರಿಪೂರ್ಣವಾಗಿರುವಂಥದ್ದು. ಇದನ್ನೆಲ್ಲ ನಾವು ಅರಿವಹಿಸಬೇಕು. ಇನ್ನೊಬ್ಬರಿಗೆ ಹಿಂಸೆ ಮಾಡೋದೇ ನಮ್ಮ ಮನಸ್ಸಿನಲ್ಲಿ ಇನ್ನೊಬ್ಬರಿಗೆ ಒಳ್ಳೆಯದನ್ನೇ ಬಯಸಿ ಇನ್ನೊಬ್ಬರಿಗೆ ಕೆಟ್ಟದನ್ನು ಬಯಸದೆ ಎಲ್ಲರನ್ನು ಪ್ರೀತಿಸುವಂಥ ಒಂದು ಔದಾರ್ಯಯುತವಾದಂಥ ಬದುಕೆ ಹರಿನಾಮ ಸಂಕೀರ್ತನೆ. ಈ ಭಜನಾ ಸಂಕೀರ್ತನೆ ಶಕ್ತಿಯೇ ಅದು. ಈ ಭಜನಾ ಸಂಕೀರ್ತನೆಯಲ್ಲಿ ಯಾವುದೇ ಜಾತಿ, ಯಾವುದೇ ಮತೀಯ, ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರನ್ನು ಒಂದೇ ದೃಷ್ಟಿಯಲ್ಲಿ ನೋಡುವಂಥದ್ದು ಭಾವುಕತೆ ಮತ್ತು ಮುಕ್ತ ಭಕ್ತಿಯ ಶಕ್ತಿಯ ಅನಾವರಣವೇ ಭಜನೆಯ ಧೀಮಂತಿಕೆಯ ಧೀಶಕ್ತಿ. ಅದನ್ನು ಅನುಭವಿಸಲಿಕ್ಕೆ ಅದರಲ್ಲಿರತಕ್ಕಂಥ ಆನಂದವನ್ನು ಅನುಭವಿಸಿದವರಿಗೆ ಗೊತ್ತಿರುವಂಥದ್ದು. ಆ ಆನಂದವನ್ನು ಹೇಳಲಿಕ್ಕಾಗುವಂಥದ್ದಲ್ಲ. ಭಜನೆಯಿಂದ ಸಿಕ್ಕುವಂಥ ಆನಂದವನ್ನು ಜಗತ್ತಿನಲ್ಲಿ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಭಗವಂತನ ಪ್ರಾರ್ಥನೆಯಿಂದ ಸಿಗುವಂಥ ಆನಂದ ಅದು ಯಾವುದರಲ್ಲಿಯೂ ಜಗತ್ತಿನ ಯಾವುದೇ ಸುಖಭೋಗದಲ್ಲಿ ಪಡೀಲಿಕ್ಕೆ ಸಾಧ್ಯ ಇಲ್ಲ. ನೆನಪಿಟ್ಟುಕೊಳ್ಳಿ, ಅಂಥ ಉತ್ಕೃಷ್ಟವಾದಂಥ ಆನಂದದ ಪ್ರಭಾವ ಈ ಹರಿನಾಮ ಸಂಕೀರ್ತನೆಯಲ್ಲಿದೆ. ಆ ನಿಟ್ಟಿನಲ್ಲಿ ಇವತ್ತು ಇನ್ನು ಮುಂದೆ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ. ಅದೆಲ್ಲೋ ಔಚಿತ್ಯಪೂರ್ಣವಾಗಿ ಭಕ್ತಿಯ ಪ್ರಧಾನವಾದಂಥ ಶಕ್ತಿಯೇ ಗಾನಸುದೆ, ಸಂಗೀತದ ವಾಹಿನಿ, ಅಮೃತತ್ವದ ಸಿಂಚನ. ಅದನ್ನು ನಾವು ಯಾವ್ಯಾವ ರೀತಿ ಸ್ವಾಧನ ಮಾಡಿದಾಗ ಅದರಲ್ಲಿರತಕ್ಕಂಥ ಶಕ್ತಿಯ ಪ್ರಭಾವ ಅನಾವರಣ ಆಗಲಿಕ್ಕೆ ಬಹುಶಃ ಇನ್ನು ಮುಂದೆ ಭಕ್ತಿಯ ಸಂಗೀತ ಕಾರ್ಯಕ್ರಮ ಯಜ್ಞೇಶ್ ಆಚಾರ್ಯರಿಂದ ನಡೀಲಿಕ್ಕಿದೆ. ಈ ಕಾರ್ಯಕ್ರಮ ಕೂಡ ಒಳ್ಳೆಯ ರೀತಿಯಲ್ಲಿ ಯಶಸ್ವಿಯಾಗಲಿ, ಅದರ ಪ್ರಭಾವ ಬೆಳಗಿ ಬರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಾನು ಹೇಳೋದು ಇಷ್ಟೇ, ಈ ಭಜನಾ ಮಂದಿರ ಸಮಾಜ ಸೇವೆಗೂ ಪೂರಕವಾದಂಥ ಸಂಸ್ಥೆಯಾಗಿ ಬೆಳಗಿ ಬರಬೇಕು. ಯಾವುದೇ ಒಂದು ಶ್ರದ್ಧಾ ಕೇಂದ್ರ, ಭಜನಾ ಮಂದಿರ, ದೇವಸ್ಥಾನಗಳು, ಪ್ರಾರ್ಥನಾ ಮಂದಿರಗಳು ಬರೀ ಪೂಜ್ಯ ಪುರಸ್ಕಾರಕ್ಕೆ ಸೀಮಿತವಾಗದೆ ಅದರಲ್ಲಿ ದೀನರ, ಆರ್ತರ, ದುಃಖಿಗಳ, ರೋಗಿಗಳ, ಅನಾಥರ ಸೇವೆಗೆ ಕೂಡ ಒಂದು ಸಂಘಟಿತ ಸಂಸ್ಥೆಯಾಗಿ ಆ ಸಂಸ್ಥೆಯಲ್ಲಿ ಒಂದಷ್ಟು ನಿಧಿ ಈ ಪರಿಸರದ ನಷ್ಟ, ಕಷ್ಟ, ದುಃಖ, ದುಮ್ಮಾನ, ಅಂಗವಿಕಲರು, ರೋಗಿಗಳಿದ್ದವರಿಗೆ ಸಹಾಯ ಮಾಡತಕ್ಕಂಥ ಕ್ಷೇಮ ನಿಧಿಯನ್ನು ಎಲ್ಲ ಶ್ರದ್ಧಾ ಕೇಂದ್ರಗಳು, ಎಲ್ಲ ಭಜನಾ ಮಂದಿರಗಳಲ್ಲಿ, ದೇವಸ್ಥಾನಗಳಲ್ಲಿ ನಮ್ಮಲ್ಲಿ ದುರುಪಯೋಗ ಆಗುವತಕ್ಕಂಥ ಎಷ್ಟೋ ಸಂಪತ್ತಿ ಇರ್ತದೆ, ಅದನ್ನು ಸದ್ವಿನಿಯೋಗ ಮಾಡತಕ್ಕಂಥ ಪ್ರವೃತ್ತಿಯಲ್ಲಿ ಮುಂದುವರಿಸುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ. ದುರುಪಯೋಗ ಆಗುವ ಸಂಪತ್ತು ಬೇಕಿದ್ರೆ ನಾನು ಹೇಳಬಹುದು. ಈಗ ನಿಮ್ಮ ಮನೆಯಲ್ಲಿ ಒಂದು ಮಂಗಳ ಕಾರ್ಯಕ್ರಮ ಮಾಡುತ್ತದೆ, ಆಡಂಬರವಾಗಿ ಮದುವೆಗೆ ಖರ್ಚು ಮಾಡ್ತೀರಿ. ಒಬ್ಬರು ಮೊನ್ನೆ ಬಾಂಬೆಯಲ್ಲಿ ಒಬ್ಬರು ಶೆಟ್ರು ಅವರ ಮಗಳಿಗೆ ಮದುವೆ ಆಯಿತು. ನಾನು ಕೇಳಿದೆ, ಹೇಗೆ ಆಯಿತು ಮದುವೆ? ಚೆನ್ನಾಗೇ ಆಯಿತು ಸ್ವಾಮೀಜಿ. ಊಟಕ್ಕೆ ಎಷ್ಟಾಯಿತು ನಿಮ್ಮದು? ಒಂದು ಊಟಕ್ಕೆ 2,000, ಒಬ್ಬರ ಊಟಕ್ಕೆ 2,000 ಖರ್ಚು. ಅದಕ್ಕೆ ನಾನು ಹೇಳಿದೆ, ಶೆಟ್ರೆ ಏನು ಮಾಡ್ತಾ ಇದ್ದೀರಿ ನೀವು? ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಪರಿಸರದಲ್ಲಿ, ನಿಮ್ಮ ಸಂಸ್ಥೆಯಲ್ಲಿ ದುಡಿಯೋರು ಎಷ್ಟೋ ಬಡವರಿದ್ದಾರೆ. ನೀವು ನಿಮ್ಮ ಮಗುವಿನ ಹೆಸರಲ್ಲಿ ನೀವು ಮದುವೆ ಮಾಡುವ ಆ ಊಟದ ಖರ್ಚನ್ನು ಮಿತವಾಗಿ ಬಳಕೆ ಮಾಡಿ ಈ 2,000ದಲ್ಲಿ 200, 300, 400 ರೂಪಾಯಿ ಅದಕ್ಕೆ ವಿನಿಯೋಗ ಮಾಡಿ 1,600 ರೂಪಾಯಿ ನಿಮ್ಮ ಪರಿಸರದಲ್ಲಿರುವವರು, ನಿಮ್ಮ ಸಂಸ್ಥೆಯಲ್ಲಿ ದುಡಿಯುವವರ ಮಕ್ಕಳಿಗೆ ಮದುವೆಗೆ ನೀವು ಅನ್ನದಾನವನ್ನು ಕೊಡ್ತಿದ್ರೆ ಎಷ್ಟು ಪ್ರಯೋಜನ ಆಗ್ತಿತ್ತು. ಎಷ್ಟು ಆ ಬಡ ಜನರು ಪಟ್ಟಂಥ ಆನಂದದ ಶಕ್ತಿ, ಅದರ ಪ್ರಭಾವ ಏನು ಅಂತ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದೆ. ಹೇಳಿದ ತಕ್ಷಣ ಅವರಿಗೆ ಜ್ಞಾನೋದಯ ಆಯಿತು. ಬಹುಶಃ ಈಗ ಅವರು ಅದೇ ರೀತಿ ನಡೀತಾ ಇದ್ದಾರೆ. ಅವರು ಈಗಲೂ ಹೇಳ್ತಾ ಇದ್ದಾರೆ, ಸ್ವಾಮೀಜಿ ನೀವು ಹೇಳಿದಂಥ ನಾನು ಮಾಡುವಂಥ ಈ ಒಂದು ದಾನ ಧರ್ಮದ ಪ್ರಭಾವ ನನಗೆ ತುಂಬ ಜೀವನದಲ್ಲಿ ಬೆಳವಣಿಗೆಗೂ ಮತ್ತು ಪೂರಕವಾದಂಥ ನನ್ನ ಜೀವನಕ್ಕೆ ಒಂದು ದೊಡ್ಡ ಆನಂದವನ್ನು, ಸಂತೃಪ್ತಿಯನ್ನು ಕೊಡ್ತಾ ಇದೆ ಅಂತ. ನಾನು ಹೇಳ್ತಾ ಇರೋದು, ಬಂಧುಗಳೇ, ನಿಮ್ಮ ಜೀವನದಲ್ಲಿ ನೀವು ಎಷ್ಟೋ ದುರುಪಯೋಗ ಮಾಡ್ತೀರಿ, ಎಷ್ಟೋ ಹಣ ವ್ಯವಧಾನ ಮಾಡ್ತೀರಿ. ಇವತ್ತು ಮೊಬೈಲ್ ಇರ್ಬೋದು, ನಿಮ್ಮ ಮೊಬೈಲ್ ಒಂದು ಮನೆಯಲ್ಲಿ 5 ಜನ ಇದ್ದರೆ 15 ಮೊಬೈಲ್ ಇರುವಂಥದ್ದು ಇದೆ. 3,000, 4,000 ಮೊಬೈಲ್ನ ಮೇಲೆ 50,000, 1 ಲಕ್ಷದ ಮೊಬೈಲನ್ನು ನೀವು ಉಪಯೋಗ ಮಾಡ್ತೀರಿ. ಅದು ಬೇಕಾಗಿರೋದು ಎಷ್ಟಕ್ಕೆ? ಯಾವುದರಲ್ಲಿ ನೀವು ನೋಡಿದರೆ ಕಾಣೋದಷ್ಟೇ, ಯಾವುದರಲ್ಲಿ ಮಾತಾಡಿದ್ರೆ ಅಷ್ಟೇ ಪ್ರಭಾವ, ಸ್ವಲ್ಪ ವ್ಯತ್ಯಾಸ ಇರ್ಬೋದು. ಅದಕ್ಕೋಸ್ಕರ ಅಂಥ ಯಾಂತ್ರಿಕ ಬದುಕಿಗೆ ಖರ್ಚು ಮಾಡುವ ಸೋಗಿಗೆ ಅದರಿಂದ ಆ ದುಡ್ಡನ್ನು ಸ್ವಲ್ಪ ಸದ್ವಿನಿಯೋಗ ಮಾಡಿ ದುರುಪಯೋಗ ಆಗತಕ್ಕಂಥ ಹಣವನ್ನು ಸಮಾಜಕ್ಕೆ, ಇಂಥ ಭಜನಾ ಮಂದಿರದ ಕ್ಷೇಮ ನಿಧಿಗೆ ಸದ್ವಿನಿಯೋಗ ಮಾಡಿದರೆ ಎಷ್ಟೋ ಪ್ರಯೋಜನ ಇದೆ. ನೀವು ಮೊಬೈಲ್ಗೆ ಹಾಕುವ ಕರೆನ್ಸಿ, ಅದರಲ್ಲಿ ಎಷ್ಟೋ ವ್ಯರ್ಥವಾಗಿ ದಿನನಿತ್ಯ ಮಾತಾಡಿ, ವ್ಯರ್ಥವಾದಂಥ ಅನಗತ್ಯ ಮಾತಾಡಿ ಎಷ್ಟೋ ಕರೆನ್ಸಿಯಲ್ಲಿ ನಷ್ಟ ಆಗ್ತಾ ಹೋಗ್ತದೆ.
ಮತ್ತು ಸಾಯಂಕಾಲ ಕುಡಿಯುವಂಥ ಅಭ್ಯಾಸ ಚಟ ಇದ್ದವರು, ಅಥವಾ ಏನೇನು ತಿನ್ನುವಂಥ ಚಟ ಇದ್ದವರು, ಅಥವಾ ವೈಭವೀಕರಣಕ್ಕೋಸ್ಕರ ಆಡಂಬರಕ್ಕೋಸ್ಕರ ಖರ್ಚು ಮಾಡುವಂಥ ದುಡ್ಡನ್ನು, ದುರುಪಯೋಗ ಮಾಡುವಂಥ ದುಡ್ಡನ್ನು ಸದುಪಯೋಗ ಮಾಡತಕ್ಕಂಥ ಪ್ರವೃತ್ತಿಯಲ್ಲಿ ಮುಂದುವರೆದ್ರೆ, ನೀವು ಮುಂದುವರಿದು ಮಾತ್ರ ಅಲ್ಲ, ನಿಮ್ಮ ಮಕ್ಕಳಿಗೂ ಆ ಪಾಠವನ್ನು ಕಲಿಸಿದರೆ ಭಾಳಷ್ಟು ಅವಶ್ಯಕತೆ ಇದೆ. ಇದು ಈ ಸಮಾಜದಲ್ಲಿ ಆಗಬೇಕಾಗಿದೆ. ಇದು ಪ್ರತಿ ದೇವಸ್ಥಾನ, ಭಜನಾ ಮಂದಿರ, ಪ್ರಾರ್ಥನಾ ಮಂದಿರಗಳಲ್ಲಿ, ಪ್ರತಿ ಪರಿಸರದಲ್ಲಿ, ಆಯಾಯ ಪರಿಸರದಲ್ಲಿ, ಅಲ್ಲಿ ಮಂದಿರದಲ್ಲಿ, ದೇವಸ್ಥಾನದ ಪರಿಸರದಲ್ಲಿ ಇರುವವರಿಗೆ ನೀವು ಸಹಾಯ ಮಾಡಿ. ನಿಮ್ಮ ಪರಿಸರಕ್ಕೆ ಅದನ್ನು ಖರ್ಚು ಸದ್ವಿನಿಯೋಗ ಮಾಡ್ತಕ್ಕಂಥ ಪ್ರಯತ್ನ ಈ ಶ್ರದ್ಧಾ ಕೇಂದ್ರದಿಂದ ಎಲ್ಲ ಭಾಗಗಳಲ್ಲಿ ಆಗುವಂತಾಗಲಿ, ಅದಕ್ಕೆ ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ವಿಕಾರ ಮತ್ತು ವಿಕಾಸ, ವಿಕಾರಕ್ಕೆ ಭಾಳ ಅರ್ಥ ಇದೆ, ವಿಕಾಸಕ್ಕೆ ಭಾಳ ಅರ್ಥ ಇದೆ. ವಿಕಾರ ಅನ್ನೋದು ನಿಮ್ಮ ಜೀವನದ ಮೌಲಿಕವಾದಂಥ ಬದುಕಿನಲ್ಲಿ ವಿಕೃತಿಯನ್ನು ಸೃಷ್ಟಿಸುವಂಥದ್ದು. ವಿಕಾಸ ಅನ್ನೋದು ನಿಮ್ಮ ಬದುಕಿಗೆ ಎಲ್ಲ ರೀತಿಯ ಸಮೃದ್ಧಿಯ, ಸಂರಕ್ಷಣೆಯ, ಆ ಧೀಮಂತಿಕೆಯನ್ನು ಅನಾವರಣಗೊಳಿಸುವಂಥದ್ದು. ಈ ಎರಡು ಪದದ ಅರ್ಥವನ್ನು ಅರ್ಥವಿಸಿಕೊಂಡು ಸೌಂದರ್ಯಕ್ಕೋಸ್ಕರ ವಿಕಾರತೆ ಮತ್ತು ವಿಕೃತಿಯನ್ನು ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ಕೂಡ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ಶ್ರದ್ಧೆಯ ತಾಯಂದರು ಪ್ರಯತ್ನಿಸಬೇಕು. ಒಂದು ಹಿಂದೂ ಧರ್ಮದಲ್ಲಿ ಒಂದು ಶಾಸ್ತ್ರ ಇದೆ. ಒಬ್ಬ ಮುತ್ತೈದೆ ಆದವಳು ತಾನು ಬೆತ್ತಲೆ ಹಾಕಿ ಪ್ರಸಾದವನ್ನು ಬೆತ್ತಲೆಯ ಭಾಗದಲ್ಲಿ ಹಾಕುವಂಥದ್ದು. ಇವತ್ತು ಬೆತ್ತಲೆ ಇರುವುದಿಲ್ಲ. ಯಾವ್ಯಾವ ತೀರೆಯ ವೇಷಭೂಷಣದಿಂದ ವಿಕೃತ ಮನಸ್ಸುಗಳ ಸೃಷ್ಟಿಯಾಗ್ತದೆ. ವರ್ಚಸ್ಸಿನ ತೇಜಸ್ಸಿನ ಪ್ರಭಾವ ಹಾಳಾಗದಾಗ ವಿಕೃತಿಯ ಮನೋಭಾವಗಳನ್ನು ಬೆಳೆಸುವಂಥ ಅಲಂಕಾರಗಳು ಕೂಡ ಅದು ಜೀವನಕ್ಕೆ ಅಬದ್ಧತೆಯನ್ನು ಕೊಡುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇದೆ. ಅದಕ್ಕೆ ನಾವೆಲ್ಲರೂ ಎಚ್ಚೆತ್ತುಕೊಳ್ಳಬೇಕು. ಒಬ್ಬ ಮುತ್ತೈದೆ ಆಡೋಳು, ಅವಳು ಗೃಹಲಕ್ಷ್ಮಿ ಆಗಿರುವವಳು, ಅವಳ ಹಣೆಯಲ್ಲಿ ಕುಂಕುಮ ವಿರಾಜಿಸಬೇಕು. ಒಬ್ಬ ಮುತ್ತೈದೆಗೆ ಪಂಚಸೂತ್ರಗಳು: ಅರಸಿನ ಕುಂಕುಮ, ಮೂಗುತಿ, ತಾಳಿ, ಕುಪ್ಪಿಯ ಕೈಬಳೆ, ಕಾಲುಂಗುರ. ಈ ಪಾವಿತ್ರತೆಯನ್ನು ಒಬ್ಬ ಮುತ್ತೈದೆಯಾದವಳು, ಒಬ್ಬ ಗೃಹಿಣಿಯಾದವಳು ಎಷ್ಟು ಬೆಳಗಿಸಿಲ್ಲ ಅಷ್ಟೇ ಶಕ್ತಿಯ ಪ್ರಭಾವದ ಅನಾವರಣ ಆಗ್ತದೆ. ಇದನ್ನು ಪ್ರತಿಯೊಬ್ಬರು ಅರ್ಥವಿಸಿಕೊಳ್ಬೇಕು. ಆ ಮೂಗುತಿಯನ್ನು, ಆ ಪಾವಿತ್ರತೆಯನ್ನು, ಜೀವನದ ಬದ್ಧತೆಗೆ ವ್ಯವಸ್ಥೆಯನ್ನು, ಜ್ಞಾನದ ವಿಕಾಸವನ್ನು ಮಾಡತಕ್ಕಂಥ ದೊಡ್ಡ ಶಕ್ತಿ ಈ ಪಂಚಸೂತ್ರಗಳಲ್ಲಿ ಇರೋದರಿಂದ ಆ ಪಂಚಸೂತ್ರದ ಪಾವಿತ್ರತೆಯ ಜೊತೆಗೆ ಇವತ್ತು ಭಜನಾ ಮಂದಿರ ಕಟ್ಟಿದ್ದೀರಿ, ಭಾಳ ಚೆನ್ನಾಗಿ ಮಾಡಿದ್ದೀರಿ. ಆ ಭಜನಾ ಮಂದಿರದ ಒಳಗೆ ಭಜನೆ ಆಗಬೇಕೇ ಹೊರತು ಅಲ್ಲಿ ಯಾವುದೇ ಸಂಘರ್ಷದ ಮಾತು, ವಿಕೃತ ಮನಸ್ಸಿನ ಮಾತು, ದ್ವೇಷದ ಮಾತು, ಮತ್ಸರದ ಭಾವನೆಗಳು ಆ ಪವಿತ್ರವಾದಂಥ ಪ್ರಾರ್ಥನಾ ಮಂದಿರದೊಳಗೆ ಇರಬಾರದು. ಅದಕ್ಕೋಸ್ಕರ ಒಂದು ದೇವಸ್ಥಾನ ಆಗಲಿ, ಪ್ರಾರ್ಥನಾ ಮಂದಿರದಾಗಲಿ, ಎಲ್ಲಿಯೂ ನಾವು ಪ್ರವೇಶ ಮಾಡುವಾಗ ಅಲ್ಲಿ ವಿಕೃತವಾದಂಥ ಮನಸ್ಸನ್ನು ತರದೆ ಭಾವನಾತ್ಮಕವಾಗಿ ಭಜನೆಯ ತರಂಗ ಆಲಾಪನೆಯಾಗತಕ್ಕಂಥ ಆ ಪರಿಸರದಲ್ಲಿ ಶಂಖ ಜಾಗಟೆನಾಗ ತಾಳದನಾದ ಪ್ರಭಾವ ವಲಯ ಬೆಳಗಿರುವ ಆ ಪರಿಸರದಲ್ಲಿ ಅಪವಿತ್ರತೆ ಮಾಡತಕ್ಕಂಥ ಪರಿಸ್ಥಿತಿಯನ್ನು ನಿರ್ವಹಿಸದೆ ಆ ಪಾವಿತ್ರತೆಯನ್ನು ಉಳಿಸಿಕೊಂಡು ಬಂದಾಗೆ ಅಲ್ಲಿಯ ಆ ಭಜನಾ ಶಕ್ತಿಯ, ಆ ಪ್ರಾರ್ಥನೆ ಶಕ್ತಿಯ ಪ್ರಭಾವ, ಈ ಪ್ರಭಾವ ವಲಯನ್ನು ಬೆಳೆಸಲಿಕ್ಕೆ ಶಕ್ತಿ ಆಗ್ತದೆ. ಆ ನಿಟ್ಟಿನಲ್ಲಿ ಆ ಪರಿಸರವನ್ನು ಉಳಿಸುವಂಥ ಪ್ರಯತ್ನ ಕೂಡ ಭಾಳಷ್ಟು ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನು ಹೇಳಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಒಂದು ಹರಿನಾಮ ಸಂಕೀರ್ತನೆಯನ್ನು ಹೇಳಿಕೊಂಡು ನನ್ನ ಆಶೀರ್ವಚನ ಮುಕ್ತಾಯ ಮಾಡ್ತೇನೆ. ಎಲ್ಲರೂ ಈ ಹರಿನಾಮ ಸಂಕೀರ್ತನೆ ಹೇಳಿ: ರಾಧೆ ಗೋವಿಂದ ಭಜೋ ರಾಧೆ ಗೋಪಾಲ್, 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 ರಾಧೆ ಗೋವಿಂದ ಭಜೋ ರಾಧೆ ಗೋಪಾಲ್. ಶಂಖ ಚಕ್ರ ಗದಾಧರ ರಾಧೆ ಗೋಪಾಲ್, ಶಂಖ ಚಕ್ರ ಗದಾಧರ ರಾಧೆ ಗೋಪಾಲ್, ಭಜೋ ರಾಧೆ ಗೋವಿಂದ ಭಜೋ ರಾಧೆ ಗೋಪಾಲ್, ಭಜೋ ರಾಧೆ ಗೋವಿಂದ ಭಜೋ ರಾಧೆ ಗೋಪಾಲ್,
भजो राधे गोविंद भजो राधे गोपाल राधे गोविंद भजो राधे गोपाल भजो राधे गोविंद भजो राधे श्याम सुंदर मदन मोहन राधे गोपाल श्याम सुंदर मदन मोहन राधे गोपाल भजो राधे गोविंद भजो राधे गोपाल भजो राधे गोविंद भजो राधे गोपाल भजो राधे गोविंद भजो राधे गोपाल राधे गोविंद भजो राधे गोपाल वृंदावन चंद्रोदय राधे गोपाल वृंदावन चंद्रोदय राधे गोपाल भजो राधे गोविंद भजो राधे गोपाल भजो राधे गोविंद भजो राधे गोपाल भजो राधे गोविंद भजो राधे गोपाल 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 ದಿಮಿ 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 ಎಂದು ಕುಣಿದು ಭಜನೆ ಮಾಡುವ ದಿಮಿ 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 ಎಂದು ಕುಣಿದು ಭಜನೆ ಮಾಡುವ ನಾವೆಲ್ಲರೊಮ್ಮತದಿ ಹಾಡಿ ಪಾಡಿ ನಲಿಯುವ ನಾವೆಲ್ಲರೊಮ್ಮತದಿ ಆಡಿ ಪಾಡಿ ನಲಿಯುವ ನಾವೆಲ್ಲರೊಮ್ಮತದಿ ಆಡಿ ಪಾಡಿ ನಲಿಯುವ ದಿಮಿ 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 ಎಂದು ಕುಣಿದು ಭಜನೆ ಮಾಡುವ ನಾವೆಲ್ಲರೊಮ್ಮತದಿ ಹಾಡಿ ಪಾಡಿ ನಲಿಯುವ ತಂದೆ ವಿಠಲ ದೇವರೆಂದು ತಾಯಿ ರುಕ್ಮಾದೇವಿ ಎಂದು ತಂದೆ ವಿಠಲ ದೇವರೆಂದು ತಾಯಿ ರುಕ್ಮಾದೇವಿ ಎಂದು ನಾವೆಲ್ಲರೊಮ್ಮತದಿ ಹಾಡಿ ಪಾಡಿ ನಲಿಯುವ ದಿಮಿ 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 ಎಂದು ಕುಣಿದು ಭಜನೆ ಮಾಡುವ ನಾವೆಲ್ಲರೊಮ್ಮತದಿ ಆಡಿ ಪಾಡಿ ನಲಿಯುವ ತಂದೆ ರಾಮದೇವರೆಂದು ತಾಯಿ ಸೀತಾದೇವಿ ಎಂದು
ತಂದೆ ರಾಮದೇವರೆಂದು, ತಾಯಿ ಸೀತಾದೇವಿ ಎಂದು ನಾವೆಲ್ಲರೊಮ್ಮತದಿ ಆಡಿ ಪಾಡಿ ನಲಿಯುವ. ಧಿಮಿ 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 ಎಂದು ಕುಣಿದು ಭಜನೆ ಮಾಡುವ. ನಾವೆಲ್ಲರೊಮ್ಮತದಿ ಆಡಿ ಪಾಡಿ ನಲಿಯುವ. ವಿಠಲ ವಿಠಲ ಪಾಂಡುರಂಗ ವಿಠಲ, ವಿಠಲ ವಿಠಲ ಪಾಂಡುರಂಗ ವಿಠಲ, ಪಂಡರಿನಾಥ ವಿಠಲ ಪಾಂಡುರಂಗ ವಿಠಲ, ಪಂಡರಿನಾಥ ವಿಠಲ ಪಾಂಡುರಂಗ ವಿಠಲ, ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ, ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ, ವಿಠಲ ವಿಠಲ ಪಾಂಡುರಂಗ 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 ವಿಠಲ. ಜಯ ಹರಿ ವಿಠಲ ಪಾಂಡುರಂಗ ವಿಠಲ, ವಿಠಲ 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 ವಿಠಲ. ಪ್ರಭಾವಿತವಾಗಿರ್ತಕ್ಕಂಥ ಸದ್ಭಾವನೆಗಳನ್ನು ಪ್ರತಿಪಾದಿಸಲಿಕ್ಕೆ ಇನ್ನಷ್ಟು ದೇವರು ಶಕ್ತಿ ಕೊಡಲಿ ಅಂತ ಪ್ರಾರ್ಥಿಸಿಕೊಂಡು, ವಿಶೇಷವಾಗಿ ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲರಿಗೂ, ಅದರಲ್ಲಿ ಕೂಡ ವಿಶೇಷವಾಗಿ ಸಿಪ್ರಿಯನ್ ಪಿಂಟೋ ಪ್ರಧಾನ ಧರ್ಮಗಳು, ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರ ಪೆರ್ಮನೂರು ಧರ್ಮಗುರುಗಳಿಗೆ ಕೂಡ ಶರಣಾರ್ಥಿಯನ್ನು ಸಮರ್ಪಿಸುವುದರ ಮೂಲಕ ಅವರ ಆ ಧರ್ಮಕ್ಷೇತ್ರದಲ್ಲಿ ಇನ್ನಷ್ಟು ಈ ದೇಶ ಮತ್ತು ಈ ದೇಶದಲ್ಲಿ ಇರತಕ್ಕಂಥ ಭಾರತೀಯತೆಯನ್ನು ಮತ್ತು ಮಾನವೀಯ ಮೌಲ್ಯವನ್ನು, ಶಾಂತಿಯ ಸಂದೇಶವನ್ನು ಸಾದರಪಡಲಿಕ್ಕೆ ಇನ್ನಷ್ಟು ಶಕ್ತಿಯನ್ನು ಕೊಡಲಿ, ವಿಶ್ವಶಾಂತಿಯನ್ನು ಕರುಣಿಸಲಿ ಅಂತ ಪ್ರಾರ್ಥಿಸಿ, ಅವರ ಧರ್ಮಕ್ಷೇತ್ರ ಇನ್ನಷ್ಟು ಬೆಳಗಲಿ. ಈ ಕ್ಷೇತ್ರದಲ್ಲಿ ಅವರು ಮಾಡಿದ ಈ ಕಟ್ಟಡದಲ್ಲಿ ಆ ನಿಯೋಜಿತ ಕಾರ್ಯಕ್ರಮಗಳು ಮತ್ತು ಕಟ್ಟಡದಲ್ಲಿ ಆಗಬೇಕಾದಂಥ ಎಲ್ಲ ಅವರ ಕಾರ್ಯಕ್ಷೇತ್ರಗಳನ್ನು ಬೆಳಗಿಸಲಿಕ್ಕೆ ಆ ಭಗವಂತ ಇನ್ನಷ್ಟು ಶಕ್ತಿ ಕೊಡಲಿ ಅಂತ ಪ್ರಾರ್ಥಿಸಿ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನು ಮೊನ್ನೆ ಈ ಭಜನಾ ಮಂದಿರದ ಎಲ್ಲ ಅಭಿವೃದ್ಧಿಗೆ ಪೂರಕವಾದಂಥ ದಾನಿಗಳು, ಶ್ರಮದಾನ ಮಾಡಿದಂಥವರು ಮತ್ತು ಸೇವಾಕರ್ತರಿಗೆ ಇನ್ನಷ್ಟು ಶಕ್ತಿಯನ್ನು ಭಗವಂತ ಕರುಣಿಸಲಿ. ವರ್ಷದಿಂದ ವರ್ಷಕ್ಕೆ ಹರಿನಾಮ ಸಂಕೀರ್ತನೆ ಮೂಲಕ ಮನೆ ಪರಿವರ್ತನೆ ಮತ್ತು ಮನಪರಿವರ್ತದೊಂದಿಗೆ ಸಮಾಜದಲ್ಲಿ ಶಾಂತಿ ಮತ್ತು ಆರೋಗ್ಯದ ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳತಕ್ಕಂಥ ಧೀಮಂತಿಕೆ ಜೊತೆಯಲ್ಲಿ ಪ್ರತಿಯೊಬ್ಬರು ಮನೆಯಲ್ಲಿ 2 ಹೊತ್ತು ದೇವತಾ ಪ್ರಾರ್ಥನೆ, ಹರಿನಾಮ ಸಂಕೀರ್ತನೆ, ರಾಮನಾಮ ತಾರಕ, ಓಂ ನಮಃ ಶಿವಾಯ, ಶಿವಪಂಚಾಕ್ಷರಿ 2 ಹೊತ್ತು ಹೇಳುವುದು ಮಾತ್ರ ಅಲ್ಲದೆ ಒಂದೊತ್ತಾದರೂ ಮನೆಯಲ್ಲಿ ಒಟ್ಟಿಗೆ ಕೂತ್ಕೊಂಡು ಮನೆಯಲ್ಲಿದ್ದವರು ಸಹಭೋಜನ, ಸಹಬಾಳ್ವೆ, ಸಹಚಿಂತನೆ, ಈ ಮಾನವೀಯ ಮೌಲ್ಯದ ಆ ಸದ್ಭಾವನೆಯ ದಿಶಕ್ತಿಯ ಪ್ರಭಾವವನ್ನು ಮನೆಯ ವಾತಾವರಣದಲ್ಲಿ ಬೆಳಗಿಸಲಿಕ್ಕೆ ಎಲ್ಲರೂ ಪ್ರಯತ್ನಿಸಿ, ಅದಕ್ಕೆ ಬೇಕಾದಂಥ ಶಕ್ತಿಯನ್ನು ಪರಮಾತ್ಮ ಎಲ್ಲರಿಗೂ ಕೊಡಲಿ. ಲೋಕ ಕಲ್ಯಾಣ ಆಗಲಿ, ವಿಶ್ವಶಾಂತಿ ಆಗಲಿ ಅಂತ ಪ್ರಾರ್ಥಿಸಿ ನನ್ನ 2 ಮಾತುಗಳನ್ನು ಗುರುಚರಣೆಗೆ ಸಮರ್ಪಿಸ್ತಾ ಇದ್ದೇನೆ. ಜೈ ಗುರುದೇವ್ ದತ್ ಅವಧೂಚಿಂತ. ಅದು 2 ಮಾತುಗಳು. ಪ್ರಪ್ರಥಮವಾಗಿ ಅಮೃತೋತ್ಸವ ಆಚರಣೆ ಮಾಡಿ ಈ ಮಂದಿರವನ್ನು ಭಾಳ ಚಂದವಾಗಿ ನವೀಕರಣ ಮಾಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ನಮ್ಮ ಅಭಿನಂದನೆಗಳು. 2ನೇದಾಗಿ ಕ್ರೈಸ್ತ ಧರ್ಮದ ಮೇಲೆ, ಬೈಬಲ್ನ ಮೇಲೆ, ಯೇಸುವಿನ ಮೇಲೆ ಅಪಾರ ಅಭಿಮಾನವನ್ನು ವ್ಯಕ್ತಪಡಿಸುವ ಸ್ವಾಮೀಜಿಯವರೇ, ಪ್ರಪ್ರಥಮವಾಗಿ ನಾನು ಕೇಳುವುದು, ಯಾಕೆಂದರೆ ಅನೇಕ ಕಾರ್ಯಕ್ರಮವನ್ನು ಹೋಗಿದ್ದೇನೆ, ಅದೆಷ್ಟೊಂದು ಅಭಿಮಾನ ನೀವು ಹೇಳಿಕೊಂಡಿರುವುದು, ಪುನಃ ಪುನಃ ಹೇಳ್ತಾ ಇರುವುದು, ಹಾಗೂ ಒಂದು ಕೃತಜ್ಞತಾ ಮನೋಭಾವ ಅಂತ ಹೇಳಿದ್ದೀರಿ. ಅದಕ್ಕೆ ನಾನು ಪ್ರಾತಿನಿಧ್ಯ ಕೊಡೋದು ಯಾವಾಗಲೂ. ಈಗಿನ ಜನಗಳಲ್ಲಿ ಕೃತಜ್ಞ ಮನೋಭಾವವೇ ಇಲ್ಲ, ಕೃತಜ್ಞತೆ ಜಾಸ್ತಿ ಆಗಿದೆ. ಅಂಥ ಸಂದರ್ಭದಲ್ಲಿ ತಾವುಗಳು ಅನೇಕ ಸಲ ಅವುಗಳನ್ನು ಉಚ್ಚರಿಸಿ ನೀವು ನಮಗಾಗಿ ಬೇಡಿದ್ದೀರಾ, ಶುಭವನ್ನು ಹಾರೈಸ್ತೀರಾ. ತುಂಬ ಹೃದಯದಿಂದ ನಿಮ್ಮ ಒಳ್ಳೆ ಮನಸ್ಸಿಗೆ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೇನೆ.
ಮೂರನೇದಾಗಿ ಬೈಬಲ್ನ ಸಾರ ಇಷ್ಟೇ: ತುಂಬು ಹೃದಯದಿಂದ, ತುಂಬು ಶಕ್ತಿಯಿಂದ, ತುಂಬು ಮನಸ್ಸಿನಿಂದ, ತುಂಬು ಆತ್ಮದಿಂದ ದೇವರನ್ನು ಪ್ರೀತಿಸು, ಹಾಗೂ ನಿನ್ನನ್ನು ಪ್ರೀತಿಸಿದ ಹಾಗೆ ನಿನ್ನ ನೆರೆಹೊರೆಯವರನ್ನು ಪ್ರೀತಿಸು. ದೇವರ ಪ್ರೀತಿ, ಪರರ ಪ್ರೀತಿ. ನಿನ್ನೆ ನಮ್ಮ ಚರ್ಚೆಯಲ್ಲಿ ಆದಿತ್ಯವಾರ 5 ಪೂಜೆಗಳಿದ್ದವು. ಈ 5 ಪೂಜೆಯ ಸಮಯದಲ್ಲಿ ನಾನು ಸುಮಾರು ಒಂದು 3,000 ಜನ ಆಗ್ಬೋದು. ಈ 5 ಪೂಜೆಗಳಿಗೆ ಹಂಚಿ ಬಂದವರು. ಎಲ್ಲ ಪೂಜೆಗಳ ಸಮಯದಲ್ಲಿ ನಾನು ಹೇಳಿದ್ದೇನೆ. ಕೊಂಕಣಿಯಲ್ಲಿ ಒಂದು ಪದ ಇದೆ, ಸೆಜಾರ್ಯಾಕ್ ಸೆಜಾರಿಜಾಯ್. ನೆರೆಹೊರೆಯವರಿಗೆ ನೆರೆಹೊರೆಯವೇ ತುಂಬ ಅಗತ್ಯವುಳ್ಳವರು. ಆದ್ದರಿಂದ ಈ ನಮ್ಮ ಬಾಂಧವರು, ನಮ್ಮ ನೆರೆಹೊರೆಯವರು, ಅವರ ಒಳ್ಳೆಯ ಒಂದು ಕಾರ್ಯಕ್ರಮ ಇದೆ. ಅದು ಚೆಂದಾಗ ಚಲುವಾಗಿ ಆಗಲಿಕ್ಕೆ ನಾವೆಲ್ಲ ಪ್ರಾರ್ಥಿಸೋಣ ಅಂತ ಎಲ್ಲ ಪೂಜೆಯ ಸಮಯ ನಾನು ಹೇಳಿದ್ದೇನೆ. ಹಾಗೂ ನಮ್ಮೆಲ್ಲ ಜನರಿಗೆ ನೀವು ಹೋಗಿ ಅಂತ ಹೇಳಿದ್ದೇನೆ. ಇವತ್ತು ನನಗೆ ತುಂಬ ಸಂತೋಷ ಆಗ್ತದೆ. ಯಾಕೆಂದರೆ ನವೆಂಬರ್ 1ರಂದು ಈ ಸಭಾಭವನದ ಮೇಲಿನ ಅಂತಸ್ತು, ಅದರ ಮೇಲಿನ ಅಂತಸ್ತು ಉದ್ಘಾಟನೆಗೊಂಡಿತ್ತು. ತಾವೆಲ್ಲರೂ ಅನೇಕರು ಬಂದಿದ್ದೀರಾ. ನಮ್ಮ ಶ್ರೀಮಾನ್ ಚಂದ್ರಹಾಸ್ ಉಳ್ಳಾಲವರು ಅತಿಥಿಗಳು ಆಗಿದ್ದರು, ಚಿತ್ರಕಲರವರು ಅತಿಥಿಗಳು ಅನೇಕ ನೀವು ಬಂದಿದ್ದೀರಿ. ನೀವು 5,000 ಜನ ಇದ್ದರು. ಅದರಲ್ಲಿ ಜಾತಿ ಮತ ಭೇದ ಏನಿರಲಿಲ್ಲ. ಎಲ್ರಿಗೂ ಬಿರಿಯಾನಿ, ವೆಜ್ ಇತ್ತು, ನಾನ್ ವೆಜ್ ಇತ್ತು. 5,000 ಜನರು ಬಂದು ಕಾರ್ಯಕ್ರಮದಲ್ಲಿ 4 ಗಂಟೆಯಿಂದ 7 ಗಂಟೆ ತನಕ ಕಾರ್ಯಕ್ರಮ, ನಂತರ ಊಟ. 9 ಗಂಟೆ ಒಳಗೆ 5,000 ಜನ ಊಟ ಮಾಡಿ ಹೋಗಿದ್ದಾರೆ. ಅದೊಂದು ತುಂಬ ಸಂತೋಷದ ದಿವಸ. ಯಾಕೆಂದರೆ ಅದರಲ್ಲಿ ಹಿಂದೂಗಳು, ಮುಸ್ಲಿಮರು, ಕ್ರೈಸ್ತರು ಎಲ್ಲರೂ ಒಂದೇ ತಾಯಿಯ ಮಕ್ಕಳಾಗಿ ಸಹಭಾಗಿಗಳಾಗಿದ್ದರು. ಅದೇ ಸಭಾಭವನ ಅದು ಮೇಲ್ಗಡೆ ಇದೆ. ನಡುವಿನ ಸಭಾಭವನದ ಕೆಲಸ ಆಗುತ್ತಾ ಇದೆ. ಇದೇ ಲಾಸ್ಟ್ ವಾರದಲ್ಲಿ ನಾವು ಪ್ರಾರಂಭಿಸ್ತೇವೆ. ಇನ್ನು ಇಲ್ಲಿ ಕೆಲಸ ಮಾಡಲಿಕ್ಕೆ ಉಂಟು. ಅದರ ನಡುವಿನಲ್ಲಿ ಇದೊಂದು ನಮ್ಮ ನೆರೆಹೊರೆಯಲ್ಲಿ ಇಂಥ ಒಂದು ಸಂಭ್ರಮವನ್ನು ಆಚರಿಸುವುದು ನಮ್ಮ ಭಾಗ್ಯವೇ ಸರಿ. ನಮಗೆ ತುಂಬ ಸಂತೋಷ, ಆನಂದವೂ ಕೊಟ್ಟಿದೆ. ನಾನು ಮೊನ್ನೆ ಶುಕ್ರವಾರ ದಿವಸ ನಮ್ಮ ಬೇಸಲ್ ಡಿಸೋದರೊಟ್ಟಿಗೆ ಮಂದಿರಕ್ಕೆ ಭೇಟಿ ಕೊಡಲಿಕ್ಕೆ ಹೋಗಿದ್ದೆ. ಸರ್, ನೀವು ಇದ್ದೀರಿ, ಕೆಲವರು ಇದ್ದೀರಿ, ನೀವು ಅಲ್ಲಿ, ನಿಮಗೂ ತುಂಬ ಸಂತೋಷ ಆಯಿತು, ನನಗೂ ತುಂಬ ಸಂತೋಷ ಆಯಿತು. ನಾನು ಇಷ್ಟೇ ಹೇಳುವುದು, ನೋಡಿ, ನಮ್ಮ ರಕ್ತ ಸಂಬಂಧಿಗಳು ಕೆಲವೊಮ್ಮೆ ಅಗತ್ಯ ಬೀಳುವಾಗ ಅವರು ಎಲ್ಲೋ ಇರ್ತಾರೆ, ದೂರದಲ್ಲಿರ್ತಾರೆ. ಭಾವಿಸೋಣ ಒಂದು ಬೆಂಕಿ ಬಿತ್ತು ಅಂತ ಹೇಳೋಣ. ಆವಾಗ ಪಕ್ಕ ಬರೋದು ಯಾರು? ಸಂಬಂಧವರು ಎಲ್ಲೋ ಇರ್ತಾರೆ. ಅವರು ಬರುವಾಗ ಇಲ್ಲಿ ನಂದಿ ಆಗ್ತದೆ. ಆದರೆ ನೆರೆಹೊರೆಯವರು ಅವರು ಪ್ರಪ್ರಥಮ ಬರಬೇಕಲ್ವಾ? ಅದಕ್ಕಾಗಿ ನಮ್ಮ ಸಂಬಂಧ ಪ್ರಪ್ರಥಮವಾಗಿ ಮನೆಯಿಂದಲೇ ಪ್ರಾರಂಭವಾಗಬೇಕು, ನೆರೆಹೊರೆಯಿಂದಲೇ ಪ್ರಾರಂಭವಾಗಬೇಕು. ಇಂಥ ಪ್ರೀತಿ ಅನ್ಯೋನ್ಯತೆಗಳು ಅನೇಕ ವರ್ಷಗಳಿಂದ ಇಲ್ಲಿ ಬೆಳೆದು ಬಂದಿವೆ. ಇನ್ನೂ ಬೆಳಗಲಿ, ಇದು ವಿಸ್ತರಿಸಲಿ ಎಂದು ಹಾರೈಸುತ್ತಾ ನಿಮಗೆಲ್ಲರಿಗೂ ಶುಭವಾಗಲಿ. ನಿಮಗೂ ಧನ್ಯವಾದಗಳು. ಪುನಃ ನಮ್ಮನ್ನು ಜ್ಞಾಪಿಸಿ ಕೃತಜ್ಞತಾಪೂರ್ವಕವಾಗಿ ನೀವು ಇಟ್ಟುಕೊಂಡ ಪ್ರೀತಿ ಮಮತೆಗೆ ನಾನು ಚಿರಋಣಿ. ಶುಭ ವಂದನೆಗಳು. ಎಲ್ಲ ಒಳಿತಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಓಂ ಶ್ರೀ ಮಂಜುನಾಥಾಯ ನಮಃ. ಕ್ಷೇತ್ರದ ಮಂಜುನಾಥಸ್ವಾಮಿಯನ್ನು ಸ್ಥಳ ಸಾನ್ನಿಧ್ಯ ಶ್ರೀ ವಿಠೋಬ ರುಕ್ಮಾಯಿ ದೇವರಿಗೆ ಶಿರಬಾಗುತ್ತಾ ಪರಮ ಪೂಜ್ಯ ಕಾವಂದ್ರ ಆಶೀರ್ವಾದವನ್ನು ಬೇಡುತ್ತಾ, ನಮ್ಮೆಲ್ಲರಿಗೂ ಈ ತನಕ ಬಹಳ ಸುಂದರ ಆಶೀರ್ವಾದವನ್ನು ನೀಡಿ ನಮಗೆಲ್ಲರನ್ನೂ ಆಶೀರ್ವದಿಸಿದ ವೇದಿಕೆಯಲ್ಲಿರುವ ಸ್ವಾಮೀಜಿಯವರೇ, ಹಾಗೆಲ್ಲ ವೇದಿಕೆಯಲ್ಲಿರುವ ಮುಖ್ಯ ಅತಿಥಿಗಳೇ, ಬಹುಶಃ ಸಮಯ ಮೀರಿದೆ. ಅಧ್ಯಕ್ಷೀಯ ಭಾಷಣ ಬಿಟ್ಟು ಬೇರೆ ಯಾವುದೇ ಒಂದು ವಿಚಾರವನ್ನು ಆಲಿಸುವ ಸಮಯ ಇದಲ್ಲ. ಬಹುಶಃ ಇಷ್ಟು ಹೊತ್ತು ಕೂಡ ನಾವು ಈ ಭಜನಾ ಮಂದಿರದ ಮೂಲ ಸ್ವರೂಪ 75 ವರ್ಷದ ಹಿಂದಿನಿಂದ ನಡೆದು ಬಂದ ಹಾದಿ ಹಾಗೂ ಎಲ್ಲ ವಿಚಾರವನ್ನು ತಿಳ್ಕೊಂಡಿದ್ದೇವೆ. ಬಹುಶಃ ನಮ್ಮಲ್ಲಿ ಬರುವಂಥ ಒಂದು ಪ್ರಶ್ನೆ, ನಮ್ಮ ಹಿರಿಯರು ನಮಗೆ ಇಷ್ಟು ಸುಂದರವಾದ ಈ ಒಂದು ಭಜನಾ ಮಂದಿರದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಬಹುಶಃ ನಾವು ತಕ್ಕ ಮಟ್ಟಿಗೆ ಇದನ್ನು ರಕ್ಷಣೆ ಮಾಡಿ ಅದ್ಭುತವಾಗಿ ಈ ಒಂದು ಸಮಾಜಕ್ಕೆ ನಾವು ಇದನ್ನು ಅರ್ಪಿಸಿದ್ದೇವೆ. ಈ ಹಂತದಲ್ಲಿ ನಮ್ಮೆಲ್ಲರ ಜವಾಬ್ದಾರಿಗಳು ಹೆಚ್ಚಾಗಿದೆ. ನಾವೀಗ ನಮ್ಮ ಮುಂದಿನ ಪೀಳಿಗೆಗೆ ಇದನ್ನು ಉಳಿಸಿ ಬೆಳೆಸಿ ಕೊಡುವಂಥ ಸಮಯ ಇದೆ. ಯಾಕೆಂತ ಹೇಳುವಾಗ ನಮ್ಮ ಸಂಸ್ಕೃತಿ ನಮ್ಮಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಹಳಷ್ಟು ಸಂಸ್ಕಾರಗಳು, ಸಂಸ್ಕೃತಿಗಳು ಈ ಮಣ್ಣಿನಲ್ಲಿ ಖಂಡಿತವಾಗಿ ನಶಿಸಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಈಗ ನಮ್ಮಲ್ಲಿ ಇದೆ. ಅದಕ್ಕೆ ದೊಡ್ಡ ಉದಾಹರಣೆ ಹೇಳೋದಾದರೆ, ನಮ್ಮೂರಿನಲ್ಲಿ ಈ ವರ್ಷ ನಡೆದಂಥ, ಇಡೀ ನಮ್ಮ ಕರಾವಳಿ ಭಾಗದಲ್ಲಿ ನಡೆದಂಥ ಸಾಕಷ್ಟು ದೇವಸ್ಥಾನದ ಭಜನಾ ಮಂಡಳಿಗಳ
ಜೀರ್ಣೋದ್ಧಾರಗಳು ಅಥವಾ ಬ್ರಹ್ಮಕಲಶ ಕಾರ್ಯಕ್ರಮಗಳು ಇದನ್ನೆಲ್ಲ ನಮಗೆ ಕಾಣಿಸ್ತದೆ. ಅದೆಲ್ಲ ಭಕ್ತರ ಕಾಣಿಕೆಯಿಂದ ಸಾಕಷ್ಟು ಜನರ ದೇಣಿಗೆಯಿಂದ ಆಗಿದೆ. ನಮ್ಮ ಪರಮ ಪೂಜ್ಯ ಕಾವಂದರು ಧಾರ್ಮಿಕ ಕ್ಷೇತ್ರಗಳಲ್ಲಿ ಬಹಳಷ್ಟು ಒತ್ತು ಕೊಟ್ಟು ಕೆಲಸಗಳನ್ನು ಮಾಡ್ತಾರೆ. ಪೂಜ್ಯ ಕಾವಂದರು ಶ್ರದ್ಧಾ ಕೇಂದ್ರದ ಸ್ವಚ್ಛತೆಗೆ ಹಾಗೂ ಶ್ರದ್ಧಾ ಕೇಂದ್ರದ ಅಭಿವೃದ್ಧಿಗೆ ತನ್ನದೇ ಆದ ಕೊಡುಗೆಗಳನ್ನು ಕೊಡ್ತಾರೆ. ಬಹುಶಃ ಅದನ್ನೆಲ್ಲ ನಾವು ಬಹಳ ಗೌರವದಿಂದ ಸ್ವೀಕರಿಸಿ ಅದರಲ್ಲೂ ತನ್ನ ಕೊಡುಗೆಗಳನ್ನು ಕೊಟ್ಟು ಕೂಡ ನಾವು ಈ ಸಮಾಜಕ್ಕೆ ಇಂಥ ಒಂದು ಸಾಕಷ್ಟು ಸಾವಿರಾರು ಭಜನಾ ಮಂಡಳಿಗಳು ನಮಗೆ ಸಿಕ್ಕಿದೆ. ಬಹುಶಃ ಇದರಲ್ಲಿ ಕೇವಲ ದೇವರ ಆರಾಧನೆಯೊಂದಿಗೆ ನಮ್ಮಲ್ಲಿ ಸಂಘಟನೆ, ನಾಯಕತ್ವ, ಸಂಸ್ಕೃತಿ ಬೆಳೆಸುವ ತಾಣ ಆಗಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಬಹುಶಃ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಕೂಡ ನಾನು ಭಾಗವಹಿಸಿದ್ದೇನೆ. ಇಷ್ಟು ಜನ ಉತ್ಸಾಹದಿಂದ ಈ ಹೊತ್ತಲ್ಲಿ ನಾವಿದ್ದೇವೆ ಅಂತ ಹೇಳುವಾಗ ನಮ್ಮಲ್ಲಿ ಈ ಕ್ಷೇತ್ರದ ಬಗ್ಗೆ ಇರುವಂಥ ಗೌರವ ಬಹಳ ದೊಡ್ಡ ಮಟ್ಟದಿದೆ. ಈ ಕ್ಷೇತ್ರ ಇನ್ನಷ್ಟು ಬೆಳಗಲಿ ಅಂತ ಹೇಳುತ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಭಜನಾ ಮಂಡಳಿಯ ಎಲ್ಲ ಸದಸ್ಯರು ಹಾಗೂ ವೇದಿಕೆಯಲ್ಲಿರುವ ಗಣ್ಯರಿಗೆ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಗ್ರಾಮಾಭಿವೃದ್ಧಿ. ಸಭಾಧ್ಯಕ್ಷೆಯ ನುಡಿಗಳನ್ನಿತ್ತು ಸಭೆಗೆ ಮೆರುಗು ಹೆಚ್ಚಿಸಿದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ರಿಜಿಸ್ಟರ್ ಮಂಗಳೂರು ವಲಯದ ಯೋಜನಾ ಅಧಿಕಾರಿಗಳಾಗಿರುವ ಶ್ರೀಯುತ ಚೆನ್ನಕೇಶ್ ಶ್ರೀ ವಿಠೋಬಾರುಕುಮಾಯಿ ಮಂದಿರದ ಅಮೃತ ಮಹೋತ್ಸವದ ದ್ವಿತೀಯ ದಿನದ ಸುಧರ್ಮ ಸಭಾಕಲಾಪದಲ್ಲಿ ಆಶೀರ್ವ ನುಡಿಗಳನ್ನಿತ್ತ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರ ಶ್ರೀ ರಾಮ ಮಣಿಲದ ಶ್ರೀ 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 ಯೋಗಿ ಕೌಸ್ತುಭ ಪರಮಹಂಸ ಮೋಹನ್ ದಾಸ ಸ್ವಾಮೀಜಿಯವರಿಗೆ ಮಂದಿರದ ಸರ್ವ ಸದಸ್ಯರು ಹಾಗೂ ನೆರೆದಿರುವ ಎಲ್ಲರ ಪರವಾಗಿ ಸಾದರದ ಪ್ರಣಾಮಗಳನ್ನು ಅರ್ಪಿಸುತ್ತಿದ್ದೇವೆ. ಕಾರ್ಯಕ್ರಮವನ್ನು ಅಮೃತ ಜ್ಯೋತಿ ಪ್ರಜ್ವಲಿಸುವ ಮುಖೇನ ಉದ್ಘಾಟಿಸಿದ ಶ್ರೀ ಪ್ರವೀಣ್ ಶೆಟ್ಟಿ ಮೇಗಿನ ಮನೆ ಇವರಿಗೆ ನೆರೆದಿರುವ ಎಲ್ಲರ ಪರವಾಗಿ ನಲುಮೆಯ ವಂದನೆಗಳು. ಸುಧರ್ಮ ಸಭಾಕಲಾಪದ ಅಧ್ಯಕ್ಷತೆಯನ್ನು ವಹಿಸಿರುವ ಧರ್ಮಸ್ಥಳ ಯೋಜನಾಧಿಕಾರಿಗಳಾದಂತಹ ಶ್ರೀ ಚೆನ್ನಕೇಶವ ಇವರಿಗೂ ಸಭಿಕರೆಲ್ಲರ ಪರವಾಗಿ ಹೃದಯಾಂತರಾಳದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಅಮೃತೋಪನ್ಯಾಸದ ಮೂಲಕ ಸುವಿಚಾರಗಳ ಧಾರೆಯನ್ನು ಹರಿಸಿದ ಶ್ರೀ ಉಜಿರೆ ಅಶೋಕ್ ಭಟ್ ಇವರ ಅನುಪಸ್ಥಿತಿಯಲ್ಲಿ ಇವರಿಗೂ ಸರ್ವರ ಪರವಾಗಿ ಒಲುಮೆಯ ಧನ್ಯವಾದಗಳು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವಂತಹ ವಂದನೀಯ ಫಾದರ್ ಸಿಪ್ರಿಯನ್ ಪಿಂಟು ಅವರಿಗೂ ಕೂಡ ಗೌರವಪೂರ್ವಕ ಧನ್ಯವಾದಗಳು. ವೇದಿಕೆ ಅಲಂಕರಿಸಿದ ಶ್ರೀ AJ ಶೇಖರ್ ಇವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಸರ್ವರ ಪರವಾಗಿ ಮನದಾಳದ ಅಭಿನಂದನೆಗಳು. ಸ್ಥಳೀಯ ಉಳ್ಳಾಲ ನಗರಾಧ್ಯಕ್ಷೆ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ಶ್ರೀಮತಿ ಚಿತ್ರಕಲಾ ಚಂದ್ರಕಾಂತ್ ಅವರಿಗೂ ಪ್ರೀತಿಯ ಧನ್ಯವಾದಗಳು. ವೇದಿಕೆಯಲ್ಲಿ ಉಪಸ್ಥಿತ ಶ್ರೀ ಸತೀಶ್ ಕುಂಪಲ ಇವರಿಗೂ ಮಂದಿರದ ಸರ್ವ ಸದಸ್ಯರು ಹಾಗೂ ಸಭಿಕರೆಲ್ಲರ ಪರವಾಗಿ ಮನ ತುಂಬಿದ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಇನ್ನೋರ್ವ ಅತಿಥಿ ಶ್ರೀ ಸುರೇಶ್ ಭಟ್ನಗರ ಇವರಿಗೂ ನಲುಮೆಯ ಧನ್ಯವಾದಗಳು. ಮನೆ ಇವರಿಗೂ ಕೂಡ ನಲುಮೆಯ